ಹಾಯ್ ಹಲೋ ಎಲ್ಲರಿಗೂ ಪ್ರೈಸ್ ಲಾರ್ಡ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ಯೂತ್ ಫೆಲೋಶಿಪ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ, ಮತ್ತೆ ಈ ಒಂದು ತಿಂಗಳ ಯೂತ್ ಫೆಲೋಶಿಪ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ, ಹೋದ ತಿಂಗಳು ನಾವು ಹದ್ದಿನ ಮನಸ್ಥಿತಿ ಬಗ್ಗೆ, ಈಗಲ್ ಮೆಂಟಾಲಿಟಿ ಬಗ್ಗೆ ನಾವು ಮಾತಾಡ್ಕೊಂಡ್ವಿ. 40 ಡೇಸ್ ಯಾರು ಆ ಒಂದು ಹದ್ದಿನ ಮನಸ್ಥಿತಿಯಲ್ಲಿ ಇದಿರೋ ಇಲ್ವೋ ಗೊತ್ತಿಲ್ಲ. ನಾನು ಗ್ರೂಪಲ್ಲಿ ಹಾಕಿದ್ದೆ, ಯಾರಾದರೂ ಸಾಕ್ಷಿ ಹೇಳ್ತೀರಾ ಅದ್ರ ಬಗ್ಗೆ. ಹದ್ದಿನ ಮನಸ್ಥಿತಿ ಉಳ್ಳವರಾಗಿದ್ದು ಆ, ನೀವು ಏನೇನೆಲ್ಲ ಅಚೀವ್ ಮಾಡಲಿಕ್ಕೆ ಆಯಿತು, ನಿಮಗೆ ಸಾಧ್ಯವಾದರೆ ಸಾಕ್ಷಿ ಹಾಕ್ರಿ ಅಂತ ಹೇಳಿದ್ದೆ. ಬಟ್ ಯಾರು ಸಾಕ್ಷಿ ಹೇಳೋದಕ್ಕೆ ಆಗದೆ ಇರೋದಕ್ಕೆ ಕಾರಣ ನಾವು ಇವತ್ತು ಹೊಸ ಒಂದು ಟಾಪಿಕ್ ಒಂದಿಗೆ ನಾವು ಪ್ರಾರಂಭ ಮಾಡ್ತೀವಿ. ಒಂದು ವೇಳೆ ಹಂಗೂ ಈ ಒಂದು ಫಾರಮ್ ಅಲ್ಲಿ ನೀವು ಆ ಸಾಕ್ಷಿಯನ್ನು ಹಂಚ್ಕೊಳ್ಬೇಕಂದ್ರೆ ನೀವು ಕೊನೆವರೆಗೂ ಇದ್ರೆ ನಿಮಗೆ ಕೊನೆಯಲ್ಲಿ ಅವಕಾಶ ಸಿಗುತ್ತೆ. ಸೊ ಬಟ್ ಆದ್ರೆ ಇಂದಿನ ಒಂದು ಟಾಪಿಕ್ಗೆ ನಾವು ಬರೋದಾದ್ರೆ, ಇಂದಿನ ಟಾಪಿಕ್ ಯಾರಿಗ್ ಗೊತ್ತು ನೋಡೋಣ, ಹೇಳ್ರಿ ನೋಡೋಣ. ಯಾರಿಗ್ ಗೊತ್ತು ಇವತ್ತಿನ ಟಾಪಿಕ್? ಗೊತ್ತಾ ಯಾರಿಗಾದ್ರೂ ಇವತ್ತಿನ ಟಾಪಿಕ್ ಏನಂತ? ಯಾರಿಗ್ ಗೊತ್ತು? ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಅಣ್ಣ, ಹಾ, ಹೇಳಿ ಡಾಕ್ಟರ್. ಆರೋಗ್ಯಕರ ಆರೋಗ್ಯಕರ ದೇಹ, ಆರೋಗ್ಯಕರ ಆತ್ಮ, ಬೈಬಲ್ನಲ್ಲಿರುವಂತ ಉತ್ತಮ ಆಹಾರ ಅಭ್ಯಾಸಗಳು ಯಾವ್ಯಾವು ಅಂತೇಳಿ ಇವತ್ತಿನ ಟಾಪಿಕ್. ಓಕೆ, ಥ್ಯಾಂಕ್ ಯು ಗಣೇಶ್. ಓಕೆ, ಇವತ್ತಿನ ಟಾಪಿಕ್ ನಾವು ಮುಂದೆ ಹೊಡೆಯೋಣ ಹಂಗಾರೆ. ಇದು ಏನಂತಾರೆ, ಬಹಳ ದಿನಗಳಿಂದ ಆ, ಅನ್ಕೊಂತಿರುವಂತ ಟಾಪಿಕ್. ಬಟ್ ಆದ್ರೆ ಇದ್ರ ಬಗ್ಗೆ ನಾವು ಹುಡುಕ್ತಾ ಇದ್ದೆ, ಏನ್ ಮಾತಾಡಬೇಕು, ಹೇಗ್ ಮಾತಾಡ್ಬೇಕಂತ. ಬಟ್ ಕೆಲವೊಂದು 2 ದಿನದಲ್ಲಿ ನಾನು ಬೇರೆ ಬೇರೆ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದಾಗ ಈ ಒಂದು ಆಹಾರ ಪದ್ಧತಿ ಬಗ್ಗೆ ನಾವು ಬಹಳ ಟೈಮ್ ಆಯ್ತು ಅನ್ಕೊಂಡು, ಬಟ್ ಆದ್ರೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಮತ್ತೆ ಕುತ್ಕೊಂಡು ಮತ್ತೆ ಹುಡುಕಿ ದೇವರ ಕೃಪೆಯಿಂದ ಪ್ರಾರ್ಥನೆಯೊಂದಿಗೆ ನಾವು ಇವತ್ತು ಮತ್ತೆ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡುವಂತ ದೇವರ ಕೃಪೆ ಕೊಟ್ಟಿದ್ದಾರೆ. ಹಾಗಾಗಿ ದೇವರ ನಾಮಕ್ಕೆ ಸ್ತೋತ್ರ. ಮತ್ತು ಇವತ್ತಿನ ಒಂದು ಯೂತ್ ಫೆಲೋಶಿಪ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಯೂತ್ ಫೆಲೋಶಿಪ್ ಬಂದ್ಬಿಟ್ಟು ಒಳ್ಳೆಯ ಆಹಾರ ಪದ್ಧತಿಗಳ ಬಗ್ಗೆ ಮಾತಾಡ್ತೀವಿ. ಜೊತೆಗೆ ಡಿಸ್ಕಷನ್ ಪಾಯಿಂಟ್ ಇರುತ್ತೆ, ಮತ್ತೆ ಜೊತೆಗೆ ಆಟ ಇರುತ್ತೆ. ಇವತ್ತಿನ ಆಟ ಟೋಟಲಿ ಯಾರು ಜಡ್ಜ್ ಮಾಡೋರಿರಲ್ಲ, ನಿಮಗೆ ನೀವೇ ಯಾರು ವಿನ್ನರ್ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಆಟನ ಪ್ಲಾನ್ ಮಾಡಿದ್ದೀನಿ. ಸೊ ರಸಪ್ರಶ್ನೆ, ನೀವೆಲ್ಲರೂ ಬಹಳ ಜನ ಇಲ್ಲಿ ರಸಪ್ರಶ್ನೆ ಇದರಲ್ಲಿ ಭಾಗವಹಿಸಿದ್ರ. ಬಟ್ ಆದ್ರೆ ಈ ಸರಿ ಇವತ್ತು ನಡೆಯುವಂತ ರಸಪ್ರಶ್ನೆ ಬಂದ್ಬಿಟ್ಟು ಬರೀ ಬೈಬಲ್ ಅಲ್ಲಿರುವಂತ ಆಹಾರ ಪದ್ಧತಿಗಳ ಬಗ್ಗೆ ಇರುವಂತ ರಸಪ್ರಶ್ನೆ ಇದು ಒಂದು. ಎರಡನೇದೇನಂದ್ರೆ, ಇದು ಟೋಟಲಿ ಆನ್ಲೈನ್ ಅಲ್ಲಿ ಇರುತ್ತೆ. ಅಂದ್ರೆ ನಾನೊಂದು ಲಿಂಕ್ ಕಳಿಸ್ತೀನಿ, ಆ ಲಿಂಕ್ ನ ನೀವು ಕ್ಲಿಕ್ ಮಾಡಬೇಕು. ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ರೌಸರ್ ಅಲ್ಲಿ ಆ ಒಂದು ಲಿಂಕ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಕ್ವಶನ್ ಆನ್ಸರ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ನೀವು ಯಾವ ಆಪ್ಷನ್ ಕರೆಕ್ಟ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಆ ತರ ಒಂದು ಆಟನ ನಾನು ಪ್ಲಾನ್ ಮಾಡಿದ್ದೀನಿ. ಇದು ಸ್ವಲ್ಪ ಆ, ಏನಂತಾರೆ, ಓದ್ ಬರ್ದೇ ಇರೋರಿಗೆ ಅಥವಾ ಇಂಟರ್ನೆಟ್ ಗೊತ್ತಿಲ್ಲದೆ ಇರೋರಿಗೆ ಅವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಬಹಳ ಯವನಸ್ಥರಿಗೆ ಇದು ಇಂಟ್ರೆಸ್ಟಿಂಗ್ ಆಗಿರುವಂತ ಆಟವಾಗಿ ಪರಿಣಮಿಸಬಹುದು ಅನ್ನುವಂತ ಒಂದು ಪ್ರಯತ್ನ ಅಷ್ಟೇ. ಇದನ್ನ ಒಂದು ಪ್ರಯತ್ನವಾಗಿ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ಇದು ಒಂದು ವೇಳೆ ಸಕ್ಸಸ್ಫುಲ್ ಆದ್ರೆ ಇದನ್ನ ಬೇರೆ ಕಡೆಗಳಲ್ಲಿ ಬೇರೆ ಸಮಯದಲ್ಲಿ ನಾನು ಇದನ್ನು ಉಪಯೋಗಿಸ್ಕೊಳ್ಬೇಕನ್ನುವಂತ ಪ್ಲಾನಿಂಗ್ ನಂದಿದೆ. ಸೊ ಹಾಗಾಗಿ ಸಣ್ಣ ಸಣ್ಣ ಪ್ರಯತ್ನಗಳಿಂದ ನಾವು ಬೇರೆ ಬೇರೆ ಕಡೆ ಉಪಯೋಗಿಸ್ಕೊಳ್ಳೋಕೆ ನಾವು ಆ, ಶುರು ಮಾಡಬೇಕು. ಹಾಗಾಗಿ ಇದನ್ನ ಪ್ರಯತ್ನ ಮಾಡೋಣ, ನೋಡೋಣ ಇವತ್ತು ಯಾರ್ಯಾರು ಅದರಲ್ಲಿ ಯಾರು ವಿನ್ನರ್ ಆಗ್ತಾರೆ, ಯಾರು ಸೆಕೆಂಡ್ ಬರ್ತಾರೆ, ಥರ್ಡ್ ಬರ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬಟ್ ಅದಕ್ಕೂ ಮುಂಚೆ ಇವತ್ತಿನ ಒಂದು ಟಾಪಿಕ್ ಅನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಅನ್ನು ಸ್ಟಾರ್ಟ್ ಮಾಡೋಕ್ ಮುಂಚೆ ಪ್ರಾರ್ಥನೆಯೊಂದಿಗೆ ಇವತ್ತಿನ ಯೂತ್ ಫೆಲೋಶಿಪ್ ಅನ್ನು, ಇವತ್ತಿನ ಡಿಸ್ಕಷನ್ ಪಾಯಿಂಟ್ ಅನ್ನು ಎಲ್ಲವನ್ನು ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆಯನ್ನು ನಮ್ಮ ಮಧ್ಯದಲ್ಲಿರುವಂತಹ ಪಾಸ್ಟರ್ ಮಧುಸೂದನ್ ಅವರು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ರೈಟ್, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ಸಮ್ಮುಖದಲ್ಲಿ ಕಣ್ಣುಗಳು ಮುಚ್ಚಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಸುವ ಪರಲೋಕ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ, ಈ ದಿನ ರಾತ್ರಿ ಸಮಯದಲ್ಲಿ ಸ್ವಾಮಿ ದೇವರೇ, ಈ ತಿಂಗಳಿನ ಈ ಯೂತ್ ಫೆಲೋಶಿಪ್ ಅಲ್ಲಿ ನಾವೆಲ್ಲರೂ ಕೂಡ ಸೇರಿ ಬರುವ ಹಾಗೆ ಸಹಾಯ ಮಾಡಿದ್ರಿ. ಕಳೆದ ದೇವರೇ 40 ದಿವಸಗಳಾದ ನಂತರ ಸ್ವಾಮಿ ತಿರುಗಿ ನಾವು ಈ ರೀತಿಯ ಕರ್ತನಪ್ಪ ಹೊಸ ಹೊಸ ವಿಷಯಗಳನ್ನ ಕಲಿತುಕೊಳ್ಳೋದ್ರ ಮೂಲಕ, ಹೊಸ ಹೊಸ ಟಾಪಿಕ್ ಗಳನ್ನ ಮೂಲಕ ಕಲಿತುಕೊಳ್ಳೋ ಮೂಲಕ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕಳೆದ ಸಾರಿ ಕರ್ತನೆ ಅದ್ದಿನ ಮನಸ್ಥಿತಿ ಯಾವ ರೀತಿ ಇರುತ್ತೆ ಎಂಬುದಾಗಿ ಅದರ ಸಂಗತಿಗಳನ್ನ ನಾವು ಕೇಳಿಸಿಕೊಂಡಿದೀವಪ್ಪ. ಈ ಸಾರಿ ಕರ್ತನಪ್ಪ ಆರೋಗ್ಯಕರವಾದ ದೇಹ, ಆತ್ಮ, ಆರೋಗ್ಯಕರವಾದಂತ ಇರುವಂತ ಎಲ್ಲಾ ಕರ್ತನೆ ಸ್ವಾಮಿ ಆಹಾರಗಳನ್ನ
ಯಾವ ರೀತಿ ನಾವು ತೆಗೆದುಕೊಳ್ಬೇಕು, ಯಾವ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಎಂಬುದಾಗಿ ಇರುವಂತ ಈ ಸಬ್ಜೆಕ್ಟ್ ಮೂಲಕ ಸ್ವಾಮಿ, ನಾವು ನಮ್ಮ ದೇಹವನ್ನ, ನಮ್ಮ ಆರೋಗ್ಯವನ್ನ ಯಾವ ರೀತಿ ಕಾಪಾಡಿಕೋಬೇಕು ಎಂಬುದಾಗಿ ಸ್ವಾಮಿ ದೇವರೇ ಪ್ರಿಯ ನಿನ್ನ ಮಗನ ಮೂಲಕ ನೀನು ಅದ್ಭುತವಾಗಿ ಮಾತಾಡು. ದೇವರೇ ಅವರ ಮನಸ್ಸಿನಲ್ಲಿ ಏನೆಲ್ಲ ಕತ್ತಿನ ಪಾಯಿಂಟ್ಗಳನ್ನ ಕತ್ತಿನ ಅವ್ರು ಚಾಯ್ಸ್ ಮಾಡಿದಾರೋ, ಅದನ್ನ ಚೂಸ್ ಮಾಡಿದಾರೋ ಸ್ವಾಮಿ, ಅವೆಲ್ಲ ಪಾಯಿಂಟ್ಗಳನ್ನ ಯೇಸುವಿನ ನಾಮದಲ್ಲಿ ಅದ್ಭುತವಾಗಿ ಬರಲಿ. ಪವಿತ್ರಾತ್ಮ ಅದಕ್ಕೆ ಸಹಾಯ ಮಾಡು. ಕೇಳಿಸಿಕೊಳ್ಳುವಂತ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡಲಿ, ಅವರ ಜೀವನ ಪದ್ಧತಿಗಳು ಬದಲಾಗಲಿ ಯೇಸುವಿನ ನಾಮದಲ್ಲಿ. ಈ ಪ್ರಾರ್ಥನೆನ ಪ್ರಾರಂಭ ಮೊದಲುಗೊಂಡು ಅಂತ್ಯವರೆಗೂ ಮಧ್ಯಸ್ಥನು ಒಡೆಯನು ಯಜಮಾನಾಗಿದ್ದು ನೀನು ನಡೆಸಿಕೊಡಪ್ಪ. ಇನ್ನು ಯಾರೆಲ್ಲ ಕರ್ತನೆ ಝೂಮ್ ಅಲ್ಲಿ ಜಾಯ್ನ್ ಆಗ್ಲಿಲ್ಲ ಅವರೆಲ್ಲರೂ ಕೂಡ ಬೇಗನೆ ಜಾಯ್ನ್ ಆಗಲಿ. ಪ್ರತಿಯೊಬ್ಬರು ಸ್ವಾಮಿ ಇದರಲ್ಲಿ ಆಸಕ್ತಿ ಉಳ್ಳವರಾಗಿ ಅನೇಕ ವಿಷಯಗಳನ್ನು ಕಲಿತುಕೊಂಡು ದೇವರ ರಾಜ್ಯಕ್ಕೆ ಪ್ರಯೋಜನವಾಗಿ ಜೀವಿಸೋದಕ್ಕೆ ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಓಕೆ, ಥ್ಯಾಂಕ್ ಯು ಪಾಸ್ಟರ್. ನಾನು ಈ ಒಂದು ಟಾಪಿಕ್ನ ಯಾಕೆ ಮಾತಾಡಬೇಕು ಅಂತ ನಾನು ಅನ್ಕೊಂತಿದ್ದೆ ಅಂದ್ರೆ, ನಾವು ಕ್ರೈಸ್ತವರು ನಂಬಿದವರು ನಾವೇನಿದೀವಿ, ಬಹಳ ನೆಗ್ಲೆಕ್ಟ್ ಮಾಡುವಂತ ಟಾಪಿಕ್ ಇದು. ನಾನು ಅಬ್ಸರ್ವ್ ಮಾಡ್ದಂಗೆ ನಮ್ಮ ಕಡೆಗಳಲ್ಲಿ. ಆ, ಯಾಕಂದ್ರೆ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ, ಆಮೇಲೆ ದೇವ್ರ ಮೇಲೆ ನಂಬಿಕೆ ಜಾಸ್ತಿ. ಆ, ಮತ್ತೆ ಬಹಳ ವಿಷಯಗಳನ್ನು ನಾವು ಯಾವ್ದನ್ನ ನಾವು ಆ, ಏನಂತಾರೆ ಕಷ್ಟಪಟ್ಟು ಮಾಡಬೇಕೋ ಅದನ್ನೆಲ್ಲ ದೇವ್ರ ಮೇಲೆ ಹಾಕ್ಬಿಡ್ತೀವಿ. ಯಾಕಂದ್ರೆ ನಾವು ಕಷ್ಟಪಡಕ್ಕೆ ಇಷ್ಟ ಇಲ್ಲಲ್ವಾ, ಅದಕ್ಕೆ. ಸೊ ನಾವು ಒಂದು ವೇಳೆ ಈಗ ಫಾರ್ ಎಕ್ಸಾಂಪಲ್ ದಿನ ಒಂದು ಒಳ್ಳೆ ಆರೋಗ್ಯಕರವಾದಂಥ ಆಹಾರ ತಿನ್ನಬೇಕು ನಾವು, ಅಥವಾ ಒಂದು ಒಳ್ಳೆ ಆಹಾರಕರವಾದಂಥ ಸೇವನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಬಹಳ ಕಷ್ಟ ಬರುತ್ತೆ. ಬಟ್ ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ಅದನ್ನ ದೇವ್ರ ಮೇಲೆ ಹಾಕ್ಬಿಡ್ತೀವಿ. ದೇವರೇ ನಾನು ಏನೇ ಪ್ರಾರ್ಥನೆ ಮಾಡಿದ್ರು ಇದ್ರ ಆಹಾರ ಉಳ್ಳ ಆಗ್ಬಿಡ್ಬೇಕಪ್ಪ ಅಂತೇಳಿ. ಬಟ್ ಆದ್ರೆ ನಮ್ಮ ಪ್ರಯತ್ನ ಏನಾಗಾದ್ರೆ ಅದರಲ್ಲಿ ಅದು ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನಂತಾರೆ, ನಾವು ಪ್ರಾರ್ಥನೆ ಮಾಡೋದ್ರಿಂದ ನಾವು ಯಾವುದೇ ಆಹಾರವಾಗ್ಲಿ ಶುದ್ಧಿ ಆಗ್ಬೋದು, ಪರಿಶುದ್ಧ ಆಗ್ಬೋದು. ಬಟ್ ಆದ್ರೆ ನಮ್ಮ ಪ್ರಯತ್ನ ಏನು, ಒಂದು ಆಹಾರ ಪದ್ಧತಿ ಬಗ್ಗೆ ಬೈಬಲಲ್ಲಿ ಏನ್ ಬರ್ದಿದೆ, ಅಥವಾ ಬೈಬಲಲ್ಲಿ ಏನು ದೇವರು ನಮಗೋಸ್ಕರ ತಿಳಿಸ್ತಾ ಇದ್ದಾನೆ ಅಂತ ನಾವು ನೋಡ್ಕೊಳ್ಳೋಣ. ಸ್ವಲ್ಪ ನನ್ನ ವಾಯ್ಸ್ ಹೆಚ್ಚು ಕಡಿಮೆ ಇರ್ಬೋದು, ನಿಮಗೆ ವಾಯ್ಸ್ ಬೇರೆ ತರ ಕೇಳಿಸ್ತಾ ಇರ್ಬೋದು. ಬಟ್ ಆದ್ರೂ ಇದು ಏನಂತಾರೆ, ದೇವ್ರ ಮೇಲೆ ನಾವು ಪ್ರತಿ ತಿಂಗಳು ನಾವು ಯೂತ್ ಫೆಲೋಶಿಪ್ ಮಾಡಬೇಕು ಅನ್ನುವಂಥ ಪ್ರಯತ್ನ ನಮ್ಮದು. ಎಲ್ಲ ಅನೇಕ ಕೆಲಸ ಕಾರ್ಯಗಳ ನಡುವೆ, ಏನೇ ಅನಾರೋಗ್ಯಗಳ ಕಾರ್ಯಗಳ ನಡುವೆ ನಾವು ಏನಂತಾರೆ, ನಮ್ಮ ಕಡೆಯಿಂದ ನಾವು ಏನು ಬೆಸ್ಟ್ನ ಕೊಡೋಕ್ಕಾಗುತ್ತೋ ಅದು ನಾವು ದೇವರಿಗೆ ಕೊಡಬೇಕು ಅಲ್ವಾ. ಇವತ್ತು ಯಾರ್ಯಾರೆಲ್ಲ ಜಾಯ್ನ್ ಆಗಿದ್ರು ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವೆಲ್ಲರೂ ಕೂಡ ಏನೋ ಖಾಲಿ ಇದ್ದು ಸುಮ್ಮನೆ ಜಾಯ್ನ್ ಆಗಬೇಕು ಅಂತ ಜಾಯ್ನ್ ಆದವರಲ್ಲ. ನಿಮಗೂ ಬೇರೆ ಬೇರೆ ಕೆಲಸಗಳು ಇರ್ಬೋದು, ಅಥವಾ ನಾಳೆ ಬೇರೆ ಕೆಲಸ ಇರ್ಬೋದು. ಕೆಲವೊಬ್ರು ಸಭೆಗಳಲ್ಲಿ ಆಕ್ಟಿವ್ ಆದಂತ ಪಾರ್ಟಿಸಿಪೇಷನ್ ಇರುವಂತರು ಇರ್ಬೋದು. ಬಟ್ ಆದ್ರೆ ನೀವೆಲ್ಲರೂ ಈ ಒಂದು ಸಂಜೆ ಇವತ್ತು ಯಾಕೆ ನಮ್ಮ ಮೀಟಿಂಗ್ ಅಲ್ಲಿ ಜಾಯ್ನ್ ಆಗಿದ್ರೆ ಅಂದ್ರೆ, ಒಂದು ಒಳ್ಳೆ ವಿಷಯಗಳನ್ನು, ಗೊತ್ತಿಲ್ಲದ ವಿಷಯಗಳನ್ನು, ಗೊತ್ತಿಲ್ಲ ಅನ್ನೋದಕ್ಕಿಂತ ಕಲಿಬೇಕು, ಹೊಸ ವಿಷಯಗಳನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಉಳ್ಳವರಾಗಿ ಜಾಯ್ನ್ ಆದಂಥ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಸೊ ಹಾಗಾದ್ರೆ ಆರೋಗ್ಯಕರವಾದಂಥ ದೇಹ, ಆರೋಗ್ಯಕರವಾದಂಥ ಆತ್ಮ, ಬೈಬಲಲ್ಲಿ ಇರುವಂಥ ಉತ್ತಮ ಆಹಾರ ಅಭ್ಯಾಸಗಳು ಅಂದಿದ ತಕ್ಷಣ ಯಾರಾದ್ರೂ ಹೇಳ್ತೀರಾ, ನಿಮಗೆ ನೆನಪು ಬರುವಂತ ಆ ಒಂದು ಬಹಳ ಅತಿ ಫೇಮಸ್ ಆಗಿರುವಂತ ಬಹಳ ಜನಕ್ಕೆ ಗೊತ್ತಿರುತ್ತೆ ಅಭ್ಯಾಸ, ಆ ಆಹಾರ ಆಹಾರ ಅಭ್ಯಾಸ, ಉತ್ತಮ ಆಹಾರ ಅಭ್ಯಾಸ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಮನಸ್ಸಿಗೆ ನೆನಪು ಬರುವಂತ ಒಂದು ಉದಾಹರಣೆ ಏನು? ಓಕೆ ಪಾಸ್ಟರ್. ದಾನಿಯೇಲನ ಬಗ್ಗೆ ಓಕೆ, ಥ್ಯಾಂಕ್ಸ್ ಪಾಸ್ಟರ್, ಥ್ಯಾಂಕ್ ಯು. ಸೊ ಪಾಸ್ಟರ್ ಕರೆಕ್ಟ್ ಹೇಳಿದ್ರು ದಾನಿಯಲ್ ಅವರ ಬಗ್ಗೆ. ಯಾಕಂದ್ರೆ ಬಹಳ ಸಾರಿಗಳು ನಾವು ಆಲ್ಮೋಸ್ಟ್ ಚಿಕ್ಕವರಿದ್ದಾಗಿಂದನೂ ನಾವು ಅನೇಕ ಬೈಬಲ್ ಕಥೆಗಳನ್ನು ನಾವು ಕೇಳಿಸ್ಕೊಳ್ತೀವಿ. ದಾನಿಯಲ್ ಮತ್ತು ಅವರ ಮೂವರು ಸ್ನೇಹಿತರು ಯಾವ ರೀತಿಯಲ್ಲಿ ಒಳ್ಳೆಯ ಆಹಾರ ಪದ್ಧತಿಗಳಿಗೋಸ್ಕರ ಅವರು ಯಾವ ರೀತಿಯಲ್ಲಿ ಹೋರಾಟ ಮಾಡಿ ಅದರಲ್ಲಿ ಜಯ ಹೊಂದಿದ್ರು ಅನ್ನುವಂತ ಒಂದು ಉದಾಹರಣೆ ನಮ್ಮೆಲ್ಲರ ಕಣ್ಣ ಮುಂದೆ ಇರುವಂತದ್ದು, ಮತ್ತೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಸತ್ಯಗಳು. ನಾನು ಯಾಕೆ ಈ ಒಂದು ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಾನು ಯಾಕೆ ಬಹಳ ದಿನಗಳಿಂದ ಇದ್ರ ಬಗ್ಗೆ ಹೇಳಬೇಕು ಅನ್ನುವಂತ ಆಸಕ್ತಿ ಉಳ್ಳವನಾಗಿದ್ದೀನಿ ಅಂತಂದ್ರೆ, ಕೋವಿಡ್ ಬರಕ್ ಮುಂಚೆ ಯಾರೇ ಆಗ್ಲಿ ಆಹಾರ ಅನ್ನೋದನ್ನ, ಸಾರಿ, ಆರೋಗ್ಯ ಅನ್ನೋದನ್ನ ಬಹಳ ಸೀರಿಯಸ್ ಆಗಿ ತಗೊಂತಾ ಇದ್ದಿಲ್ಲ.
ಏನ್ ಬಿಡು, ನಾವ್ ಏನ್ ತಿಂದ್ರು ಏನಿದೆ, ಅಥವಾ ನಾವ್ ಏನೇ ತಿಂದ್ರು ನಮಗೇನ್ ಆಗಲ್ಲ ಅನ್ಕೊಳ್ಳೋರೇ ಬಹಳ ಜನ ಇದ್ರಾಗ್ಲಿ. ನಮಗೇನೋ ಒಂದು ಆಗುತ್ತೆ ಅನ್ನುವಂತ ಮುಂಜಾಗೃತ ಕ್ರಮವಾಗಿ ಯಾರು ಆರೋಗ್ಯಕರವಾದಂತ ಪದ್ಧತಿಗಳನ್ನ ಫಾಲೋ ಮಾಡ್ತಿದ್ದಿಲ್ಲ. ಬಟ್ ಯಾವಾಗ ಒನ್ಸ್ ಕೋವಿಡ್ ಬಂತು, ನಮಗೇನಾಗಲ್ಲ ಅನ್ನೋರೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ನಮಗೆ ನಮಗೆ ಇದೆಲ್ಲ ಏನು ಆಗಲ್ಲ ಅನ್ನೋರೇ ಆ, ಏನು ಅನಾರೋಗ್ಯಕ್ಕೆ ಕಾರಣ ಆದ್ರು. ಅವ್ರಿಗೆ ಅನೇಕ ವ್ಯಾಧಿಗಳು ಬಂದವು, ಆಸ್ತಮಾ ಅದು ಇದು ಅನ್ಕೊಂಡು ಬಹಳ ಸಮಸ್ಯೆಗಳು ಬಂದಾಗ ಅವರಿಗೆ ಅದು ಅರ್ಥ ಆಯ್ತು. ಏನಂದ್ರೆ ನಾವು ಆರೋಗ್ಯ ಬಗ್ಗೆ ಬಹಳ ಏನು ಬಹಳ ನೆಗೆಟಿವ್ ಆಗಿ ಆಲೋಚನೆ ಮಾಡಿದ್ವಿ. ಬಟ್ ಆದ್ರೆ ನಾವು ಇದ್ರ ಬಗ್ಗೆ ಆಸಕ್ತಿ ಉಳ್ಳವರಾಗಿ ನಾವು ದಿನ ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಆಹಾರ ಪದ್ಧತಿಗಳನ್ನ ಫಾಲೋ ಮಾಡಬೇಕು, ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು, ಹೊರಗಡೆ ಊಟ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋದನ್ನ ಬಹಳ ಜನ ಕೋವಿಡ್ ಆದ ನಂತರ ತಿಳ್ಕೊಂಡಿರೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಬಹಳ ಸರಿ ನಾವು ನೋಡ್ತಾ ಇದೀವಿ, ಸಭೆಯಲ್ಲಿ ಸೇವಕರಾಗಿರ್ಬೋದು ಅಥವಾ ಸಭೆಯಲ್ಲಿರೋರೆಲ್ಲರೂ ಬಹಳ ಜನ ಅನಾರೋಗ್ಯ ಉಳ್ಳವರಾಗಿ ಆಸ್ಪತ್ರೆಗಳಲ್ಲಿ ಮತ್ತೆ ಅನಾರೋಗ್ಯಕರವಾದಂತ ಪದ್ಧತಿಗಳನ್ನು ಫಾಲೋ ಮಾಡಿಕೊಂಡು ಅವರ ಜೀವನವನ್ನು ಸಾಗಿಸ್ತಾ ಇರೋದನ್ನ ನಾವು ನೋಡಬಹುದು. ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ನಾವು ಇದಕ್ಕೆ ಏನ್ ಮಾಡಬೇಕು ಅಂದ್ರೆ, ವಾಕ್ಯ ಏನ್ ಹೇಳ್ತಾ ಇದೆ ಮತ್ತೆ ಆರೋಗ್ಯಕರವಾದಂತ ಪದ್ಧತಿ ನಾವು ಯಾಕೆ ಫಾಲೋ ಮಾಡಬೇಕು? ನಾವು ಪ್ರಾರ್ಥನೆ ಮಾಡಿದ್ರೆ ಸಾಕಲ್ಲ? ದೇವರು ಯೆಹೋವ ರಾಫ ಆಗಿದ್ದಾನೆ, ಆರೋಗ್ಯ ಕೊಡ್ತಾನಲ್ವಾ? ನಾವ್ ಯಾಕೆ ಉತ್ತಮ ಆಹಾರ ಪದ್ಧತಿಗಳನ್ನ ಯಾಕೆ ಸೇವನೆ ಮಾಡಬೇಕು ಅಂತ ನೀವ್ಯಾರಾದ್ರೂ ಪ್ರಶ್ನೆ ಮಾಡೋದಿದ್ರೆ, ಉತ್ತಮ ಆಹಾರ ಪದ್ಧತಿಗಳು ಎಷ್ಟು ಮುಖ್ಯ ಅಂತಂದ್ರೆ, ನಮ್ಮ ದೇಹಕ್ಕೆ ಅದೇ ಶಕ್ತಿ, ಅದೇ ಬಲ. ಆತ್ಮಕ್ಕೆ ನಾವು ಪ್ರಾರ್ಥನೆ ಮಾಡುವಂಥದ್ದು ಒಂದು ಶಕ್ತಿ. ಆತ್ಮಕ್ಕೆ ನೀವೇನ್ ಪ್ರಾರ್ಥನೆ ಮಾಡ್ತೀರಾ ಅದು ಶಕ್ತಿ, ನೀವೇನ್ ವಾಕ್ಯ ಹೋಗ್ತೀರೋ ಅದು ಶಕ್ತಿ. ಬಟ್ ಆದ್ರೆ ದೇಹಕ್ಕೆ ಏನಂಗಾದ್ರೆ, ದೇಹಕ್ಕೆ ನಾವೇನು ಆರೋಗ್ಯ ಕಾಪಾಡ್ಕೊಳ್ತೀವೋ ಅಥವಾ ನಾವು ಏನು ಆಹಾರವುಳ್ಳ ಪದ್ಧತಿಗಳನ್ನು ಫಾಲೋ ಮಾಡ್ತೀವೋ ಅದೇ ನಮಗೆ ಒಂದು ಆರೋಗ್ಯವಾದಂತ ಪದ್ಧತಿ ಅಂತಂದೇಳಿ, ಆರೋಗ್ಯಕರವಾದಂತ ಆಹಾರಗಳನ್ನು ಸೇವನೆ ಮಾಡೋದು ಅಷ್ಟು ಪ್ರಾಮುಖ್ಯತೆ ಆಗಿದೆ. ಹಾಗಾಗಿ ನಾವು ಸಭೆಯಲ್ಲಿ ಬೆಳೆಯುವವರು ಅಥವಾ ಕ್ರಿಸ್ತ ನಂಬಿದವರು ಈ ಆರೋಗ್ಯದ ಬಗ್ಗೆ ಬಹಳ ಸೀರಿಯಸ್ ಆಗಿ ಆಲೋಚನೆ ಮಾಡಿ ನಾವು ಪ್ರತಿನಿತ್ಯ ಆರೋಗ್ಯಕರವಾದಂಥ ಆಹಾರಗಳನ್ನು, ಆರೋಗ್ಯಕರವಾದಂಥ ಹವ್ಯಾಸಗಳನ್ನು ನಮ್ಮ ಜೀವಿತಗಳಲ್ಲಿ ಬಳಸ್ಕೊಂಡ್ರೆ, ನಾನು ಅದಕ್ಕೆ ನನ್ನ ಟಾಪಿಕ್ನ ಏನ್ ಇಟ್ಕೊಂಡಿದ್ದೇನೆ ಅಂದ್ರೆ, ಆರೋಗ್ಯಕರ ದೇಹ ಇಸ್ ಈಕ್ವಲ್ ಟು ಆರೋಗ್ಯಕರವಾದಂಥ ಆತ್ಮ. ಎಷ್ಟು ಜನ ನಂಬ್ತೀರ ದಿನ? ವೆರಿ ಗುಡ್. ಬರೀ ಒಬ್ಬರಷ್ಟೇ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ, ಬೇರೆಯವರೆಲ್ಲ ಎಸ್ ನಂಬಲ್ವಾ? ಬೇರೆಯವ್ರು ನಂಬ್ತಾ ಇಲ್ವಾ? ಓಕೆ, ಥ್ಯಾಂಕ್ ಯು ಪಾಸ್ಟರ್. ಸೊ ಯಾವಾಗಲೂ ನೀವು ನೆನ್ಪಿಟ್ಕೊಳ್ಳಿ, ಒಂದು ವೇಳೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ನಾನು ಫುಲ್ಲು ಬಹಳ ಕೆಲಸ ಮಾಡಿ ಬಹಳ ಕಡೆ ಜರ್ನಿ ಮಾಡಿ ಎಲ್ಲ ಮಾಡಿ ಬಂದು, ಈಗ ಪಾಸ್ಟರ್ ಅವ್ರಿಗೆ ಗೊತ್ತಿರುತ್ತೆ, ಆ ಈಗ ಶನಿವಾರ ಪೂರ್ತಿ ಅವ್ರು ಏನೋ ಬೇರೆ ಕೆಲಸಗಳು ಮಾಡಿ ಭಾನುವಾರ ಬೆಳಿಗ್ಗೆ ವಾಕ್ಯ ಹೇಳ್ಬೇಕಂದ್ರೆ ಆಗುತ್ತಾ? ಆಕ್ಟಿವ್ ಆಗಿ ಅವ್ರಿಗೆ ಅದು ಪ್ರತಿ ಸಾರಿ ಹೇಳೋ ತರ ಹೇಳಕ್ ಆಗತ್ತಾ? ಹ? ನಮಗೆ ಪ್ರಾರ್ಥನೆ ಮಾಡ್ತಾ ಇದೀವಿ, ನಾವು ಪವರ್ಫುಲ್ ಆಗಿದ್ದೀವಿ ಅಂದ್ರೂ ಆಗುತ್ತಾ? ನಮ್ಮ ದೇಹ ಅದಕ್ಕೆ ಅನುಕೂಲ ಮಾಡಿ ಕೊಡುತ್ತಾ? ನಮ್ಮ ದೇಹ ಟಯರ್ಡ್ ಆಗಿರುತ್ತೆ ಅಲ್ವಾ? ಸೊ ಹಾಗಾಗಿ ನಮ್ಮ ಆರೋಗ್ಯವಾದಂಥ ದೇಹ ಯಾವಾಗಲೂ ಈಸ್ ಈಕ್ವಲ್ ಟು ಆರೋಗ್ಯಕರವಾದಂಥ ಆತ್ಮ. ಅದಕ್ಕೋಸ್ಕರನೇ ಬಹಳ ಜನ ಏನ್ ಮಾಡ್ತಾರಂದ್ರೆ, ಆ ಭಾನುವಾರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲ್ಲ. ಯಾಕೆ? ಏನನ್ನ ಎಣ್ಣೆ ಐಟಮ್ ತಿಂದ್ರೆ, ನಿದ್ದೆ ಬಂದ್ರೆ, ಗಂಟ್ಲು ಈ ನಂತರ ಹಿಡ್ಕೊಂಡ್ಬಿಟ್ರೆ, ಸ್ವರ ಸರಿಯಾಗಿ ಬಂದಿಲ್ಲ ಅಂದ್ರೆ, ಅಥವಾ ಲೇಜಿ ಆಗ್ಬಿಟ್ರೆ, ಸೋಮಾರಿತನ ಬಂದ್ಬಿಟ್ರೆ, ನಾನು ಆರಾಧನೆ ಮಾಡ್ತಾ ಮಾಡ್ತಾ ಕಣ್ಣು ಮುಚ್ಕೊಂಡಿರ್ತೀನಿ ಅವಾಗ ನಿದ್ದೆ ಬಂದ್ಬಿಟ್ರೆ ಅಂತ ಕೆಲವರೆಲ್ಲ ಬೆಳಗಿನ ಟೈಮು ಬ್ರೇಕ್ಫಾಸ್ಟ್ ಮಾಡಲ್ಲ ಬಹಳ ಟೈಮ್. ಸೊ ಯಾಕೆ ಅಂದ್ರೆ ನೋಡಿ, ಆಹಾರ ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನದಿಂದ 16ನೇ ವಚನದವರೆಗೂ ನಾವು ನೋಡ್ಕೊಳ್ಳೋದಾದ್ರೆ, ದಾನಿಯೇಲು ಮತ್ತು ಮೂವರು ಸ್ನೇಹಿತರು, ಈಗ ಆಲ್ರೆಡಿ ಹೇಳಿದ್ವಿ, ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಇದೆ. ಏನಂದ್ರೆ ದಾನಿಯೇಲರಿಗೆ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ, ಏನು ರಾಜನ ಭೋಜನ ಒಂದು ಸಿಗುತ್ತೆ. ಇದನ್ನ ತಿನ್ಬಹುದು ನೀವು, ಇದನ್ನ ತಿನ್ಲೇಬೇಕು, ತಿನ್ಬಹುದು ಕೂಡ ಇಲ್ಲ, ಎಲ್ಲರಿಗೂ ಇದೇ ಆಪ್ಷನ್, ಬೇರೆ ಆಪ್ಷನ್ ಇಲ್ಲ. ವೆಜ್ಜು ನಾನ್ ವೆಜ್ ಅನ್ನೋ ಆಪ್ಷನ್ ಇಲ್ಲ, ಬರೀ ನಾನ್ ವೆಜ್ಜೇ. ನಿಮಗಿದೆ ಭೋಜನ, ನೀವು ರಾಜನಿಗೆ ಚೆನ್ನಾಗಿ ಕಾಣಬೇಕು ಅನ್ನುವಂತ ಆಲೋಚನೆ. ರಾಜ ಇದನ್ನ ಹೇಳಿಲ್ಲ, ಬಟ್ ರಾಜ ಇನ್ನೊಬ್ಬರಿಗೆ ಅಧಿಕಾರ ಕೊಟ್ಟಿದ್ದಾನೆ. ಏನಂತ? ಇವರು ನನ್ನ ಹತ್ರಕ್ಕೆ ಬಂದಾಗ ಇವರೆಲ್ಲರೂ ಚೆನ್ನಾಗಿ ಕಾಣಬೇಕು, ಯಾಕಂದ್ರೆ ಇವರಲ್ಲಿ ನಾನು
ನನಗೆ ಯಾರನ್ನ ಬೇಕೋ ಅವ್ರನ್ನ ನಾನು ಆಯ್ಕೆ ಮಾಡ್ಕೊತೀನಿ ಅಂತ ರಾಜ ಹೇಳುವಾಗ, ಇವ್ರು ಒಂದು ವೇಳೆ ರಾಜನಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಇಂಥ ಆಹಾರಗಳನ್ನು ತಿನ್ನಬೇಕು ಅನ್ನುವಂಥ ಆ ಒಂದು ಅಧಿಕಾರಿ ಅದನ್ನ ತೀರ್ಮಾನ ಮಾಡ್ತಾನೆ. ಯಾವ ರೀತಿಯ ಅಧಿಕಾರಿ ತೀರ್ಮಾನ ಮಾಡ್ತಾರೆ ಅಂದ್ರೆ, ಅದಕ್ಕೆ ಅವ್ರದ್ದೇ ಆದಂತ ರಿಸರ್ಚ್ ಮಾಡಿದ್ದಾರೆ. ಈ ಆಹಾರಗಳನ್ನು ತಿಂದ್ರೆ ಇವರು ಚೆನ್ನಾಗಿ ಕಾಣಿಸ್ತಾರೆ, ಈ ಆಹಾರಗಳನ್ನು ಇವ್ರು ಸೇವನೆ ಮಾಡಿದ್ರೆ ಇವರು ಚೆನ್ನಾಗಿ ಕಾಣಿಸ್ತಾರೆ ಅಂತ. ಬಟ್ ಆದ್ರೆ ದಾನಿಯೇಲನು ಮತ್ತು ಮೂವರು ಸ್ನೇಹಿತರು ಅವ್ರೇನ್ ಮಾಡ್ತಾರೆ, ಇದ್ರ ವಿರುದ್ಧವಾಗಿ ಹೋಗ್ತಾರೆ. ಏನ್ ಹೋಗ್ತಾರೆ, ಇಲ್ಲಿಲ್ಲ, ನಾವು ನೀವು ಕೊಡುವಂತ ಆಹಾರ ತಿನ್ನಕ್ಕಾಗಲ್ಲ. ಬಟ್ ಆದ್ರೆ ನಾವು ಬರೀ ಕಾಳುಗಳನ್ನ ನೀರುಗಳನ್ನ ಕುಡಿದು ನಾವು ಇದು ಮಾಡ್ತೀವಿ. ನೀವು ಬೇಕಾದ್ರೆ ನಮ್ಮನ್ನ ಪರೀಕ್ಷೆ ಮಾಡಿ, ನೀವು ಪರೀಕ್ಷೆ ಮಾಡಿ, ನಾವು ಒಂದ್ ವೇಳೆ ಎಲ್ಲರಿಗಿಂತ ಚೆನ್ನಾಗಿ ಕಾಣಲಿಲ್ಲ ಅಂದ್ರೆ ಬೇಕಾದ್ರೆ ಆಮೇಲೆ ನಿಮ್ಮನ್ನ ನೀವೇನ್ ಹೇಳ್ತೀರೋ ನಾವು ಅದನ್ನ ಏನು ಕೇಳ್ತೀವಿ. ಯಾಕಂದ್ರೆ ರಾಜನ ಹತ್ರ ನಾವು ಹೋಗೋದು ಯಾವಾಗೋ 3 ತಿಂಗಳಾದ್ಮೇಲೆ 4 ತಿಂಗಳಾದ್ಮೇಲೆ ಹೋಗ್ತೀವಿ. ಬಟ್ ಆದ್ರೆ ನೀವು ಒಂದು 10 ದಿನ ಟೈಮ್ ಪೀರಿಯಡ್ ಕೊಡಿ ನಮಗೆ, 10 ದಿನ ನಮ್ಮನ್ನ ಈ ಒಂದು ಆಹಾರ ಪದ್ಧತಿಯೊಂದಿಗೆ ಪರೀಕ್ಷೆಗೊಳಿಸಿ ಅಂತ ಚಾಲೆಂಜ್ ಮಾಡಿದಾಗ, ಆ ಅಧ್ಯಕ್ಷನು ಓಕೆ ಅಂತಂದು ಎಕ್ಸೆಪ್ಟ್ ಮಾಡುವಾಗ, ದಾನಿಯೇಲು ಮತ್ತು ಮೂವರು ಸ್ನೇಹಿತರ ಆ ಕಾಳುಗಳನ್ನು ಮತ್ತು ಬರೀ ನೀರನ್ನು ಕುಡಿದು ಅವರು, ಸತ್ಯಭಾಗದಲ್ಲಿ ಮೆನ್ಷನ್ ಆಗಿದೆ ಏನಂತ, ಅವರು ಎಲ್ಲರಿಗಿಂತನೂ ಬಹು ಸುಂದರರಾಗಿಯೂ ಆಕ್ಟಿವ್ ಆಗಿ ಕೂಡ ಕಾಣಿಸ್ತಾ ಇದ್ರಂತೆ. ಅಲ್ಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಓಕೆ. ಸೊ ಒಂದು ಆಹಾರ ಪದ್ಧತಿ ಬದಲಾವಣೆಯೊಂದಿಗೆ ಅವರು ಬಹಳ ಆಕರ್ಷಣೀಯವಾಗಿ, ಸುಂದರವಾಗಿ, ಆಕ್ಟಿವ್ ಆಗಿ, ರಾಜನಿಗೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡೋದಕ್ಕೆ ಬೇಕೋ ಆ ರೀತಿಯಲ್ಲಿ ಅವರು ತಯಾರಾದರು. ಇವರು ಈಗ ಪ್ರಾರ್ಥನೆ ಮಾಡಿ, ದೇವರೇ ನಾನು ಏನ್ ತಿನ್ಬೇಕು ಅಂತ ಅವರು ಪ್ರಾರ್ಥನೆ ಮಾಡಿದ್ರೆಲ್ಲ ಗೊತ್ತಿಲ್ಲ, ಸತ್ಯಭಾಗದಲ್ಲಿ ಅಲ್ಲಿ ಬರ್ದಿಲ್ಲ. ಬಟ್ ನಾನು ಅನ್ಕೊಳ್ಳೋದು ಏನಂದ್ರೆ, ಅವ್ರು ಅದನ್ನ ಪ್ರಾರ್ಥನೆ ಮಾಡಿ ಇಂಥದೇ ತಿನ್ಬೇಕು, ಇದನ್ನ ತಿಂದ್ರೆ ನಾವು ರಾಜನಿಗೆ ಆಕರ್ಷಣೀಯವಾಗಿ ಸುಂದರವಾಗಿ ಕಾಣಿಸ್ತೀವಿ ಅಂತ ಡಿಸೈಡ್ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅಷ್ಟು ಲಕ್ಷ ಜನರು ಒಂದು ಪದ್ಧತಿನ ಫಾಲೋ ಮಾಡುವಾಗ, ನಾವೇ ಒಂದು ಪದ್ಧತಿನ ಫಾಲೋ ಮಾಡ್ತೀವಿ ಅಂದಾಗ ಅದಕ್ಕೆ ಬಹಳ ರೀತಿಯಾದಂತ ವಿಶ್ವಾಸ ಬೇಕು ಅಲ್ವಾ. ನಾವೊಂದು ಏನೋ ಬೇರೆ ಮಾಡ್ತೀವಿ ಅಂದಾಗ ಅದಕ್ಕೆ ಬಹಳ ವಿಶ್ವಾಸ ಬೇಕು. ಜೊತೆಗೆ ನಾವು ಅನ್ಕೊಂಡಿದ್ದು ಆಗುತ್ತೆ ಅನ್ನುವಂತ ರಿಸಲ್ಟ್ ನಮ್ಗೆ ಗೊತ್ತಿಲ್ಲ ಇನ್ನ. ನಾವು ಅನ್ಕೊಂಡಿದ್ದು ಆಗುತ್ತೋ ಇಲ್ಲೋ ಗೊತ್ತಿಲ್ವಲ್ಲ. ನಾವು ವೀಕ್ ಆಗಿ ಕೂಡ ಕಾಣ್ಬೋದು, ನಿಶಕ್ತಿ ಉಳ್ಳವರಾಗಿ ಕೂಡ ಕಾಣ್ಬೋದು. ಅವಾಗ ಬರೀ ಅಧ್ಯಕ್ಷರೊಂದೇ ಅಲ್ಲ, ರಾಜನೇ ನಮ್ಮ ರಿಜೆಕ್ಟ್ ಮಾಡಿ ಕಳಿಸ್ಬೋದು ಆತನ ಮಾತುಗಳನ್ನು ಕೇಳದೇ ಇರೋದಕ್ಕೆ ಕಾರಣ. ಬಟ್ ಆದ್ರೆ ಇಷ್ಟು ರಿಸ್ಕ್ಗನ್ನ ಯಾಕೆ ದಾನಿಯೇಲು ಮತ್ತು ಅವರ ಮೂರು ಸ್ನೇಹಿತರು ತಗೊಂತಾರೆ ಹೇಳಿ ನೋಡೋಣ. ಯಾಕೆ ತಗೊಂತಾರೆ ಅಂದ್ರೆ, ಉತ್ತಮ ಆಹಾರ ಅಷ್ಟು ಅತ್ಯುತ್ತಮವಾಗಿರುತ್ತೆ ಮತ್ತು ಅಷ್ಟು ಪ್ರಾಮುಖ್ಯತೆ ಆಗುತ್ತೆ ನಮ್ಮ ಜೀವಿತದಲ್ಲಿ. ನಾವು ಯಾವುದು ಸಿಕ್ಕರೆ ಅದು, ಏನ್ ಸಿಕ್ಕರೆ ಅದು, ಹೆಂಗ್ ಸಿಕ್ಕರೆ ಅದು, ಯಾವ ಸಮಯಕ್ಕೆ ಬೇಕಾದ್ರೆ ಆ ಸಮಯಕ್ಕೆ ತಿನ್ನೋದಾದ್ರೆ, ದೇವ್ರು ಹಂಗಾದ್ರೆ ನಮಗೆ ಯಾಕೆ ಸಮಯಗಳನ್ನು ನಿಯಮಿಸಿದಾನೆ ಹೇಳಿ ಅಲ್ವಾ. ದೇವರು ಎಲ್ಲದಕ್ಕೂ ಒಂದೊಂದು ಸಮಯವನ್ನು ನಿಯಮಿಸಿದ್ದಾನೆ. ಇದು ದಿನ, ಇದು ರಾತ್ರಿ ಅನ್ನುವಂಥ ಸಮಯಗಳನ್ನು ನಿಯಮಿಸಿದ್ದಾನೆ ಮತ್ತು ಕಾಲಗಳನ್ನು ದೇವರು ನಿಯಮಿಸಿದ್ದಾನೆ. ಹಾಗಾದ್ರೆ ನಾವು ಕೂಡ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳ ಬಗ್ಗೆ, ಆರೋಗ್ಯದ ಬಗ್ಗೆ ನಾವು ಕೂಡ ಬಹಳ ಆಲೋಚನೆ ಉಳ್ಳವರಾಗಿ, ನಾವು ಏನನ್ನು ತಿಂತೀವಿ, ನಾವು ಏನನ್ನು ಕುಡಿತೀವಿ ಅನ್ನೋದ್ರ ಬಗ್ಗೆ ಬಹಳ ಆಲೋಚನೆ ಉಳ್ಳವರಾಗಿ ಇರಬೇಕು. ಬಹಳ ಜನ ಏನಂದ್ರೆ, ನಮಗೇನಾಗುತ್ತೆ ಅನ್ನುವಂಥ ಆಲೋಚನೆಯಲ್ಲಿ ಇರೋರಿಗೆ ನಾನು ಹೇಳ್ತೀನಿ, ನಿಮಗೇನು ಆಗುತ್ತೆ ಅನ್ನೋದಕ್ಕಿಂತ ನಮಗೇನು ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಅತ್ಯುತ್ತಮ ಆದಂಥ ಆಹಾರವನ್ನು ನಾವು ಯಾವಾಗಲೂ ತಗೋಬೇಕು. ನಮಗೆ ಏನೋ ಆಗ್ಬಿಡುತ್ತೆ ಅನ್ನೋದಕ್ಕಲ್ಲ ನಾವು ತಿನ್ನೋದು. ನಮಗೆ ಏನೋ ಆಗ್ಬಿಡುತ್ತೆ ಅಥವಾ ಏನೋ ಅನಾರೋಗ್ಯಕ್ಕೆ ಒಳಪಡಬಾರ್ದು ಅಂತಲ್ಲ. ನಾವು ಪ್ರತಿನಿತ್ಯ, ನಾವು ದೇವ್ರು ನಮ್ದವ್ರು, ಪ್ರತಿ ಸಲನೂ ನಾವು ಆರೋಗ್ಯ ಉಳ್ಳವರಾಗಿರ್ಬೇಕು. ಆಸ್ಪತ್ರೆಗಳಿಗೆ ಹೋಗ್ಬಾರ್ದು. ನಮ್ಮ ದೇಹದಲ್ಲಿ ಯಾವುದೇ ನ್ಯೂನ್ಯತೆಗಳು ಕಾಣಬಾರ್ದು. ನಮ್ಮ ಫಿಟ್ನೆಸ್ನ ನೋಡಿ ಯಾವ ರೀತಿಯಲ್ಲಿ ಈಗ ದಾನಿಯೇಲು ಮತ್ತು ಅವರ ಮೂವರು ಸ್ನೇಹಿತರನ್ನ ನೋಡಿ ಅವರು, ನೀವ್ ಏನಪ್ಪ, ಏನು ಏನ್ ಡಯಟ್ ಫಾಲೋ ಮಾಡಿದ್ರಪ್ಪ ನೀವು ಇಷ್ಟು ಸುಂದರವಾಗಿ ಕಾಣಕ್ಕೆ ಅಂತ ಕೇಳಿರ್ಬೋದಲ್ಲಿ ಜನ. ಆ ರೀತಿಯಲ್ಲಿ ನಮ್ಮ ಫಿಟ್ನೆಸ್ನ ನೋಡಿ, ನಮ್ಮ ಆರೋಗ್ಯ ಪದ್ಧತಿಗಳನ್ನು ನೋಡಿ ಬಹಳ ಜನ ಕೇಳಬೇಕು ಏನಂತ, ನೀವಿಷ್ಟು ಆರೋಗ್ಯವುಳ್ಳವರಾಗಿ ಹೇಗಿದ್ದೀರಾ ಅಂತ. ನಮ್ಮ ಅಪ್ಪ ಅಮ್ಮನ ಬಹಳ ಜನ ಕೇಳ್ತಾರೆ, ನೀವ್ ಯಾವತ್ತು ನಾವು ನೀವು ಹೇಗೆ ಈ ತರ ಫಿಟ್ ಆಗಿದ್ದೀರಾ, ಹೆಂಗಾಗಿ ಕಾಣ್ತಾ ಇದ್ದೀರಾ ಅಂತ. ಹೆಂಗೆಂಗೋ ಕಾಣಿಸ್ತಾ ಇಲ್ಲ, ಅವರು ಹೆಂಗಾಗಿ ಕಾಣಿಸ್ತಾ ಇದಾರೆ ಅಲ್ವಾ. ಒಳ್ಳೆಯ ಆಹಾರ ಪದ್ಧತಿಗಳು ಆ ಒಂದು ಬದಲಾವಣೆಗೆ ಕಾರಣ. ಬರೀ ಒಂದೇ ದಿನ ಅಲ್ಲ, ಹಲವಾರು ವರ್ಷಗಳ ಪರಿಶ್ರಮ ಅದು. ಪ್ರತಿನಿತ್ಯ ಆಹಾರ ಪದ್ಧತಿ
ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ತಿನ್ನುವಂಥದ್ದು ಬಹಳ ಬಹಳ ನಮ್ಮ ದೇಹಕ್ಕೆ ಬಹಳ ಬಹಳ ಉತ್ತಮವಾದಂಥ ಆಯ್ಕೆ. ಯಾಕಂದ್ರೆ ದೇಹವನ್ನು ದೇವರು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದಾನಂದ್ರೆ, ನೀವು ನೋಡಿ, ಫಾರ್ ಎಕ್ಸಾಂಪಲ್ ನೀವು ಪರೀಕ್ಷೆ ಮಾಡಿ, ನೀವು ಒಂದು ವಾರ 8 ಗಂಟೆಗೆ ಬ್ರೇಕ್ಫಾಸ್ಟ್ನ ಮಾಡಿ, ಒಂದು ವಾರ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿ, ನೆಕ್ಸ್ಟ್ ವಾರ 8 ಗಂಟೆಗೆ ನೀವು ಬ್ರೇಕ್ಫಾಸ್ಟ್ ಮಾಡದೇ ಇದ್ರೆ 8 ಗಂಟೆ ಕರೆಕ್ಟಾಗಿ ನಿಮ್ಮ ಹೊಟ್ಟೆ ಹಸಿವುತ್ತದೆ. ಎಷ್ಟು ಜನ ಅಬ್ಸರ್ವ್ ಮಾಡಿದ್ರೆ ಅದು? ಯಾಕೆ ಹೊಟ್ಟೆ ಹಸಿವುತ್ತದೆ? 8 ಗಂಟೆಗೆ ಯಾಕೆ ಹೊಟ್ಟೆ ಹಸಿಬೇಕು? ನಾವು ಯಾವಾಗ ತಿಂದ್ರೆ ಅದು ಅವಾಗ ತಗೊಳ್ಬೇಕು ತಾನೆ. ಅದು ಯಾಕೆ ಹೊಟ್ಟೆ ಹಸಿಬೇಕು? ಯಾಕಂದ್ರೆ ಅದಕ್ಕೂ ಒಂದು ಸರಿಯಾದ ಸಮಯ, ನೀವೇನು ಫಿಕ್ಸ್ ಮಾಡಿದ್ರು ಆ ಸಮಯಕ್ಕೆ ಕರೆಕ್ಟಾಗಿ ಹೊಟ್ಟೆ ಹಸಿದದ್ದು. ಹಾಗಾಗಿ ನಾನು ಸ್ವಲ್ಪ ಟಾಪಿಕ್ ಇಂದ ಡೈವರ್ಟ್ ಆದ್ರೆ, ಬಟ್ ದಾನಿಯೇಲನು ಮತ್ತು ಮೂವರು ಸ್ನೇಹಿತರು ಯಾವ ರೀತಿಯಲ್ಲಿ ಅತ್ಯುತ್ತಮವಾದಂತಹ ಆಹಾರವನ್ನು ಪಡೆದುಕೊಂಡು ಅವರು ಯಾವ ರೀತಿಯಲ್ಲಿ ಬರೀ ಆ ಅಧ್ಯಕ್ಷನ ಒಂದೇ ಅಲ್ಲ, ರಾಜನಿಗೂ ಕೂಡ ಇಂಪ್ರೆಸ್ ಆಗುವಂತ ಜನರಾಗಿದ್ರು ಅಂತ ಹೇಳಿ ನಾವು ನೋಡ್ಬೋದು. ಹಾಗೆ ಎರಡನೇ ಸತ್ಯವೇದದ ಉದಾಹರಣೆ ಏನಂತಂದ್ರೆ, ಇಸ್ರಾಯೇಲ್ ಜನರು. ಇಸ್ರಾಯೇಲ್ ಜನರಿಗೆ ದೇವರು ಕೊಟ್ಟಂತ ಆಹಾರ ಏನು? ಲಾವಕ್ಕಿ ಮತ್ತು ಮನ್ನಾ. ಕರೆಕ್ಟಾ ಅಲ್ವಾ? ಅಥವಾ ಬೇರೆ ಏನಾದ್ರು ಕೊಟ್ರ ದೇವರು? ಅದು ಕೂಡ ನೀವು ನೋಡಿ, ಸತ್ಯವೇದದಲ್ಲಿ ನೀವು ನೋಡಿದ್ರೆ ಅವರಿಗೆ ಪ್ರತಿದಿನ ಬೆಳಿಗ್ಗೆ ಸಿಗ್ತಾ ಇತ್ತು. ಈ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಅವರಿಗೆ ಬೇಕಾಗಿರೋದು. ಜಾಸ್ತಿ ತಗೊಂಡ್ರೆ ಕೊಳ್ತೋಗೋದು, ಕಡಿಮೆ ತಗೊಂಡ್ರೆ ಅದಕ್ಕೆ ಫಿಲ್ ಆಗೋದು. ಹೆಂಗಿದೆ ನೋಡಿ ಫಾರ್ಮುಲಾ? ಚೆನ್ನಾಗಿದೆಯಲ್ಲ ಫಾರ್ಮುಲಾ? ನಮಗೂ ಇವಾಗ ಆ ತರ ಫಾರ್ಮುಲಾ ಇದ್ರೆ ಚೆನ್ನಾಗಿತ್ತು. ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ ಯಾವಾಗ ಯಾವಾಗ ಖಾಲಿ ಆಗುತ್ತೋ ಅವಾಗೆಲ್ಲ ಫುಲ್ ಆಗೋದು, ಜಾಸ್ತಿ ತಗೊಂಡಂಗೆಲ್ಲ ಕೊಳತೋಗೋದು ಇದ್ಬಿಟ್ರೆ ಹೆಂಗಿರುತ್ತೆ? ಅಲ್ಲ, ಕೆಲವರೆಲ್ಲ ತಿಂಗಳಿಗಾಗಷ್ಟು ತಗೊಂತಾರೆ, ಅವ್ರ ಮನೆಗೆ ಕಷ್ಟ ಸ್ವಲ್ಪ. ಆದ್ರೆ ಪ್ರತಿದಿನ ತಗೊಳ್ಳೋರಿಗೆ ಈಸಿ, ತಗೊಳ್ಳೋದೇ ಬೇಕಾಗಿಲ್ಲ. ಪ್ರತಿದಿನ ಎಷ್ಟು ಬೇಕು ಅಷ್ಟು ಫುಲ್ ಆಗ್ತಾನೆ ಇರುತ್ತಲ್ವಾ? ನೋಡಿ, ದೇವರು ಕೂಡ ಅಲ್ಲಿ ಓವರ್ ಈಟಿಂಗ್ ಅಂದ್ರೆ ಅತಿಯಾದಂತ ಸೇವನೆ ಮಾಡೋದನ್ನ ಜನರಿಗೆ ಅವಾಯ್ಡ್ ಮಾಡ್ತಾನೆ ದೇವರು. ದೇವ್ರು ಏನ್ ಮಾಡ್ತಾನೆ ಅವ್ರಿಗೆ, ಈ ದಿನಕ್ಕೆ ನಿನ್ಗೆ ಎಷ್ಟೇ ಬೇಕು, ಇದಕ್ಕಿಂತ ಜಾಸ್ತಿ ನೀನ್ ತಿನ್ನಬಾರ್ದು ಅಂತೇಳಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಆಹಾರನ ನೀವು ತಗೋಬೇಕು. ಒಂದ್ ವೇಳೆ ಜಾಸ್ತಿ ತಗೊಂಡ್ರೆ, ಸಾರಿ, ಒಂದ್ ವೇಳೆ ಜಾಸ್ತಿ ತಗೊಂಡ್ರೆ ಅದು ಏನಾಗ್ತಾ ಇತ್ತು? ಕೊಳ್ತೋಗ್ತಾ ಇತ್ತು. ಇಲ್ಲಪ್ಪ, ನನಗೆ ನಾನು ಸ್ವಲ್ಪ ಏನು ಜೀರೋ ಫಿಗರ್ ಮಾಡಬೇಕು, 6 ಪ್ಯಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ನನಗೆ ಇಷ್ಟೇ ಸಾಕು ಅಂತ ಏನಾದ್ರೂ ಇದ್ರೆ ಅವ್ರಿಗೆ ಏನ್ ಮಾಡ್ತಾ ಇದ್ರು ದೇವರು? ಇಲ್ಲ ಇಲ್ಲಪ್ಪ, ನಿನ್ನ ಆರೋಗ್ಯದ ಪ್ರಕಾರ, ನಿನ್ನ ಐಡಲ್ ವೇಟ್ ಪ್ರಕಾರ ನೀನ್ ಏನ್ ಮಾಡ್ಬೇಕು? ಇನ್ನೂ ಸ್ವಲ್ಪ ತಿನ್ಬೇಕು, ಇನ್ನೂ ಸ್ವಲ್ಪ ತಿನ್ಬೇಕು. ಹಾಗಾಗಿ ನೀನು ನೀನು ಏನ್ ತಗೊಂಡಿ ಅದಕ್ಕೆ ನಾನು ಫಿಲ್ ಮಾಡ್ತೀನಿ ಇನ್ನೂ ಸ್ವಲ್ಪ. ಯಾರಿಗೆ ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಿದೆಯಲ್ಲ? ಓಕೆ. ಸೊ ಇಸ್ರಾಯೇಲರಿಗೆ ದೇವರು ಆ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು. ಅಂದ್ರೆ ಇಷ್ಟೇ ದಿನಕ್ಕೆ ನೀನ್ ಇಷ್ಟೇ ತಗೊಳ್ಬೇಕು, ನಿನಗೆ ಎಷ್ಟು ಬೇಕೋ ಅಷ್ಟೇ ಫಿಲ್ ಮಾಡ್ಕೋಬೇಕು. ಅದಕ್ಕೂ ಜಾಸ್ತಿ ಮಾಡಂಗಿಲ್ಲ, ಅದಕ್ಕೂ ಕಡಿಮೆ ಮಾಡಂಗಿಲ್ಲ. ನೀನ್ ದಿನಕ್ಕೆ ಇಷ್ಟೇ ತಿನ್ಬೇಕು ಅನ್ನುವಂತ ಪದ್ಧತಿಯನ್ನು ಮಾಡುವಾಗ ಅವರು 40 ವರ್ಷಗಳ ಕಾಲ, ಸತ್ಯವಾದದಲ್ಲಿ ಎಲ್ಲೂ ಕೂಡ ಅವರಿಗೆ ಅನಾರೋಗ್ಯ ಆಗಿರೋದಾಗ್ಲಿ ಅಥವಾ ಯಾರೇ ಇದಾಗಿರೋದಾಗ್ಲಿ ನಾವು ನೋಡ್ಕೊಳ್ತಾ ಇಲ್ಲ. ಮೋಸ್ಟ್ಲಿ ಬಹಳ ಜನ ದಾರಿ ಉದ್ದಕ್ಕೂ ಸತ್ತಿರ್ಬೋದು 40 ವರ್ಷಗಳ ಕಾಲದಲ್ಲಿ. ಬಟ್ ಆದ್ರೆ ಅನಾರೋಗ್ಯಕ್ಕೆ ಒಳಗಾಗಿರುವಂತ ಯಾವುದೇ ಮಾಹಿತಿ ನಮಗೆ ಸತ್ಯವೇದದಲ್ಲಿ ಇಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ದೇವರು ಪ್ರತಿದಿನ ತಿನ್ನೋದಕ್ಕೆ ನಮಗೆ ಸತ್ಯವೇದದ ಮೂಲಕ ಹೇಳ್ತಾ ಇದ್ದಾರೆ. ಅದು ಕೂಡ ಇಸ್ರಾಯೇಲರ ಒಂದು ಉದಾಹರಣೆ ಹೊಂದ್ಕೊಂಡು. ಇದು ವಿಮೋಚನ ಕಾಂಡ 16ನೇ ಅಧ್ಯಾಯ, ನೀವು 4ನೇ ವಚನ ಅಥವಾ 30ನೇ ಅಧ್ಯಾಯದಿಂದ 35ನೇ ವಚನದವರೆಗೂ ಓದ್ಕೊಂಡ್ರೆ ಅಲ್ಲಿ ದೇವರು ಯಾವ ರೀತಿಯಲ್ಲಿ ಅವರಿಗೆ ಪದ್ಧತಿಗಳನ್ನು, ಪ್ರತಿನಿತ್ಯ ನೀವೇನನ್ನ ತಿನ್ಬೇಕು, ಹೇಗೆ ತಿನ್ಬೇಕು ಅನ್ನುವಂಥದ್ರ ಬಗ್ಗೆ ದೇವರು ಅವರಿಗೆ ಹೇಳ್ಕೊಡೋದನ್ನ ನಾವು ನೋಡಬಹುದು ಪ್ರಿಯರೇ. ಅದೇ ರೀತಿಯಲ್ಲಿ ಮೂರನೇ ಒಂದು ಒಳ್ಳೆ ಉತ್ತಮವಾದಂತ ಉದಾಹರಣೆ ಏನಂದ್ರೆ ಏಲಿಯನು. ಏಲಿಯನು ಒಂದು ಕಡೆ ಗುಹೆಯಲ್ಲಿ ಇರ್ತಾನೆ. ಆತನಿಗೆ ಆಹಾರ ಇರಲ್ಲ, ಆತನಿಗೆ ಆಹಾರ ಕೊಡೋರು ಇರಲ್ಲ. ಆಗ ಆತನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಆತನು ಎಲ್ಲೋ 40 ದಿನಗಳ ಕಾಲ ಆತನು ಪ್ರಯಾಣ ಮಾಡಿ ಹೋಗ್ಬೇಕಾಗಿರುತ್ತೆ. ಒಂದು ಗವಿಯಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ, ಹೆಂಗಪ್ಪ ಮಾಡೋದು, ಆ ಊಟಕ್ಕೋಸ್ಕರ ಹೇಗ್ ಮಾಡೋದು ಅಂತಂದಾಗ ದೇವರು ಅವಾಗ ಒಂದು ದೇವದೂತನ ಒಂದು ಸಹಾಯದೊಂದಿಗೆ ಆತನಿಗೆ ಒಂದು ಆಹಾರ ಕೊಡ್ತಾನೆ. ಏನ ಆಹಾರ ಗೊತ್ತಾ ನಿಮಗೆ? ಯಾರಿಗಾದ್ರೂ ಗೊತ್ತಾ ಏನ ಆಹಾರ ಅಂತ?
ನಮ್ಮ ಕಡೆಯಲ್ಲೆಲ್ಲ ಬಹಳ ಫೇಮಸ್ ಅದು ಆಹಾರ ಏನು, ಕೆಂಡ ಮೇಲದೆ ಸುಟ್ಟಿರುವಂತ ರೊಟ್ಟಿ ಮತ್ತು ನೀರನ್ನ ಕೊಡ್ತಾನೆ ದೇವರು. ಓಕೆ. ಸೊ ಹಾಗಾಗಿ ಆ ಒಂದು ಆಹಾರವನ್ನು ಆತನು ಅಂದ್ರೆ ಲೈಟ್ ವೇಟ್ ಆದಂತ ಆಹಾರವನ್ನು ತಿಂದು ಆತನು 40 ದಿನಗಳು ಬೆಟ್ಟವನ್ನತ್ತಿ ಆತನು ಪ್ರಯಾಣ ಮಾಡ್ತಾನೆ. ಏನ್ ಮಾಡ್ತಾನೆ? 40 ದಿನಗಳು ಆತನು ಬೆಟ್ಟವನ್ನತ್ತಿ ಪ್ರಯಾಣ ಮಾಡ್ತಾನೆ. ಇನ್ನೊಂದು ಸರಿ ಆತನು ಕಾಗೆ ಕಡೆಯಿಂದ ಕೂಡ ಒಂದು ಕಡೆ ದೇವರು ಆತನಿಗೆ ಮಾಂಸವನ್ನು ಕಳಿಸ್ತಾನೆ. ಬಟ್ ನೀವು ಅವಾಗ ಅಬ್ಸರ್ವ್ ಮಾಡ್ಕೊಂಡ್ರೆ ಅವಾಗ ಏಲಿಯನ ಪ್ರವರ್ತನೆ ಬೇರೆ ಇರುತ್ತೆ. ಅವಾಗ ಆಕ್ಟಿವ್ ಆಗಿರ್ತಾನ, ಲೇಜಿ ಆಗಿರ್ತಾನೆ, ಯಾರಿಗ್ ಗೊತ್ತು ಕತೆ? ಓಕೆ, ಹೇಳಿ ಪಾಸ್ಟ್ರಿ, ಏನಾಯ್ತು? ಏಲಿಯನು ಏನು ಆಕ್ಟಿವ್ ಆಗಿರ್ತಾನ, ಏನು ಇದಿರ್ತಾನ? ರೊಟ್ಟಿ ಮಾಂಸ ತಿಂದು ಚೆನ್ನಾಗಿ ನಿದ್ದೆ ಮಾಡ್ತಾನ ನಾವು. ಹಾ, ನೋಡಿ, ನಿದ್ದೆ ಮಾಡ್ತಾನಂದೆ. ಸೊ ಹಂಗೆ. ಬಟ್ ಇಲ್ಲಿ ನೀವು 1ನೇ ಅರಸುಗಳ ಪತ್ರಿಕೆ 19ನೇ ಅಧ್ಯಾಯ 5ರಿಂದ 8ನೇ ವಚನ ನಾವು ನೋಡ್ಕೊಳ್ಳುವಾಗ ಆತನು ಆ ಒಂದು ಆಹಾರವನ್ನು ತಿಂದು ಎಷ್ಟು ಆಕ್ಟಿವ್ ಆಗಿರ್ತಾನಂತ ನಾವು ನೋಡ್ಕೋಬಹುದು ಪ್ರಿಯರೇ. ಆತನು ಎಷ್ಟು ಆಕ್ಟಿವ್ ಆಗಿರ್ತಾನೆ ಮತ್ತು 40 ದಿನಗಳ ಕಾಲ ಆತನು ಬೆಟ್ಟಕ್ಕೆ ಹತ್ತಿ ಹೋಗೋದನ್ನು ಕೂಡ ನಾವು ನೋಡ್ಕೊಳ್ಬಹುದು. ಆಮೇಲೆ ಅಲ್ಲಿ ಹೋಗಿ ಮತ್ತೆ ಪ್ರಾರ್ಥನೆಗಳನ್ನು ಮಾಡೋದನ್ನು ಕೂಡ ನಾವು ನೋಡ್ಕೋಬಹುದು ಪ್ರಿಯರೇ. ಮತ್ತೆ 4ನೇ ಮುಖ್ಯವಾದಂತ ಒಂದು ಉದಾಹರಣೆ ಏನಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಯೋಹಾನ. ಯೋಹಾನನು ಏನು ಏನು ತಿಂತಾನೆ? ಯಾರಿಗಾದ್ರೂ ಗೊತ್ತಾ? ಸತ್ಯವೇದದಲ್ಲಿ ಬರೆದಿದೆ ಆತನು ಏನ್ ತಿಂತಾನೆ ಅಂತ. ಎಸ್ ಬಸ್. ಜೇನು, ಹಾ, ಕಾಡು ಜೇನು. ಜೇನು ಮಿಡತೆಗಳು ಮತ್ತು ಮತ್ತು ಜೇನುತುಪ್ಪ. ಹಾ, ವೆರಿ ಗುಡ್, ಥ್ಯಾಂಕ್ ಯು. ಕಾಡು ಜೇನು ಮತ್ತು ಮಿಡತೆಗಳು. ಮಿಡತೆಗಳನ್ನು ಆತನು ತಿನ್ನೋದನ್ನು ನಾವು ನೋಡಬಹುದು ಪ್ರಿಯರೇ. ಹಾಗಾಗಿ ಆತನು ಆ ಒಂದು ಪದ್ಧತಿನ ಯಾಕೆ ಫಾಲೋ ಮಾಡ್ತಿರ್ಬೋದು? ಸಾರಿ, ಆ ಒಂದು ಪದ್ಧತಿಗಳನ್ನು ಯಾಕೆ ಫಾಲೋ ಮಾಡ್ತಾ ಇರ್ಬೋದು ಮತ್ತೆ ಯಾಕೆ ಆಹಾರದ ಪದ್ಧತಿಯನ್ನು ಯಾಕೆ ದೇವರು ನಮಗೆ ಅಲ್ಲಿ ಅದನ್ನು ಬರ್ಸಿರ್ಬೋದು ಅಂತ ನಿಮಗೆ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ. ಓಕೆ. ಗೊತ್ತಿಲ್ಲ. ಸೊ ಈಗ ದೇವರು ನಮಗೆ ಹಲವಾರು ಆರೋಗ್ಯಕರವಾದಂಥ ಪದ್ಧತಿಗಳನ್ನು ಕೊಟ್ಟಿದ್ದಾನೆ ಪ್ರಿಯರೇ. ನಾವು ಫಾಲೋ ಮಾಡಬೇಕಾಗಿರುವಂಥ ಹಲವಾರು ಆರೋಗ್ಯಕರವಾದಂಥ ಪದ್ಧತಿಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಸ್ನಾನಿಕನಾದಂಥ ಯೋಹಾನನ ಒಂದು ವಸ್ತ್ರ ಮತ್ತು ಊಟದ ಬಗ್ಗೆ ದೇವರಲ್ಲಿ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 4ನೇ ವಚನದಲ್ಲಿ ಕೂಡ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ನಾವು ಸತ್ಯಭಾಗದಲ್ಲಿ ನೋಡ್ಕೊಂಡ್ರೆ ನಾವು ಏನೇನನ್ನ ತಿನ್ನಬಾರ್ದು, ಯಾವ ಯಾವ ಪ್ರಾಣಿಗಳನ್ನ ತಿನ್ನಬಾರ್ದು, ಯಾವ ಯಾವ ಪ್ರಾಣಿಗಳನ್ನು ತಿನ್ನಬಹುದು, ಒಳ್ಳೆ ಆಹಾರಗಳು ಯಾವುದು, ಆ, ಒಳ್ಳೆ ಕೆಟ್ಟ ಆಹಾರಗಳು ಯಾವ್ದ್ಯಾವ್ದು ಅನ್ನೋಂಥದ್ದನ್ನ ನಾವು ಯಾಜಕಕಾಂಡ 11ನೇ ಅಧ್ಯಾಯ ಮತ್ತು 14ನೇ ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಳೋರಾಗಿದ್ದೇವೆ ಪ್ರಿಯರೇ. ಯಾರಾದ್ರೂ ನಿಮಗೆ ಸತ್ಯವೇದ ಭಾಗ ಆ, ಇದ್ರೆ, ನಿಮ್ಮ ಹತ್ರ ಸತ್ಯಭಾಗ ಇದ್ರೆ ಸತ್ಯವೇದದಿಂದ 1ನೇ ಕೊರಿಂಥಿ 10ನೇ ಅಧ್ಯಾಯ 31ನೇ ವಚನ ತೆಗಿತೀರಾ? 10 ಅಧ್ಯಾಯ 1ನೇ ಕೊರಿಂಥಿ ಹತ್ತು 31ನೇ ವಚನ. ಹೀಗಿರಲಾಗಿ ಬ್ರದರ್, ಹಾ, ಓಕೆ, ಓದಿ ಓದಿ ಮುಂದೆ. ಹಲೋ. ಹೀಗಿರಲಾಗಿ ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಗಾಗಲಿ ವಿಘ್ನವಾಗಬೇಡಿರಿ. ನಾನಂತೂ ಸ್ವಪ್ನ ಸಾಕು ಸಾಕು ಸ್ವಪ್ರಯೋಜನಕ್ಕಾಗಿ ಸಾಕು, ಥ್ಯಾಂಕ್ಸ್. ಸೊ ಅಲ್ಲಿ ನಾವು ಸತ್ಯಭಾಗದಲ್ಲಿ ಏನ್ ನೋಡ್ಕೊಂಡ್ವಿ? ನಾವು ಉಂಡರು ಕುಡಿದರು ಏನೇ ಮಾಡಿದ್ರು ಏನ್ ಮಾಡ್ಬೇಕಂತೆ? ದೇವರಿಗೆ ಘನತೆಗಾಗಿ ಮಾಡಿರಿ ಅಂತ ಹೇಳಿದೆ. ನಾವು ಪ್ರತಿದಿನ ಊಟ ಮಾಡೋದು ಕುಡಿಯೋದು ದೇವ್ರ ಘನತೆಗೋಸ್ಕರ ಮಾಡ್ತಾ ಇದೀವ, ನಮ್ಮ ಟೇಸ್ಟಿಗೋಸ್ಕರ ಮಾಡ್ತಾ ಇದೀವ? ನಾಳೆ ಬರುತ್ತೆ ತಡ್ರಿ, ನಾಳೆ ಬಿರಿಯಾನಿ ಮಟನ್ ಚಿಕನ್ ಮಾಡಿದಾಗ ಅಲ್ಲಿ ಟೇಸ್ಟ್ಗೆ ದೇವ್ರ ಘನತೆ ಇಲ್ಲ, ಏನು ಇಲ್ಲ, ಟೇಸ್ಟ್ ಚೆನ್ನಾಗಿತ್ತ, ಹೊಡಿತಾ ಇರೋದೆ ಅಲ್ವಾ? ಬಟ್ ಆದ್ರೆ ನಾವು ನೆನಪಿಟ್ಕೊಳ್ಬೇಕಾದಂತ ಬಹಳ ಮುಖ್ಯವಾದಂತ ವಿಷಯ ಏನಂದ್ರೆ, ನನಗೆ 2 ವಿಷಯ ನಾನು ಪ್ರತಿ ಸರಿ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಅಂದ್ರೆ ದೇವ್ರ ವಾಕ್ಯ ಹೇಳುತ್ತಲ್ಲ, ದೇವ್ರ ವಾಕ್ಯಗಳನ್ನು ಹೃದಯದಲ್ಲಿ ಬರೆದುಕೊಳ್ರಿ ಅಂತ.
ಆ ರೀತಿಯಲ್ಲಿ ಬರೆದುಕೊಂಡಂತ ಹಲವಾರು ವಾಕ್ಯಗಳಲ್ಲಿ ಎರಡು ಬಹಳ ಆ, ಏನು ಪ್ರತಿ ಸಾರಿ ನನ್ನ ಹೃದಯದಲ್ಲಿ ಇರುವಂತ ವಾಕ್ಯಗಳೇನೆಂದ್ರೆ, ನಾವು ಏನೇ ಮಾಡಿದ್ರು ದೇವರಿಗೆ ಲೆಕ್ಕ ಕೊಡಬೇಕು. ಒಂದು. ಎರಡನೇದೇನೆಂದ್ರೆ, ನಾವ್ ಏನೇ ಮಾಡಿದ್ರು ದೇವರಿಗೆ ಘನತೆ ಪಡಿಸ್ಬೇಕು. ಎರಡು. ಅಲ್ಲೆಲೂಯ್ಯ. ಹಾಗಾಗಿ ನಾವು ಅತ್ಯುತ್ತಮವಾದಂತಹ ಆಹಾರ ಪದ್ಧತಿಗಳನ್ನು ಮಾಡ್ಕೊಂಡ್ರೆ ಬರೀ ನಮ್ಮ ಆರೋಗ್ಯ ಒಂದೇ ಉತ್ತಮವಾಗೋದಲ್ಲ, ಅಂದ್ರೆ ಫಿಸಿಕಲ್ ಹೆಲ್ತ್, ವೈಯಕ್ತಿಕ ಆರೋಗ್ಯ ಒಂದೇ ಉತ್ತಮವಾಗೋದಲ್ಲ, ಅದರ ಜೊತೆ ಜೊತೆಗೆ ಆತ್ಮೀಕ ಆಹಾರ ಕೂಡ ನಮ್ದು ಅತ್ಯುತ್ತಮವಾಗುತ್ತೆ. ಯಾಕಂದ್ರೆ ನಾವು ಎಷ್ಟು ಆರೋಗ್ಯಕರವಾದಂತ ಆಹಾರಗಳನ್ನು ಸೇವನೆ ಮಾಡ್ತೀವೋ ಅಷ್ಟು ನಮ್ಮ ದೇಹ ಆಕ್ಟಿವ್ ಆಗಿರುತ್ತೆ. ಇವಾಗ ನಾನು ಮತ್ತೆ ಇವಾಗ ನಮ್ಮ ಅಪ್ಪ ಅಮ್ಮನ ಒಂದು ಎಕ್ಸಾಂಪಲ್ ತಗೊಳಂಗಿದ್ರೆ, ಅವರು ಯಾಕೆ ಎಷ್ಟು ಆಕ್ಟಿವ್ ಆಗಿದ್ದಾರೆ ಈ ಏಜ್ ಅಲ್ಲಿ ಅಂತಂದ್ರೆ, ಅವರು ಮಾಡುತ್ತಿರುವಂತ ಆಹಾರ ಪದ್ಧತಿ ಅಥವಾ ಅವರು ಮಾಡುತ್ತಿರುವಂತ ಆಹಾರ ಸೇವನೆ ಅದಾಗಿರ್ಬೋದು. ಯಾಕಂದ್ರೆ ನಮ್ಮಲ್ಲಿ ಬಹಳ ಜನ ಏನ್ ಮಾಡ್ತೀವಿ, ಆಹಾರನ ಸೇವನೆ ಮಾಡ್ತೀವಿ, ಬಟ್ ನಾವು ಎಷ್ಟೇ, ನಾನು ಮತ್ತೆ ಇದನ್ನ ಏನಂತಾರೆ, ನಮ್ಮ ಕ್ರೈಸ್ತವ್ರನ್ನ ನಾನು ನೋಡಿದ್ದೀನಿ ಏನಂದ್ರೆ, ಅನಾರೋಗ್ಯಕರವಾದಂತ ಹವ್ಯಾಸಗಳನ್ನ ಇಟ್ಕೊಂತಾರೆ. ಎಲ್ಲಿ ಬೇಕಲ್ಲಿ ತಿನ್ನೋದು, ಯಾವಾಗ ಬೇಕಾದ್ರೆ ತಿನ್ನೋದು, ಹೆಂಗ್ ಬೇಕಂಗೆ ತಿನ್ನೋದು, ಮಧ್ಯರಾತ್ರಿ 2 ಗಂಟೆಗೆ ತಿನ್ನೋದೇನು, 3 ಗಂಟೆಗೆ ತಿನ್ನೋದೇನು, ಹೆಂಗ್ ಬೇಕಂಗೆ ತಿನ್ನೋದೇನು, ಆ ತರ ತಿಂದು ತಿಂದು ಬಹಳ ದೇಹಕ್ಕೆ ಬೇಡದೇ ಇರುವಂತ ಕೊಬ್ಬುಗಳನ್ನು ಬೆಳೆಸಿಕೊಂಡು ಅನಾರೋಗ್ಯಗಳಿಗೆ ಈಡಾಗಿ ದೇವರ ಒಂದು ನಾಮವನ್ನು ಘನತೆ ಮಾಡ್ತಾ ಇದಾರ ಅಥವಾ ಅಪಘನತೆ ಮಾಡ್ತಾ ಇದಾರ ಅಲ್ವಾ? ನಾವು ಮಾಡೋದ್ರಿಂದ ಇಂಡೈರೆಕ್ಟ್ಲಿ ಯಾರಿಗ್ ನಾವು ಇದ್ ಮಾಡ್ತಾ ಇದೀವಿ? ಇವ್ರು ಏನಪ್ಪ, ದೇವ್ರ ನಂಬಿ ಅಂತೀವಿ, ಪ್ರಾರ್ಥನೆ ಮಾಡ್ತೀವಿ ಅಂತಾರೆ, ತಿಂಗಳಲ್ಲಿ 40 ದಿನ ಬರೇ ಆಸ್ಪತ್ರೆಯಲ್ಲಿ ಇರ್ತಾರೆ, ರಕ್ತ ಇಲ್ಲ ಅಂತಾರೆ, ಆರಾಮಿಲ್ಲ ಅಂತಾರೆ, ಆ ಬೇದಿ ಅಂತಾರೆ, ವಾಂತಿ ಅಂತಾರೆ. ಅದಕ್ಕೆ ಮಾಡಿರೋ ತಪ್ಪೇನು ನಾವು? ಹೊರಗಡೆ ಎಗ್ ರೈಸ್ ತಿನ್ನೋದು, ಹೊರಗಡೆ ಕಬಾಬ್ ತಿನ್ನೋದು, ಯಾವ್ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ, ಹೆಂಗೆ ಮಾಡಿರ್ತಾರೋ, ಏನೇನ್ ಹಾಕಿರ್ತಾರೋ, ಹ? ಅಲ್ವಾ? ನಿಮ್ಮೆಲ್ಲರಿಗೂ ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಹೆಂಗೆ ಮಾಡಿರ್ತಾರೋ, ಎಲ್ಲೆಲ್ಲಿ ಮುಟ್ಟಿ ಮಾಡಿರ್ತಾರೋ ಗೊತ್ತಿಲ್ಲ ನಮಗೆ. ಅದನ್ನೆಲ್ಲ ತಿಂತೀವಿ ನಾವು. ಅದು ಕೂಡ ಏನು, ರಾತ್ರಿ 9:30 10 ಗಂಟೆಗೆ. ಅವಾಗ ತಿಂದ್ರೆ ಯಾವಾಗ ಜೀರ್ಣ ಆಗ್ಬೇಕು, ದೇಹ ಏನೇನು ಮಾಡ್ಬೇಕು ಅವಾಗ. ಹ್ಮ್ ಒಂದು ಒಂದು ಸರಿ ನೀವು ಯೋಚನೆ ಮಾಡಿ, ಒಂದು ಆಹಾರ ಮಿನಿಮಮ್ ಲೈಟ್ ವೇಟ್ ಆದಂತ ಆಹಾರವನ್ನು ಕೂಡ ಜೀರ್ಣಿಸ್ಕೊಳ್ಳೋಕೆ ನಿಮ್ಮ ದೇಹಕ್ಕೆ ಮಿನಿಮಮ್ 2 to 3 hours ಬೇಕು ಅಂದಾಗ, ನಾವು ಇಷ್ಟು ಹೆವಿ ಫುಡ್ನ, ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ನಮ್ಮ ಇಂಡಿಯನ್ ಡಯಟ್, ಇಂಡಿಯನ್ ಫುಡ್ ಎಲ್ಲ ಅಂಶಗಳನ್ನು ಹೊಂದಿದೆ. ಅಷ್ಟು ಹೆವಿ ಫುಡ್ನ ನಾವು ಅಷ್ಟು ರಾತ್ರಿ ಟೈಮಲ್ಲಿ ಹಾಕಿದಾಗ ಯಾವ ರೀತಿಯಲ್ಲಿ ನಮ್ಮ ದೇಹ ಅದನ್ನ ಜೀರ್ಣಿಸ್ಕೊಳ್ಬೋದು? ಒಂದು ವೇಳೆ ರಾತ್ರಿ ಎಲ್ಲ ದೇಹದ ಅಂಗಾಂಗಗಳಲ್ಲಿ ಲಿವರು, ಕಿಡ್ನಿ, ಎಲ್ಲ ಪ್ಯಾಂಕ್ರಿಯಸ್ ಎಲ್ಲ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ರೆಸ್ಟ್ ಯಾವಾಗ ಹಂಗಾದ್ರೆ? ಇದನ್ನ ಬಹಳ ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಹಾಗಾಗಿ ನಾವು ಬರೀ ಆತ್ಮಿಕವಾದಂತ ಆರೋಗ್ಯ ಬಗ್ಗೆ ಆಲೋಚನೆ ಮಾಡೋದಲ್ಲ, ನಾವು ಶಾರೀರಿಕವಾದಂತ ಆರೋಗ್ಯ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಶಾರೀರಿಕವಾಗಿ ನಾವು ಆರೋಗ್ಯವಾಗಿದ್ರೇನೆ ನಾವು ಆತ್ಮಿಕವಾಗಿ ಕೂಡ ಆರೋಗ್ಯವಾಗಿರ್ತೀವಿ. ಯಾಕಂದ್ರೆ ಶಾರೀರಿಕವಾಗಿ ನೀವು ಆರೋಗ್ಯವಾಗಿದ್ರೇನೆ ನೀವು ಆಕ್ಟಿವ್ ಆಗಿ ನಾಳೆ ದಿನ, ಇವಾಗ ನಾಳೆ ಫಾರ್ ಎಕ್ಸಾಂಪಲ್ ಸಂಡೇ, ನಾನು ಇವತ್ತು ಆಕ್ಟಿವ್ ಆಗಿ ಒಂದು ಒಳ್ಳೆ ಆಹಾರ ಪದ್ಧತಿ ಉಳ್ಳವನಾಗಿದ್ರೆ ಮಾತ್ರ ನಾಳೆ ನಾನು ಆಕ್ಟಿವ್ ಆಗಿ ಅಲ್ಲಿ ಸಭೆಯಲ್ಲಿ ನಾನು ಆಕ್ಟಿವ್ ಆಗಿರೋಕ್ಕಾಗತ್ತೆ. ನಾನು ಭಾನುವಾರ ಬೆಳಿಗ್ಗೆ ಒಂದು ಬಿರಿಯಾನಿ ತಿಂದು ಹೋದ್ರೆ ಆರಾಧನೆ ಮಾಡ್ಬೇಕಾದ್ರೆ ಏನಾಗುತ್ತೆ, ವಾಕ್ಯ ಹೇಳ್ಬೇಕಾದ್ರೆ ಏನಾಗುತ್ತೆ? ನಿದ್ದೆ ಬರುತ್ತೆ ಅಲ್ವಾ? ನಿದ್ದೆ ಬರುತ್ತಾ ಬರಲ್ವಾ? ಬರುತ್ತಲ್ವಾ? ಸೊ ಹಾಗಾಗಿ ಆಹಾರಕರವಾದಂತ ಪದ್ಧತಿಗಳನ್ನು ಮಾಡ್ಕೊಳ್ಬೇಕು ಆ ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೊಂದೇ, ಆಹಾರ ಪದ್ಧತಿಗಳನ್ನು ಬದಲಾಯಿಸಿ. ಹಾಗಾಗಿ ಆತ್ಮಿಕ ಫಲಗಳಲ್ಲಿ ಒಂದು ಫಲ ಏನು? ಸ್ವಯಂ ನಿಯಂತ್ರಣ ಮಾಡೋದು ಕೂಡ ಒಂದು ಆತ್ಮಿಕವಾದಂತ ಫಲ. ಗಲಾತಿಯ ಪುಸ್ತಕ 5ನೇ ಅಧ್ಯಾಯ 22ನೇ ವಚನ 23ನೇ ವಚನದಲ್ಲಿ ನಾವು ನೋಡ್ಬೋದು, ಆತ್ಮಿಕ ಫಲಗಳು ಬಹಳ ಇದಾವೆ. ಅದರಲ್ಲಿ ಒಂದು ಸ್ವಯಂ ನಿಯಂತ್ರಣ, ಒಂದು ಸೆಲ್ಫ್ ಕಂಟ್ರೋಲ್ ಅನ್ನೋದು ಕೂಡ ಒಂದು ನಮಗೆ ಆತ್ಮಿಕವಾದಂತ ಫಲಗಳಲ್ಲಿ ಒಂದು. ಅದನ್ನ ನಮ್ಮ ಬಾಡಿಯಲ್ಲಿ ನಾವು ಅನುಗಣಿಸ್ಕೋಬೇಕು. ಮತ್ತೆ ದೇವರ ವಾಕ್ಯ ಒಂದು ಕಡೆಯಲ್ಲಿ ಹೇಳುತ್ತೆ, 1 ಕೊರಿಂಥಿ ಆ 6ನೇ ಅಧ್ಯಾಯ 19ನೇ ವಚನ 20ನೇ ವಚನದಲ್ಲಿ ಹೇಳುತ್ತೆ, ನಮ್ಮ ದೇಹವು ದೇವರ ಆಲಯವಾಗಿದೆ ಅಂತೇಳಿ. ಹಾಗಾದ್ರೆ ಈ ಆಲಯದಲ್ಲಿ ನಾವು ಏನನ್ನ ಹಾಕ್ತಾ ಇದೀವಿ, ನಾವ್ ಏನನ್ನ ತಿಂತಾ ಇದೀವಿ, ನಾವು ಹೆಂಗ್ ಬೇಕಂಗ್ ನೋಡ್ಕೊಂತಾ ಇದೀವ?
ಅಥವಾ ಪದ್ಧತಿಗಳ ಪ್ರಕಾರ, ದೇವರ ಪ್ರಕಾರ, ಶಾರೀರಿಕ ಪ್ರಕಾರ ನಾವು ಆರೋಗ್ಯಕ್ಕೆ ಯಾವುದು ಅತ್ಯುತ್ತಮವಾಗಿದ್ದು ಅನ್ನೋದನ್ನ ನಾವು ತಿಂತಾ ಇದೀವ. ನಮಗೆ ಒಂದ್ ವೇಳೆ ಆರೋಗ್ಯಕರವಾದಂತ ಆಹಾರ ತಿನ್ನಕ್ಕೆ ಅಥವಾ ಅದನ್ನ ಕೊಂಡುಕೊಳ್ಳೋದಕ್ಕೆ ಬಹಳ ಆ ಏನಂತಾರೆ ಆ ನಮ್ಮ ಹತ್ರ ಹಣ ಇಲ್ಲದೆ ಇರ್ಬೋದು. ಬಟ್ ಆದ್ರೆ ಇರುವಂತ ಆ ಏನಂತಾರೆ ಇರುವಂತ ಪರಿಸ್ಥಿತಿಯಲ್ಲಿ ನಮಗೆ ಎಷ್ಟು ಆಹಾರ ಅನ್ನ ವೃದ್ಧಿಗೊಳಿಸ್ಬೋದು ಅಥವಾ ನಾವು ಎಷ್ಟು ಇರ್ಬೋದು ಅನ್ನುವಂಥ ಪ್ರಯತ್ನ ಆದ್ರೂ ನಾವು ಮಾಡ್ಬೋದಲ್ವಾ. ಈಗ ಸಮಯಕ್ಕೆ ಸರಿಯಾಗಿ ತಿನ್ನಕ್ಕೆ ನಮ್ಮ ಕೈಯಲ್ಲಿ ಆಗುತ್ತೆ, ಕರೆಕ್ಟಾ? ನಾವ್ ಎಲ್ಲೇ ಇರ್ಲಿ ಏನೇ ಮಾಡ್ಲಿ, ಎಂಥದೇ ಆಹಾರ ಆಗ್ಲಿ ಸಮಯಕ್ಕೆ ಸರಿಯಾಗಿ ತಿನ್ನುವಂಥದ್ದು ನಾವು ಅಭ್ಯಾಸ ಮಾಡ್ಬೋದು, ಅದು ನಮ್ಮ ಕೈಯಲ್ಲಿದೆ. ಹಾಗಾಗಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ನಾವು ಮಾಡಬೇಕು, ನಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ. ಯಾಕೆ? ಅದರಿಂದ ನಮ್ಮ ದೇಹ ಒಂದು ಒಳ್ಳೆ ಆರೋಗ್ಯಕರವಾದಂಥ ದೇಹವಾಗಿ ಪರಿವರ್ತನೆ ಆಗುತ್ತೆ. ಅದರ ಈಕ್ವಲ್ ಟು ನಮ್ಮ ಆತ್ಮಿಕ ಆಹಾರ, ಆತ್ಮಿಕ ಜೀವನ, ಆತ್ಮಿಕ ದೇಹ, ಆತ್ಮಿಕವಾದಂಥ ಒಂದು ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ ಅನ್ನುವಂಥದ್ದನ್ನ ನಾನು ಹೇಳೋದಕ್ಕೆ ತಿಳಿಸೋದಕ್ಕೆ ಬಯಸ್ತೇನೆ. ನಾವು ಪ್ರತಿ ಸಾರಿ ಏನಪ್ಪಾ ಏನು ಆರೋಗ್ಯ ಏನ್ ತಿನ್ಬೇಕು ನಾವು ಅಂತಂದ್ರೆ ದೇವರ ವಾಕ್ಯದ ಅನುಸಾರವಾಗಿ. ನಾನು ಬೇರೆ ಎಲ್ಲ ಏನಂತಾರೆ ಡಯಟ್ ಪ್ಲಾನು, ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಇವಾಗ ಲಕ್ಷಗಟ್ಟಲೆ ನಿಮಗೆ ಡಯಟ್ ಪ್ಲಾನ್ ಸಿಗ್ತವೆ, ಆರೋಗ್ಯಕರವಾದಂಥ ಡಯಟ್ ಪ್ಲಾನ್ಸ್ಗಳು. ಬಟ್ ಆದ್ರೆ ಅದನ್ನೆಲ್ಲ ನಾವು ಹೇಳಕ್ಕಾಗಲ್ಲ. ಬಟ್ ದೇವರು ನಮಗೆ ಸತ್ಯಭಾಗದಲ್ಲಿ ಕೊಟ್ಟಂತ ಆ ಆರೋಗ್ಯಕರವಾದಂಥ ಆಹಾರಗಳು ಏನಂತಂದ್ರೆ ಯಾವಾಗಲೂ ಹಸಿರು ಪದಾರ್ಥಗಳು, ಅಂದ್ರೆ ಹಸಿರಾಗಿರುವಂತ ಒಂದು ಹಣ್ಣುಗಳಾಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು, ಅದನ್ನ ಸತ್ಯಭಾಗಗಳಲ್ಲಿ ಹಲವಾರು ಕಡೆಗಳಲ್ಲಿ ಬರೆದಿರೋದನ್ನ ನಾವು ನೋಡ್ಬೋದು. ಮತ್ತೆ ಇನ್ನೊಂದು ಏನಂದ್ರೆ ಬಹಳ ಕಡೆಯಲ್ಲೇ ನಾವು ನೋಡ್ಬೋದು ಮೀನನ್ನ ಆಹಾರವಾಗಿ ಸೇವನೆ ಮಾಡೋದು, ರೊಟ್ಟಿಯನ್ನು ಇದು ಸತ್ಯಭಾಗದಲ್ಲಿ ಆಹಾರವಾಗಿ ಸೇವನೆ ಮಾಡೋದನ್ನ ನಾವು ನೋಡ್ಬೋದು. ಸೊ ಇದೆಲ್ಲವೂ ಕೂಡ ಸತ್ಯಭಾಗದಲ್ಲಿ ಬರೆದಿರುವಂತಹ ಆಹಾರ ಪದ್ಧತಿಗಳನ್ನು, ಅದನ್ನೆಲ್ಲ ನಾವು ಫಾಲೋ ಮಾಡಬೇಕು, ಮತ್ತೆ ಫಾಲೋ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥದ್ದು ನನ್ನ ಒಂದು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಆಗಿದೆ ಪ್ರಿಯರೇ. ಅದೇ ರೀತಿಯಲ್ಲಿ ನಾವು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಕುಡಿಲೇಬೇಕು. ಯಾಕಂದ್ರೆ ದೇವರು ಹೇಳಿದಾನೆ ಏನಂತ, ನಾನೇ ಜೀವದ ಬುಗ್ಗಿ ಆಗಿದ್ದೀನಿ, ನನ್ನಿಂದಲೇ ಕುಡಿಯುವವರಿಗೆ ನಿಮ್ಗೆ ದಾಹವಾಗಲ್ಲ ಅಂತ. ಇದು ಆತ್ಮಿಕವಾಗಿ. ಶಾರೀರಿಕವಾಗಿ ನಾವೇನ್ ಮಾಡಬೇಕು, ನಮಗೆ ಯಾವುದೇ ರೀತಿಯಲ್ಲಿ ದಾಹ ಆಗಕ್ ಮುಂಚೆ ಕುಡಿಬೇಕು. ಬಹಳ ಜನ ದಾಹ ಆಗೋವರೆಗೂ ಕುಡಿತಾರೆ. ಯಾರೋ ಒಬ್ರು ಹೇಳ್ತಾ ಇದ್ರು, ದಾಹ ಆದ್ರೆ ಅವಾಗ ಏನಂತೆ, ಮನೆ ಮುಂದೆ ಆಂಬುಲೆನ್ಸ್ ಬಂದಂಗಂತೆ, ಅದಕ್ಕೂ ಮುಂಚೆನೆ ನಾವು ಕುಡಿಬೇಕು ನೀರನ್ನ ಅಂತ. ಈಗ ಅದು ಬೇರೆ, ಎಸ್ಪೆಷಲಿ ಚಳಿಗಾಲದಲ್ಲಿ ನಮಗೆ ಬಾಯಾರಿಕೆ ಆಗದೆ ಇರ್ಬೋದು, ಬಟ್ ಆದ್ರೂ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ಕುಡಿಬೇಕು. ಯಾಕಂದ್ರೆ ನೀರು ನಮ್ಮ ಆಹಾರವನ್ನು ಜೀರ್ಣ ಮಾಡೋದಕ್ಕೆ ನಮಗೆ ಬಹಳ ಸಹಾಯವಾಗುತ್ತೆ ಅಂತಂದು ಹೇಳಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ಬೋದು. ಯಾಕಂದ್ರೆ ಎರಡು ಮೂರು ಕಡೆಗಳಲ್ಲಿ ದೇವರು ನೀರಿನ ಬಗ್ಗೆ, ನೀರನ್ನ ಯಾವ ರೀತಿಯಲ್ಲಿ ಕುಡಿಬೇಕು, ಮತ್ತೆ ಇಸ್ರಾಯೇಲರಿಗೆ ಕೂಡ ನೀರು ಬಹಳ ಏನೋ ಮುಖ್ಯವಾಗಿ ದೇವರು ಕೊಡೋದನ್ನು ಎರಡು ಮೂರು ಜಾಗದಲ್ಲಿ ದೇವರು ಅವರಿಗೆ ಅದ್ಭುತವಾಗಿ ಕೊಡೋದನ್ನು ಕೂಡ ನಾವು ಸತ್ಯಭಾಗದಲ್ಲಿ ನಾವು ನೋಡ್ತೀವಿ. ಮತ್ತೆ ಅದೇ ರೀತಿಯಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 20ನೇ ವಚನದಿಂದ 21ನೇ ವಚನದವರೆಗೂ ನಾವು ಬೇಡವಾದಂತ ಆಹಾರ ಪದ್ಧತಿಗಳನ್ನು ನಾವು ತಿನ್ನಬಾರದು ಅನ್ನುವಂತ ಒಂದು ದೇವರ ಸಂದೇಶವನ್ನು ಅಲ್ಲಿ ನಾವು ನೋಡ್ಬೋದು ಪ್ರಿಯರೇ. ನಾನು ಯಾಕೆ ಸ್ವಲ್ಪ ವಚನಗಳನ್ನು ಓದಿಸ್ತಾ ಇಲ್ಲ, ಯಾಕೆ ಫಾಸ್ಟ್ ಆಗಿ ಹೋಗ್ತೇನಂದ್ರೆ ಆ ಏನಂತಾರೆ, ನಾವು ಬೇಗ ಮುಗಿಸ್ಬೇಕಾದಂತ ಪರಿಸ್ಥಿತಿ ನಮಗಿದೆ. ಹಾಗಾಗಿ ನೀವು ನೋಟ್ ಮಾಡ್ಕೊಳ್ಳಿ, ನಿಮಗೆ ಸಮಯ ಇದ್ದಾಗ ಈ ವಚನಗಳನ್ನೆಲ್ಲ ನೀವು ಓದ್ಕೊಳ್ಳಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅದೇ ರೀತಿಯಲ್ಲಿ ಬರೀ ನಾನು ಇವಾಗ ತಿನ್ನೋದು ಹೇಳಿದೆ, ಕುಡಿಯೋದು ಹೇಳಿದೆ, ಆದ್ರೆ ರೆಸ್ಟ್ ಮಾಡೋದು ಅಂದ್ರೆ ನಿದ್ದೆ ಮಾಡೋದು ಕೂಡ ನಾವು ಮಾಡಬೇಕು, ವಿಶ್ರಮ ಮಾಡೋದು ಕೂಡ ನಾವು ಮಾಡಬೇಕು. ಡಾಕ್ಟರ್ಸ್ಗಳು ಹೇಳೋ ಪ್ರಕಾರ ಪ್ರತಿ ಮನುಷ್ಯ ಪ್ರತಿದಿನ ಎಷ್ಟು ಸಮಯ ನಿದ್ದೆ ಮಾಡಬೇಕು? ಕನಿಷ್ಠ 7 ತಾಸು ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯಾಕೆ ನಮಗೆ ರೆಸ್ಟ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ದೇವರು ಕೂಡ ಒಂದು ದಿನ ರೆಸ್ಟ್ಗೋಸ್ಕರ ದೇವರು ನೇಮಿಸಿದ್ದಾನೆ ಅಲ್ವಾ. ದೇವರು ಸೃಷ್ಟಿ ಮಾಡುವಾಗ ಒಂದು ದಿನ ಏನ್ ಮಾಡಿದ್ದಾನೆ, ವಿಶ್ರಮಣೆಗೋಸ್ಕರನೇ ಒಂದು ದಿನ ಸೃಷ್ಟಿ ಮಾಡಿದ್ದಾನೆ. ನಾವು ಕೂಡ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ಎಲ್ಲದಕ್ಕೂ ಒಂದು ದಿನ ನಾವು ರೆಸ್ಟ್ ಅಂತೇಳಿ, ಅಥವಾ ಪ್ರತಿದಿನ ನಾವು ಈಗ 7-8 ತಾಸು ನಾವು ನಿದ್ದೆ ಮಾಡೋದ್ರ ಮೂಲಕ ಅದನ್ನ ರೆಸ್ಟ್ ಕೊಡಬೇಕು. ಮತ್ತೆ 7-8 ತಾಸು ಮತ್ತೆ ಅದಕ್ಕೂ ಜಾಸ್ತಿ ಅಲ್ಲ, ಮತ್ತೆ ಕೆಲವೊಬ್ಬರೆಲ್ಲ 10 ತಾಸು 12 ತಾಸು ಮಲ್ಕೊಳ್ಳೋರು ಕೂಡ ಇದ್ದಾರೆ. ಆ ರೀತಿಯಲ್ಲಿ ಓವರ್ ಆಗಿ ಮಲ್ಕೊಂಡ್ರು ನಿಮಗೆ ಆಹಾರದಲ್ಲಿ ಆರೋಗ್ಯದಲ್ಲಿ
ಒಂದು ನೆಗೆಟಿವ್ ಆದಂಥ ಇಂಪ್ಯಾಕ್ಟ್ ಆಗ್ಬೋದು. ಹಾಗಾಗಿ ನಾವು ಅತ್ಯುತ್ತಮವಾದಂಥ ಆರೋಗ್ಯವುಳ್ಳವರಾಗಿ ಇರಬೇಕಂತಂದ್ರೆ ನಾವು ಬೇಕಾದಂಥ ವಿಶ್ರಾಂತಿಯನ್ನು ನಾವು ತಗೊಳ್ಬೇಕಾಗಿದೆ ಪ್ರಿಯರೇ. ನಾವು ಹಾಗಾಗಿ ಈಗ ಬರೀ ಆಹಾರ ಒಂದೇ ತಿನ್ನೋದ್ರಿಂದ ಅಥವಾ ಚೆನ್ನಾಗಿ ನೀರು ಕುಡಿಯೋದ್ರಿಂದ ವಿಶ್ರಮಣ ಮಾಡೋದೊಂದಿಗೆ ಅಲ್ಲ, ಬಟ್ ಆದರೆ ಅದಕ್ಕೆ ತಕ್ಕಂಥ ಒಂದು ಹಾರ್ಡ್ ವರ್ಕ್ ಅನ್ನು ನಾವು ಮಾಡಬೇಕು, ಎಕ್ಸಸೈಸ್ ಅನ್ನು ನಾವು ಮಾಡಬೇಕು. ಯಾಕಂದ್ರೆ ನಾವು ಪ್ರತಿದಿನ ಎಕ್ಸಸೈಸ್ ಮಾಡೋದ್ರಿಂದ, ಪ್ರತಿದಿನ ನಮ್ಮ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಂದು ಎಕ್ಸಸೈಸ್ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ದೇಹ ಏನಾಗಿರುತ್ತೆ, ಒಂದು ಐಡಲ್ ಆಗಿರುತ್ತೆ. ನಾವು ಯಾಕಂದ್ರೆ ನೋಡಿ, ನೀವು ಎಲ್ಲೇ ಅಬ್ಸರ್ವ್ ಮಾಡ್ರಿ, ಯಾವುದೇ ದೇಶದಲ್ಲಿ ಅಬ್ಸರ್ವ್ ಮಾಡ್ರಿ, ಏನಂತಾರೆ, ಫಾರ್ಮರ್ಸ್ ಅಂದ್ರೆ ದೇಶದ ಫಾರ್ಮರ್ಸ್ಗೆ ಏನಂತಾರೆ ಕನ್ನಡದಲ್ಲಿ? ರೈತರು. ರೈತರು. ಹಾ, ಸರಿ, ನೆನಪಾಗ್ಲಿಲ್ಲ ಬೇಗ. ರೈತರು. ಸೊ ರೈತರು ಯಾವಾಗಲೂ ಆರೋಗ್ಯಕರವಾಗಿರ್ತಾರೆ. ಈಗ ಗೊತ್ತಿಲ್ಲ ನನಗೆ, ನಾನು ನೋಡಿದ ಮಟ್ಟಿಗೆ ಆ, ಆರೋಗ್ಯಕರವಾಗಿರ್ತಾರೆ. ಈಗ ಅವರು ಕೂಡ ಅನಾರೋಗ್ಯವಾದಂಥ ಆ, ಆಹಾರ ಪದ್ಧತಿಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಆದರೆ ಆಲ್ಮೋಸ್ಟ್ 80% ಆಫ್ ದ ಜನ ಆರೋಗ್ಯಕರವಾಗಿರ್ತಾರೆ. ಯಾಕಂದ್ರೆ ಅವರು ಪ್ರತಿದಿನ ಅವರು ತಮ್ಮ ದೇಹವನ್ನು ದಣಿಸ್ತಾರೆ, ಪ್ರತಿದಿನ ಅವರು ಹಾರ್ಡ್ ವರ್ಕ್ ಅನ್ನು ಮಾಡ್ತಾರೆ, ಪ್ರತಿದಿನ ಅವರು ಎಕ್ಸಸೈಸ್ ಅನ್ನು ಮಾಡ್ತಾರೆ. ಆದ್ರೆ ನಾವು ಬೇರೆ ಕೆಲಸಗಳಿಗೆ ಹೋಗೋರು ನಾವೇನ್ ಮಾಡ್ಬೇಕಂಗಾದ್ರೆ, ಬರೀ ಒಂದ್ ಕಡೆ ಕೂಡೋದಲ್ಲ, ಪ್ರತಿದಿನ ನಾವು ಎಕ್ಸಸೈಸ್ ಮಾಡಬೇಕು, ಪ್ರತಿದಿನ ನಾವು ಹಾರ್ಡ್ ವರ್ಕ್ ಅನ್ನು ಮಾಡಬೇಕು. ಅವಾಗ ಮಾತ್ರ ನಮ್ಮ ದೇಹಕ್ಕೆ ಎಕ್ಸಸೈಸ್ ಆಗುತ್ತೆ, ನಮ್ಮ ದೇಹಕ್ಕೆ ಪ್ರತಿಯೊಂದು ಜಾಯಿಂಟ್ಸು ವರ್ಕ್ ಆಗುತ್ತೆ, ಪ್ರತಿಯೊಂದು ರಕ್ತ ಎಲ್ಲ ದೇಹದ ಅಂಗಾಂಗಗಳಿಗೆ ಹೋಗುತ್ತೆ. ಇಲ್ಲಾಂದ್ರೆ ಯಾವ ಅಂಗಾಂಗಗಳಿಗೂ ಹೋಗಲ್ಲ. ಹಾಗಾಗಿ ಪ್ರತಿನಿತ್ಯ ನಾವು ಎಕ್ಸಸೈಸ್ ಅನ್ನು ಮಾಡಬೇಕು, ಪ್ರತಿನಿತ್ಯ ನಾವು ಹಾರ್ಡ್ ವರ್ಕ್ ಅನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಅಪವಿತ್ರವಾದಂಥ ಅಥವಾ ಅಶುದ್ಧಿಯಾದಂಥ ಒಂದು ಆಹಾರವನ್ನು ನಾವು ತಿನ್ನಬಾರ್ದು. ನಾನೀಗ ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಟ್ಟೆ. ದೇವರು ನಮಗೆ ಹೇಳಿದರೆ ಯಾವುದು ಅಪವಿತ್ರವಾದಂಥ ಆಹಾರ, ಯಾವುದು ಪವಿತ್ರವಾದಂಥ ಆಹಾರ, ಯಾವುದಂತ ತಿನ್ನಬಾರ್ದು, ಯಾವುದನ್ನು ತಿನ್ನಬಹುದು ಅನ್ನುವಂಥ ಎಕ್ಸಾಂಪಲ್ಗಳನ್ನ ದೇವರು ಕೊಟ್ಟಿದ್ದಾರೆ. ಮತ್ತೆ ನೀವು ಯಾಚಕ ಕಾಂಡ 11ನೇ ಅಧ್ಯಾಯದಿಂದ 15ನೇ ಅಧ್ಯಾಯವರೆಗೂ ನೀವು ಓದ್ಕೊಂಡ್ರೆ, ಅಲ್ಲಿ ದೇವರು ಎಷ್ಟೋ ನಿಯಮಗಳನ್ನು ಅಲ್ಲಿರುವಂತ ಜನರಿಗೆ ಕೊಡ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಅದನ್ನ ತೊಳಿಬೇಕು, ಯಾವ ರೀತಿಯಲ್ಲಿ ಅದನ್ನ ಸುಡಿಬೇಕು, ಯಾವ ರೀತಿಯಲ್ಲಿ ಅದನ್ನ ಬೇಯಿಸ್ಬೇಕು, ಯಾವ್ಯಾವ ಮಾಂಸಗಳನ್ನು ಸುಡಬೇಕು, ಯಾವ್ಯಾವ ಮಾಂಸಗಳನ್ನು ಬೇಯಿಸ್ಬೇಕು, ಯಾವ್ಯಾವ ಮಾಂಸಗಳನ್ನು ಏನ್ ಮಾಡ್ಬೇಕು, ರಕ್ತವೇನ ಏನ್ ಮಾಡ್ಬೇಕು, ನೀರನ್ನು ಏನ್ ಮಾಡ್ಬೇಕು, ಮಾಂಸನ ಏನ್ ಮಾಡ್ಬೇಕು, ಯಾವ ಇದು ಮಾಡ್ಬೇಕಂತ ಕ್ಲಿಯರ್ ಆಗಿ ಬರಿದೆ. ಯಾಕೆ? ಯಾವುದನ್ನ ತಿಂದ್ರೆ ನಮ್ಮ ದೇಹಕ್ಕೆ ಅನಾರೋಗ್ಯ ಅನ್ನೋದು ದೇವರಿಗೆ ಗೊತ್ತಿರುವಂತ ಕಾರಣ. ಹಾಗಾಗಿ ಇವೆಲ್ಲ ಕೂಡ ಸತ್ಯಭಾಗದಲ್ಲಿ ಬರೆದಿರುವಂತ ಒಂದು ವಾಕ್ಯದ ಭಾಗಗಳು ಪ್ರಿಯರೇ. ಅದೇ ರೀತಿಯಲ್ಲಿ ಇದೆಲ್ಲ ಒಂದು ಏನೋ ಪರಿಶುದ್ಧವಾದಂತ ಶುದ್ಧೀಕರಣ ಉಳ್ಳಂತ ಆಹಾರವನ್ನು ನಾವು ತಿನ್ನುವವರಾಗಿರಬೇಕು. ಅದ್ರ ಜೊತೆಗೆ ಆ ಒಂದು ವಚನ ನನಗೆ ಇವಾಗ ನೆನಪು ಆಗ್ತಾ ಇರುವಂತ ಒಂದು ವಚನ ಏನಂದ್ರೆ, ಜ್ಞಾನೋಕ್ತಿಗಳು ಅಲ್ಲಿ ಬರೆಯಲ್ಪಟ್ಟಿದೆ. ಏನಂದು, ಹರ್ಷ ಹೃದಯವು ಒಳ್ಳೆ ಔಷಧಿ ಅಂತ ದೇವರು ಸತ್ಯಭಾಗದಲ್ಲಿ ಬರೆಯಲ್ಪಟ್ಟಿರೋದು. ಜ್ಞಾನೋಕ್ತಿಗಳ ಪುಸ್ತಕ 17ನೇ ಅಧ್ಯಾಯ 22ನೇ ವಚನ, ಹರ್ಷ ಹೃದಯವು ಒಳ್ಳೆ ಔಷಧಿ ಅಂತಾರೆ. ಅದೇ ರೀತಿಯಲ್ಲಿ ನಾವು ಹರ್ಷದ ಹೃದಯ ಉಳ್ಳವರಾಗಿರ್ಬೇಕು. ಬರೀ ಒಳ್ಳೆ ಆಹಾರ ಪದ್ಧತಿ ಒಂದೇ ಅಲ್ಲ, ಬರೀ ಒಳ್ಳೆ ಆಹಾರ ಒಂದೇ ಅಲ್ಲ, ಬರೀ ನೀರು ಕುಡಿಯೋದು ಒಂದೇ ಅಲ್ಲ, ಅಥವಾ ಬರೀ ಒಳ್ಳೆ ವಿಶ್ರಾಂತಿ ಒಂದೇ ಅಲ್ಲ, ಅಥವಾ ಎಕ್ಸಸೈಸ್ ಮಾಡೋದು, ಹಾರ್ಡ್ ವರ್ಕ್ ಮಾಡೋದು ಒಂದೇ ಅಲ್ಲ, ಅಥವಾ ಒಂದು ಶುದ್ಧೀಕರಣವಾದಂಥ ಆಹಾರ ಪದ್ಧತಿಗಳನ್ನು ಫಾಲೋ ಮಾಡೋದು ಒಂದೇ ಅಲ್ಲ. ಹರ್ಷ ಹೃದಯ ಉಳ್ಳವರಾಗಿ ದೇವರಿಗೆ ನಾವು ಪ್ರತಿ ಸಲ ಕೃತಜ್ಞತೆ ಉಳ್ಳವರಾಗಿ, ಪ್ರತಿ ಸಲ ನಾವು ಏನಂತಾರೆ, ದೇವರಿಗೆ ಒಂದು ಹರ್ಷದ ಹೃದಯ ಉಳ್ಳವರಾಗಿದ್ರೆ ಅದಕ್ಕಿಂತ ಒಳ್ಳೆಯ ಒಂದು ಆರೋಗ್ಯವಾದಂಥ ಪದ್ಧತಿ ಬೇರೆ ಇಲ್ಲ. ಹಾಗಾಗಿ ಈ ಎಲ್ಲ ಒಂದು ಆರೋಗ್ಯ ಪದ್ಧತಿಗಳನ್ನು ನಾವೆಲ್ಲರೂ ಫಾಲೋ ಮಾಡೋಣ. ನಾವು ದೇವರನ್ನು ನಂಬಿದಂಥ ವ್ಯಕ್ತಿಗಳು ನಾವು ಯಾವಾಗಲೂ ಆರೋಗ್ಯಕರವಾಗಿ, ಆಸ್ಪತ್ರೆಗಳಿಗೆ ದೂರವಾಗಿ, ಡಾಕ್ಟರ್ಗಳಿಗೆ ದೂರವಾಗಿ ನಾವೆಲ್ಲರೂ ಇರೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಟಾಪಿಕ್ ಅನ್ನು ಮುಗಿಸ್ತಾ ಇದ್ದೇನೆ. ಆ ನಿಮಗೆ ಯಾರಿಗಾದ್ರೂ ಈ ಒಂದು ವಾಕ್ಯಗಳ ಬಗ್ಗೆ ಒಪಿನಿಯನ್ಸ್ ಇದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಕೇವಲ 5 ನಿಮಿಷ ಅವಕಾಶ ಇರುತ್ತೆ, ಅವ್ರಿಗೆ ನಾನು ಅವಕಾಶ ಕೊಡ್ತೀನಿ ನಿಮ್ಮ ಒಪಿನಿಯನ್ಸ್ಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಇದಾದ್ಮೇಲೆ ಡಿಸ್ಕಷನ್ ಇರುತ್ತೆ. ಡಿಸ್ಕಷನ್ ಆದ್ಮೇಲೆ ನಾನು ಹೇಳ್ದಂತೆ ಗೇಮ್ ಇರುತ್ತೆ. ಗೇಮು ಬಹಳ ಇಂಟ್ರೆಸ್ಟಿಂಗ್ ಆದಂತ ಗೇಮ್ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲೂ ಹೋಗ್ಬೇಡಿ, ಆ, ಇಲ್ಲೇ ಇರಿ. ಆ, ಯಾರ್ಯಾರಾದ್ರೂ ಈ ವಾಕ್ಯಗಳ ಬಗ್ಗೆ ಒಪಿನಿಯನ್ ಇದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ. ಯಾರಿಗೂ ಒಪಿನಿಯನ್ ಇಲ್ವಾ? ಯಾರಿಗೂ ಏನು ಒಪಿನಿಯನ್ಸ್ ಇಲ್ವಾ?
ಓಕೆ, ಸುಭಾಷ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅಣ್ಣ, ಹೇಳಿ ಅಣ್ಣ. ಹಾ ಬ್ರದರ್, ರೆಸ್ಟ್ ಮಾಡೋದ್ರ ಬಗ್ಗೆ ಹೇಳಿದ್ರಲ್ಲ ಅದನ್ನೇ. ಹಾ ಹಾ ಅಣ್ಣ. ದೇವ್ರು 6 ದಿವಸ ಕೆಲಸ ಮಾಡಿ 1 ದಿವಸ ರೆಸ್ಟ್ ಮಾಡಿದ್ರಲ್ಲ, ದೇವ್ರು ನಿದ್ದೆ ಮಾಡಿದ್ರ ಏನ್ ಮಾಡಿದ್ರ ಅಂತ ಅದೇ ನಾವೇನ್ ಮಾಡ್ಬೇಕು? ವಿಶ್ರಾಂತಿ ಮಾಡೋದಕ್ಕೆ, ನಮಗೆ ವಿಶ್ರಾಂತಿ ಮಾಡೋದಕ್ಕೆ. ಹಾ ಬ್ರದರ್, ನಾವ್ ಯಾವ ರೀತಿ ವಿಶ್ರಾಂತಿ ಮಾಡ್ಬೇಕಂತ? ಅಣ್ಣ, 6 ದಿವಸ ನಾವ್ ಕೆಲಸ ಮಾಡಿ 7ನೇ ದಿವಸ ಯಾವ ರೀತಿ ವಿಶ್ರಾಂತಿ ಮಾಡಕಂತ ಬ್ರದರ್? ನಾವು ಅದೇ ವಿಶ್ರಾಂತಿ ಅಂದ್ರಣ್ಣ, ನಾವು ಪ್ರತಿದಿನ ವಿಶ್ರಾಂತಿ ಮಾಡ್ತಾನೆ ಇದ್ದೀವಿ. ನಮ್ಮ ದೇಹ, ನಾನು ಅದೇ ಹೇಳಿದ್ದು, ಪ್ರತಿದಿನ ನಾವು 7 ತಾಸುಗಳು ನಾವು ವಿಶ್ರಾಂತಿ ಮಾಡಬೇಕು. ರಾತ್ರಿ ಹೊತ್ತು ನಾವು ಮಲಗ್ತೀವಲ್ಲ, ಅದೇ ವಿಶ್ರಾಂತಿ. ನಾವು ಏಳು ತಾಸುಗಳು ಮಿನಿಮಮ್ ನಮ್ಮ ಆರೋಗ್ಯ, ಡಾಕ್ಟರ್ ಹೇಳೋದ ಪ್ರಕಾರ 7 ತಾಸುಗಳು ನಾವು ನಿದ್ದೆ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಹಾಗಾಗಿ ನಾವು ಅಂದ್ರೆ ಬೇರೆ ಯೋಚನೆಗಳು ಇಲ್ಲದೆ, ಡಿಸ್ಟರ್ಬೆನ್ಸ್ಗಳು ಇಲ್ಲದೆ ಒಳ್ಳೆ ಒಳ್ಳೆ ನಿದ್ದೆಯನ್ನ ಮಾಡಬೇಕು, ವಿಶ್ರಾಂತಿಯನ್ನು ಮಾಡಿದ್ರೆ ಅವಾಗ ಒಂದು ಒಳ್ಳೆ ಅತ್ಯುತ್ತಮವಾದಂಥ ಆರೋಗ್ಯ ನಮಗೆ ಇರುತ್ತೆ. ಓಕೆ ಬ್ರದರ್, ಥ್ಯಾಂಕ್ಸ್. ಓಕೆ. ಮ್ಯೂಟ್ ಆಗ್ತಾ ಇಲ್ಲ. ಮ್ಯೂಟ್ ಆಗ್ತಾ ಇಲ್ಲ, ಮ್ಯೂಟ್ ಆಗ್ತಾ ಇಲ್ಲ. ಅಲ್ಲ, ಸಾರಿ, ಅನ್ಮ್ಯೂಟ್ ಆಗ್ತಾ ಇಲ್ಲ. ಇದು ಅನ್ಮ್ಯೂಟ್ ಬರ್ತಾ ಇಲ್ವಾ? ಅನ್ಮ್ಯೂಟ್ ಮಾಡ್ಕೊಳ್ರಿ. ಅಷ್ಟು ಅನ್ಮ್ಯೂಟ್ ಅಂತ ಕೊಡ್ತಾ ಇದ್ದೀನಿ. ಅಲ್ಲ, ಸ್ಕ್ರೀನ್ ಮೇಲೆ ಆಪ್ಷನ್ ಬರ್ತಾ ಇಲ್ಲ ಅನ್ಮ್ಯೂಟಿಗೆ. ಅನ್ಮ್ಯೂಟ್ ಆಗ್ತಾ ಇಲ್ವಾ? ಓಕೆ ಓಕೆ, ಅವರು ಅನ್ಮ್ಯೂಟ್ ಮಾಡೋಷ್ರೊಳಗೆ ಬೇರೆ ಯಾರಾದರೂ ತಮ್ಮ ಅಭಿಪ್ರಾಯಗಳನ್ನು, ಇವತ್ತಿನ ವಾಕ್ಯ ಭಾಗದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಿದ್ರೆ ಹಂಚ್ಕೊಳ್ಳಿ, ಇಲ್ಲಾಂದ್ರೆ ನಾವು ಮುಂದೆ ಡಿಸ್ಕಷನ್ಗೆ ಹೋಗೋಣ. ಮತ್ತು ಇದ್ರಲ್ಲಿ ಮಾತಾಡ್ಬೋದಾ ನಾನು? ಹಾ, Okay, ಅದು ಬರ್ತಾ ಇಲ್ಲ, ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದು ಅನ್ಮ್ಯೂಟ್ ಆಗ್ತಾ ಇಲ್ಲ. ನನ್ನ ಒಪಿನಿಯನ್ ಏನಂತಂದ್ರೆ, ನನ್ನ ಒಪಿನಿಯನ್ ಈ ಟಾಪಿಕ್ ಬಗ್ಗೆ ಹೇಳಕ್ ಮುಂಚೆ, ಈಗ ಸುಭಾಷ್ ಅವ್ರು ಕೇಳಿದ್ರಲ್ಲ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ನೀವ್ ಹೇಳಿದ್ರಾಗ್ಲೇ ವಿಶ್ರಾಂತಿ ಅನ್ನೋದು ನಾವು ಕೂಡ ಯಾವ ರೀತಿ ತಗೋಬೇಕು, ಯೇಸುಸ್ವಾಮಿ 6ನೇ ದಿವಸ 7ನೇ ದಿವಸ ವಿಶ್ರಾಂತಿ ತಗೊಂಡ್ರು ಅನ್ನೋದು, ಅದು ಬೈಬಲ್ ಅಲ್ಲಿ ಹೇಳಿರೋ ಪ್ರಕಾರ ನಾವು 6 ದಿವಸ ಕೆಲಸ ಮಾಡಿ 7ನೇ ದಿನ ದೇವರ ಸನ್ನಿಧಿಗೆ ಬರ್ಬೇಕು, ದೇವರ ಸನ್ನಿಧಿಯಲ್ಲಿ ಆರಾಧನೆ ಮಾಡ್ಬೇಕು. ಅದು ಆ ವಿಶ್ರಾಂತಿ ಬಗ್ಗೆ ಅದು ದೇವ್ರು ಹೇಳಿರೋದು. ಆ ನಮ್ಮ ದೇಹಕ್ಕೆ ವಿಶ್ರಾಂತಿ ತಗೋಬೇಕು ಅನ್ನೋದಲ್ಲ, ಆದ್ರೆ ಆರೋಗ್ಯದ ವಿಷಯದಲ್ಲಿ ನಾವು ನೋಡುವಾಗ ನಮ್ ದೇಹಕ್ಕೆ ಎಷ್ಟು ವಿಶ್ರಾಂತಿ ತಗೋಬೇಕು ಅಷ್ಟು ತಗೋಬೇಕಂದ್ರೆ ಅದು ನಿದ್ರೆ ಬಗ್ಗೆ ನಾವು ಮಾತಾಡ್ತೀವಿ. ಕೇಳಿಸ್ತಾ ಇದೆಯಲ್ಲ? ಕೇಳಿಸು. ಇದು ನಾನು ಕ್ಲಾರಿಟಿ ಕೊಡ್ಬೇಕು ಅನ್ಕೊಂಡೆ, ಮತ್ತೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ಮತ್ತೆ ನನ್ನ ಒಪಿನಿಯನ್ ಏನಂತಂದ್ರೆ, ನಾವೆಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು, ದೇವ್ರ ಚಿತ್ತ ಅದು. ಹಾಗಾಗಿ ನಾವು ಆರೋಗ್ಯಕರವಾದಂತ ಆಹಾರವನ್ನು ಸೇವಿಸುವಂತದ್ದು, ಆರೋಗ್ಯಕರವಾದಂತ ಜೀವನ ಶೈಲಿಯನ್ನು ನಾವು ಬೆಳೆಸ್ಕೊಳ್ಳುವಂಥದ್ದು, ಮತ್ತೆ ಆರೋಗ್ಯಕರವಾದಂತ ಒಂದು ವಾತಾವರಣದಲ್ಲಿ ನಾವಿರುವಂತದ್ದು ನಮಗೆ ಬಹಳ ಮುಖ್ಯವಾಗಿರುವಂತದ್ದು. ಅದಕ್ಕೋಸ್ಕರ ನಾನು ಕೂಡ ಎಲ್ಲರಿಗೂ ಕೂಡ ನಾನು ಆದಷ್ಟು ಎಲ್ಲರ ಹತ್ರನು ನಾನು ಹೇಳ್ತಾ ಇರ್ತೀನಿ ಇದು. ನಾವು ಅದನ್ನ ಅಭ್ಯಾಸ ಮಾಡ್ತೀವಿ, ಖಂಡಿತ ಅದನ್ನ ಅಭ್ಯಾಸ ಮಾಡ್ತಿರ್ತೀನಿ. ನಾನು ಆದಷ್ಟು ಲೇಡೀಸಿಗೆ ತುಂಬಾ ಹೇಳ್ತಾ ಇರ್ತೀನಿ, ನೀವ್ ಎಕ್ಸರ್ಸೈಸ್ ಮಾಡ್ರಿ, ನಿದ್ದೆ ಚೆನ್ನಾಗ್ ಮಾಡ್ರಿ, ನೀರ್ ಕುಡೀರಿ, ಊಟ ಚೆನ್ನಾಗ್ ಮಾಡ್ರಿ, ಟೈಮ್ ಸರಿಗ್ ಮಾಡ್ರಿ ಅಂತ ಎಲ್ಲರಿಗೂ ಹೇಳ್ತೀನಿ ಆಲ್ಮೋಸ್ಟ್. ಆದ್ರೆ ಲೇಡೀಸ್ ನ ಸ್ವಲ್ಪ ಜಾಸ್ತಿ ನಾನು ಎನ್ಕರೇಜ್ ಮಾಡ್ತಾ ಇರ್ತೀನಿ, ಯಾಕಂದ್ರೆ ಲೇಡೀಸಿಗೆ ತುಂಬಾ
ಸಮಸ್ಯೆಗಳು ಬರ್ತಾ ಇರ್ತವೆ ಅವ್ರದೇ ಆದಂತ ಮನೆಯಲ್ಲಿ. ಆ ಆ ಮನೆಯಲ್ಲಿ ಸಮಸ್ಯೆ ಆಗಿರ್ಬೋದು, ಮತ್ತೆ ಏನಂತಾರೆ ದೇಹದಲ್ಲಿ ಸಮಸ್ಯೆಗಳಾಗಿರ್ಬೋದು, ಹೆಚ್ಚಿನ ಅಂಶ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಒಂದು ಫ್ಯಾಮಿಲಿ ಜವಾಬ್ದಾರಿ ಇರುವಂತ ಹೆಣ್ಮಕ್ಳಾಗಿರೋದ್ರಿಂದ ನಾನು ಹೆಚ್ಚು ಹೆಣ್ಮಕ್ಳಿಗೆ ಹೇಳ್ತಾ ಇರ್ತೀನಿ, ಅದು ನಿಜ. ಇವತ್ತು ಈ ಟಾಪಿಕ್ ಇದೆಯಲ್ಲ ಎಲ್ಲರಿಗೂ ಬಹಳ ಪ್ರಯೋಜನಕರವಾಗಿರುವಂತದ್ದು. ನಾವು ಈ ಟಾಪಿಕ್ ಕೇಳಿಸ್ಕೊಂಡಾಗ್ಲಿ ಎಲ್ಲರೂ ಕೂಡ ಆಹಾರ ಮತ್ತೆ ನಮ್ಮ ಜೀವನ ಶೈಲಿ, ನಮ್ಮ ನಿದ್ರೆ, ನಮ್ಮ ಎಲ್ಲ ಆರೋಗ್ಯಕರವಾಗಿ ಇರುವಂತ ಒಂದು ಜೀವನ ಶೈಲಿಯನ್ನ ಬೆಳೆಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಇವತ್ತು ಈ ಒಂದು ಟಾಪಿಕ್ಗಾಗಿ. ಓಕೆ ಬಸ್. ಕೇಳಿಸ್ತದ? ಹಲೋ, ಕೇಳಿಸ್ತದ ಬಸ್, ಕೇಳಿಸ್ತದ. ಮೊದಲನೇದಾಗಿ ಎಲ್ಲರಿಗೂ ಪ್ರಶ್ನ. ಇವತ್ತಿನ ಟಾಪಿಕ್ ಬಹಳ ತುಂಬಾ ಚೆನ್ನಾಗಿದೆ. ಆ ಒಳ್ಳೆ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ರಿ. ಬಹಳ ಇಷ್ಟ ಆಯ್ತು ನನಗೆ ಈ ಸಬ್ಜೆಕ್ಟ್. ಸೊ ಇದ್ರ ವಿಚಾರದಲ್ಲಿ ನಮ್ಮ ಪರಶುರಾಮ್ ಪಾಸ್ಟರ್ ನನ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ಊಟ ಯಾವ ರೀತಿ ಮಾಡ್ಬೇಕು, ಏನ್ ತಿನ್ಬೇಕು, ಯಾವ ತರ ತಿನ್ಬೇಕು ಅನ್ನೋದನ್ನ ಅವರು ಫಸ್ಟ್ ಇದನ್ನು ಕೂಡ ನನ್ಗೆ ಹೇಳ್ತಾ ಇದ್ರು. ಬಟ್ ಆದ್ರೆ ಇವತ್ತು ಈ ಟಾಪಿಕ್ ಕೇಳುವಾಗ ನನಗೆ ಆಲ್ಮೋಸ್ಟ್ ನನಗೆ ಈ ವಾಕ್ಯ ನನ್ಗೆ ಬಹಳ ಟಚ್ ಆಯ್ತು ಹೃದಯಕ್ಕೆ. ಸೊ ಹಾಗೆ ನಾವು ಒಂದೇ ಆಹಾರಕ್ಕೆ ಸೀಮಿತವಾಗದೆ, ಸೊ ದೇವರು ಕೊಟ್ಟಿರುವಂತ ಎಲ್ಲಾ ಆಹಾರವನ್ನು ಕೂಡ ನಾವು ಎಷ್ಟೆಷ್ಟು ತಗೋಬೇಕು, ಯಾವ ಟೈಮಲ್ಲಿ ತಗೋಬೇಕು ಅನ್ನೋದನ್ನ ನನಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ಇದರಿಂದ ತುಂಬಾ ಥ್ಯಾಂಕ್ಸ್. ಒಳ್ಳೆ ಟಾಪಿಕ್ ನ ನೀವು ಆಯ್ಕೆ ಮಾಡ್ಕೊಂಡಿದ್ರಿ. ಇವಾಗ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಬೈಬಲ್ ಅಲ್ಲಿ ಎಷ್ಟೋ ಆಹಾರ ಪದ್ಧತಿಗಳು, ಎಷ್ಟೋ ಜನ ಯಾವ ರೀತಿಯಾಗಿ ಆಹಾರವನ್ನು ಸೇವನೆ ಮಾಡಿದ್ರು, ದೇವ್ರು ಯಾರ್ಯಾರಿಗೆ ಏನನ್ನ ಕೊಟ್ರು ಅಂತ ನಾವು ಓದ್ತಾ ಇರ್ತೀವಿ, ಅದ್ರ ಬೇರೆಯವ್ರಿಗೆ ಪ್ರಸಂಗ ಮಾಡ್ತಿರ್ತೀವಿ. ಬಟ್ ಆದ್ರೆ ನಮ್ ಲೈಫ್ ಅಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ತಿರಲ್ಲ. ಹಾಗಾಗಿ ಆ ನಿಜವಾಗ್ಲೂ ಇವತ್ತು ಈ ವಾಕ್ಯದ ಮೂಲಕ ದೇವ್ರ ಸಂಗಡ ಮಾತಾಡಿದಂತ ನಾನು ಅನ್ಕೊಳ್ತೀನಿ. ತುಂಬಾ ಥ್ಯಾಂಕ್ಸ್. ದೇವ್ರ ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಒಳ್ಳೆ ಸಬ್ಜೆಕ್ಟ್ ನಮ್ಗೆ ನೀವು ತಿಳಿಸ್ಕೊಟ್ಟಿದ್ದೀರ, ಅದಕ್ಕಾಗಿ ಥ್ಯಾಂಕ್ಸ್ ಬ್ರದರ್. ಓಕೆ ಪಾಸ್ಟರ್, ಥ್ಯಾಂಕ್ ಯು. ಸೊ ಹಾಗಾಗಿ ಯಾರು ಇಲ್ಲ ಅಂತ ಅನ್ಸುತ್ತೆ. ನಾವು ಮುಂದಿನ ಒಂದು ಡಿಸ್ಕಷನ್ಗೆ ಹೋಗೋಣ. ಸೊ ಡಿಸ್ಕಷನ್ ಪಾಯಿಂಟ್ ಬಂದ್ಬಿಟ್ಟು, ಮ್, ಕೆಟ್ಟ ಆಹಾರ, ನಾವು ಕೆಟ್ಟ ಆಹಾರ ಅಥವಾ ಕೆಟ್ಟ ಆಹಾರದ ಪದ್ಧತಿಗಳು ಏಕೆ ನಿರಾಕರಿಸಬೇಕು ಅಥವಾ ಯಾಕೆ ಬೇಡ ಅನ್ಬೇಕು ಕೆಟ್ಟ ಆಹಾರ ಪದ್ಧತಿಗಳಿಗೆ ಅನ್ನುವಂಥ ಟಾಪಿಕ್ಕು ಡಿಸ್ಕಷನು. ಸೊ 5 ನಿಮಿಷ ಟೈಮ್ ಇರುತ್ತೆ. ಸೊ ಯಾರಾದರೂ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಟ್ಟರೆ ಅವ್ರು ಹ್ಯಾಂಡ್ ರೈಸ್ ಮಾಡಬೇಕಾಗಿ ನಾನು ನಿಮಗೆ ಕೇಳ್ಕೊಳ್ತೀನಿ. ದಯಮಾಡಿ ಬೇಗ ಹ್ಯಾಂಡ್ ರೈಸ್ ಮಾಡಿ, ಜಾಸ್ತಿ ಟೈಮ್ ತಗೊಳಕ್ ಹೋಗ್ಬೇಡಿ. ಓಕೆ, ಡಾಕ್ಟ್ರಿಂದನೇ ಪ್ರಾರಂಭ ಆಗಬೇಕು. ಡಾಕ್ಟರ್ ಗಣೇಶ್ ಅವರೇ. ಅಣ್ಣ ಪ್ರಜ್ಲಾ ಅಣ್ಣ. ಹಾ, ಪ್ರೈಸ್ ಹೇಳಪ್ಪ. ಅಣ್ಣ, ನಾವ್ ಏಕೆ ನಿರಾಕರಿಸ್ಬೇಕಂದ್ರೆ, ನಾವು ಆರೋಗ್ಯವಂತರಾಗಿ ಜೀವಿಸ್ಬೇಕಂದ್ರೆ ನಾವು ಕೆಟ್ಟ ಪದಾರ್ಥ ಆಹಾರಗಳನ್ನು ನಾವು ಬಿಡೋದ್ರಿಂದ ಆರೋಗ್ಯವಾಗಿ ಜೀವಿಸ್ಬೋದು ಅಣ್ಣ. ಈಗ ಬೇಡದೇ ಇರೋದಂತ ನಾವು ತಿಂತಾ ಹೋದ್ರೆ ಇನ್ನು ರೋಗಗಳನ್ನ ನಮ್ಮ ದೇಹದಲ್ಲಿ ಹೆಚ್ಚಾಗಿ ನಾವೇ ತುಂಬಿಸ್ಕೊಳ್ತಾ ಹೋಗ್ತಾ ಇರ್ತೀವಿ. ಸೊ ಕಾಮನ್ ಆಗಿ ನಾವ್ ಹೇಳ್ಬೇಕಂದ್ರೆ ಈಗ ಪ್ರೆಸೆಂಟ್ ಮೋಸ್ಟ್ ಆಫ್ ಎಲ್ಲ ಹೋಗ್ತಾ ಇರುವಂತದ್ದು ಜಂಕ್ ಫುಡ್ಗೆ. ಸೊ ಅದ್ ನಮ್ಗೆ ಬೇಡವಾಗಿದ್ದು, ಬಟ್ ನಾಲ್ಗೆಗೆ ಅದ್ ಬೇಕಾಗಿರುತ್ತೆ, ಬಟ್ ನಮ್ಗೆ ಹೊಟ್ಟೆಗೆ ಅದ್ ಬೇಕಾಗಿರಲ್ಲ. ಸೊ ಈ ತರ ಇರ್ತಾ ಹೋದ್ರೆ ಸುಮಾರು ಎಕ್ಸಾಂಪಲ್ಸ್ ಬಹಳಷ್ಟು ಇದಾವೆ. ಸೊ ನಮ್ ದೇವ್ರು ಒಳ್ಳೆ ಆಲೋಚನೆ ಕೊಟ್ಟಿದ್ದಾನೆ, ಯಾವ್ದು ಕೆಟ್ಟದ್ದು, ಯಾವ್ದು ಒಳ್ಳೇದು, ಯಾವ್ದು ತಿನ್ಬೇಕು, ಯಾವ್ದು ತಿನ್ಬಾರ್ದು ಅಂತ ಹೇಳಿ. ಸೊ ಈ ವಿಷಯದಲ್ಲಿ ನಮಗ್ ದೇಹಕ್ಕೆ ಏನ್ ಬೇಕು, ನಮ್ಮ ದೇಹದ ಆರೋಗ್ಯಕ್ಕೆ ಏನ್ ಬೇಕು, ಅಂಗಾಂಗಗಳಿಗೆ ಯಾವ ತರ ಪೌಷ್ಟಿಕಾಂಶಗಳು ಬೇಕು, ಈಗ ಆಲ್ರೆಡಿ ಹೇಳಿದ್ರಲ್ಲ ಅಣ್ಣ, ಬೈಬಲ್ ಇರುವಂತ ಅವೆಷ್ಟು ಕೂಡ ನಾವು ಸೇವಿಸಿದ್ರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಬಹುದು. ಅದ್ರ ಬದಲಾಗಿ ಅದ್ರ ವಿರುದ್ಧವಾಗಿ ನಾವು ಮಾಡಿದ್ರೆ ಇಲ್ಲದೇ ಇರುವಂತ ಕಾಯಿಲೆಗಳು ನಮ್ಮ ದೇಹಕ್ಕೆ ಬರ್ತಾವಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ಸ್ ಕಣಿ. ನೆಕ್ಸ್ಟ್ ಬೇರೆ ಯಾರಾದರೂ? ಜಂಕ್ ಫುಡ್ಸ್ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ, ಆಯಿಲಿ ಫುಡ್ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಎಸ್ ಸುಭಾಷಣ. ಹಾ ಬ್ರದರ್, ಊಟದ ವಿಚಾರ ಬಂದ್ರೆ ಮಟನ್ನು ಚಿಕನ್ ಏನದವಲ್ಲ ಅವು ಮಿತಿಯಾಗಿರ್ಬೇಕು. ತರಕಾರಿ ಐಟಮ್ ಏನೈತಲ್ಲ ಎನಿ ಟೈಮು ಎಷ್ಟೇ ಊಟ ಮಾಡಿದ್ರು ಕೂಡ ಅವು ಬೇಸರ ಆಗಲ್ಲ. ಆದ್ರೆ ಮಟನ್ನು ಚಿಕನ್ ಆಗಿರ್ಬೋದು, ನಾವೇನು ಜಾಸ್ತಿ ಊಟ ಮಾಡಿದ್ರೆ ಅವು ಬೇದಿ ಆಗೋದು ಇರ್ತದೆ, ಆಮೇಲೆ ಡೈಜೆಷನ್ ಆಗಲ್ಲ. ಹಾಗಾಗಿ ಯಾವ್ದು ಮಿತಿಯಾಗಿ ತಗೋಬೇಕು, ಯಾವ್ದು ಹೆಚ್ಚಾಗಿ ತಗೋಬೇಕು ಅಂದು ನಮ್ಮ ದೇಹಕ್ಕೆ ಅನುಗುಣವಾಗಿ ನಾವು ತೆಗೆದುಬೇಕು. ಥ್ಯಾಂಕ್ಸ್. ಸೊ ಭಾಳ ಜನ ಡಾಕ್ಟರ್ಸ್ ಕೂಡ ಈಗ ಅದನ್ನೇ ರೆಕಮೆಂಡ್ ಮಾಡ್ತಾರೆ. ಇವಾಗ ಸುಭಾಷ್ ಅಣ್ಣ ಏನು ಹೇಳಿದ್ರು ಅದನ್ನೇ, ಅಂದರೆ ರೆಡ್ ಮೀಟ್ ಅಂತಾರೆ ಇಂಗ್ಲೀಷಲ್ಲಿ,
ಕೆಂಪು ಮಾಂಸ ಇರುವಂತ ಆಹಾರಗಳನ್ನು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಈಗ ರೀಸೆಂಟಾಗಿ ಕೂಡ ನಾನು ಓದ್ತಾ ಇದ್ದೆ ಒಂದ್ ಕಡೆ, ಏನಂದ್ರೆ ಒಂದು ವಾರದಲ್ಲಿ, ಎಲ್ಲರೂ ಸರಿಯಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ, ಒಂದು ವಾರ, 1 ವೀಕ್, 1 ವೀಕಲ್ಲಿ ನಾವು 200 ಗ್ರಾಮ್ಸ್ಗಿಂತ ಜಾಸ್ತಿ ಚಿಕನ್ ಏನನ್ನ ತಿಂದ್ರೆ ಲಿವರ್ ಕ್ಯಾನ್ಸರ್ ಆಗುವಂತ ಪರಿಸ್ಥಿತಿ ಬರ್ಬೋದು. ನಾನು ಒಂದ್ಸರಿ ಹೇಳಿದ್ನೋ ಅಥವಾ ಗೊತ್ತಿಲ್ಲ, ಇವಾಗ ಹೇಳ್ತಾ ಇದ್ದೀನೋ. ಆ ಯಾಕೆ ಅಂದ್ರೆ ಈಗ ಬೆಳೀತಾ ಇರುವಂತ ಪದ್ಧತಿಗಳು ಬೇರೆ, ಕೋಳಿಗಳನ್ನು ಬೆಳೀತಿರುವಂತ ಪದ್ಧತಿಗಳು ಬೇರೆ. ಆ ಹಾಗಾಗಿ ಅಂತ ಬೆಳೆದಂತ ಕೋಳಿಯನ್ನು ತಿನ್ನುವಂತ ನಾವುಗಳು 200 ಗ್ರಾಮ್ಸ್ಗಿಂತ, ಅಂದ್ರೆ ನೀವು ಈಗ ಒಂದು ಬಹಳ ಜನ ಈಗ ಕಬಾಬ್ ತಗೊಳಕ್ ಹೋಗ್ತಾರೆ ಅಥವಾ ಏನೋ ತಗೊಂಡ್ರೆ ಒಂದು 100 ಗ್ರಾಮ್ಸ್ ಕಬಾಬ್ ತಗೊಂತಾರೆ ಅನ್ಕೊಳ್ಳಿ, ಅಲ್ಲಿಗೆ ಅವ್ರ ಕೋಟ ಆಯ್ತು. ಈಗ ದಿನ 100 ಗ್ರಾಮ್ ನಾನು ಕಬಾಬ್ ತಿಂತ ಹೋದ್ರೆ ಕುಡಿಯೋರಿಗೆ ಫಸ್ಟ್ ಡ್ಯಾಮೇಜ್ ಆಗೋದೇ ಏನು? ಲಿವರ್ ಡ್ಯಾಮೇಜ್ ಆಗುತ್ತೆ. ಹೆಂಗೆ ಇಂಡೈರೆಕ್ಟ್ಲಿ ಡೈರೆಕ್ಟ್ ಆಗಿ ಲಿಂಕ್ ಆಗಿದೆ ನೋಡಿ. ಹಾಗಾಗಿ ಒಳ್ಳೆ ಒಳ್ಳೆ ವಿಷಯನ ಹೇಳಿದ್ರು ಸುಭಾಷಣ್. ಏನಂದ್ರೆ ಕೆಂಪು ಮಾಂಸನ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಈಗ ಪ್ರಸ್ತುತವಾದಂಥ ಸಮಯದಲ್ಲಿ. ಯಾಕಂದ್ರೆ ಆ ಹಳೆ ಟೈಮು ಬಹಳ ಒಂದು ಒಳ್ಳೆ ಆರೋಗ್ಯಕರವಾದಂಥ ಪ್ರಾಣಿಗಳು ನಮಗೆ ಸಿಗ್ತಾ ಇದ್ವು. ಬಟ್ ಆದ್ರೆ ಈಗ ಯಾವುದೇ ಪ್ರಾಣಿಗಳಾದ್ರೂ ಬಹಳ ಏನಂತಂದ್ರೆ ಕಷ್ಟ ಇದೆ ನಮಗೆ ಆರೋಗ್ಯಕರವಾದಂಥ ಪ್ರಾಣಿಗಳು ಸಿಗೋದು. ಅಂತ ಅನಾರೋಗ್ಯಕರವಾದಂಥ ಪ್ರಾಣಿಗಳನ್ನ ತಿನ್ನುವಂತ ನಾವುಗಳು ಕೂಡ ಅನಾರೋಗ್ಯವಾಗಿಯೇ ಇರ್ತೀವಾಗ್ಲಿ, ಆರೋಗ್ಯವಾಗಿ ಇರಕ್ ಸಾಧ್ಯ ಇಲ್ಲ. ಹಾಗಾಗಿ ಇದು ಒಬ್ಬ ಗ್ಯಾಸ್ಟ್ರಾಲಜಿಸ್ಟ್ ಹೇಳಿದಂತ ಮಾತು ಏನಂದ್ರೆ, ಒಂದು ವಾರಕ್ಕೆ 200 ಗ್ರಾಮ್ಗಿಂತ ಜಾಸ್ತಿ ನಾವು ಚಿಕನ್ನ ಒಂದು ವೇಳೆ, ಅದು ಕೂಡ ಈ ತರ ಬೆಳೆದಿರೋ ಅಂದ್ರೆ ಫಾರ್ಮ್ ಅಲ್ಲಿ ಬೆಳೆದಿರುವಂತ ಕೋಳಿ ನಾವೇನ ತಿಂದ್ರೆ ಪಕ್ಕಾ ನಾವು ಅತಿ ಬೇಗನೆ ಲಿವರ್ ಕ್ಯಾನ್ಸರ್ಗೆ ಹತ್ತಿರವಾಗಿದ್ದೀವಿ ಅಂತ. ಮತ್ತೆ ಹೃದಯಕ್ಕೆ ಕೊಬ್ಬನ್ನು ಬೆಳೆಸುವಂತ ಮಾಂಸಗಳಲ್ಲಿ ಕೆಂಪು ಮಾಂಸ ಬಹಳ ಒಂದು ಏನು ಬಹಳ ಪ್ರಮಾಣ ಬೀಳುತ್ತೆ ಅನ್ನುವಂಥದ್ದು ಕೂಡ ಕೆಲವೊಂದು ರಿಸರ್ಚ್ಗಳಿದಾವೆ. ಹಾಗಾಗಿ ಅದಕ್ಕೆ ನಾನು ವಾಕ್ಯ ಹೇಳ್ತಾ ಇದ್ನಲ್ಲ, ಈಗ ನಾನು ಹೇಳಿದ್ನಲ್ಲ, ಸತ್ಯಭಾಗದಲ್ಲಿ ಎಲ್ಲಿ ಕೂಡ ಮೀನು ಆಹಾರಗಳನ್ನು ಜಾಸ್ತಿ ಮೆನ್ಷನ್ ಮಾಡಿದ್ದಾರೆ ಕೆಂಪು ಮಾಂಸಕ್ಕಿಂತ. ಕೆಂಪು ಮಾಂಸ ಬರೀ ಬಲಿ ಅರ್ಪಣೆಗಳಿಗೆ ಮತ್ತೆ ಯಾಜಕರುಗಳಿಗೆ ಅವ್ರಿಗೆ ಬೇರೆದೇ ಆದಂತ ಪದ್ಧತಿಗಳು, ಅವ್ರಿಗೆ ಬೇಯಿಸೋದಾಗಿರ್ಬೋದು ಅಥವಾ ಬಲಿ ಅರ್ಪಣೆ ಮಾಡುವಾಗ ಸುಡೋದಾಗಿರ್ಬೋದು, ಅದೆಲ್ಲ ದೇವರು ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾನೆ. ಇವಾಗ ಹೇಳಿದ್ನಲ್ಲ ನಾನು, ಯಾಜಕ ಕಾಂಡ, ನೀವು ವಿಮೋಚನ ಕಾಂಡ, ಆ ಅವೆಲ್ಲ ಓದಿದ್ರೆ ನಿಮಗೆ ದೇವರು ಯಾವ ರೀತಿಯಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದಾರೆ ಅಂತ ಆ ನಾವು ನೋಡ್ಕೋಬಹುದು. ಹಾಗೆ ಅಷ್ಟು ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಬಹಳ ಫಾಸ್ಟ್ ಆಗೋದೆ. ಬಟ್ ಆದ್ರೆ ಕೆಂಪು ಮಾಂಸ ಅನ್ನೋದು ನಾವು ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ಒಳ್ಳೇದು. ಬಟ್ ಆದ್ರೆ ಮೀನಿನ ಮಾಂಸ ಆಗಿರ್ಬೋದು ಅಥವಾ ಲೈಟ್, ಇವಾಗ ಅವ್ರು ಹೇಳಿದ್ರಲ್ಲ, ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು ತಿನ್ನೋದ್ರಿಂದ ನಮ್ಮ ದೇಹದ ಆರೋಗ್ಯವಾಗಿ ಯಾವಾಗ್ಲೂ ಆಗ್ಲಿ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ಒಳ್ಳೆ ಆಹಾರದ ಪದ್ಧತಿ ಅದು. ಓಕೆ ಸ್ವರೂಪ್ರಾಜ್. ಎಸ್. ಈ ಕ್ವೆಶನ್ಗೆ ಆನ್ಸರ್ ಏನಂದ್ರೆ, ನನಗ್ ಅನ್ಸಿದ್ ಏನಂತಂದ್ರೆ, ಕೆಟ್ಟ ಆಹಾರ ಅನ್ನಕ್ಕಿಂತ ತಗೊಳ್ಳೋ ಆಹಾರನೇ ಯಾವ ಪ್ರಪೋರ್ಷನ್, ಯಾವ ಆ ಏನ್ ಹೇಳ್ತೀವಿ, ಎಷ್ಟು ತಗೊಳ್ತೀವಿ ಅದು ಮುಖ್ಯ ಆಗುತ್ತೆ. ನಾವ್ ಯಾವ್ದೇ ಆಹಾರ, ಈಗ ಮೀಟ್, ಈಗ ಕೆಲವೊಂದು ಟ್ರೆಂಡ್ ಒಂದು ಬಂದಿದೆ ಏನಂದ್ರೆ ವೀಗನ್ ಅಂತ. ಅಂದ್ರೆ ಅನಿಮಲ್ ಮತ್ತು ಅನಿಮಲ್ ಪ್ರಾಡಕ್ಟ್ಸ್ ಎಲ್ಲ ಕಂಪ್ಲೀಟ್ ಎಲಿಮಿನೇಟ್ ಮಾಡ್ತಿದ್ದಾರೆ. ಒಂದು ಹಾಲಿಂದ ಹಿಡಿದು ಪ್ರತಿಯೊಂದು, ಹಾಲು, ಪನ್ನೀರ್, ಚೀಸ್, ಎವ್ರಿಥಿಂಗ್. ಸೊ ಅದು ಕೂಡ ಸರಿ ಅಲ್ಲ. ನಾವ್ ತಗೋಬೇಕು, ಬಟ್ ಎಷ್ಟು ತಗೋಬೇಕು? ಎಸ್, ಮೇ ಬಿ ಒಂದ್ ವಾರದಲ್ಲಿ ಒಂದು ಊಟ ಅಥವಾ ಒಂದ್ ವಾರದಲ್ಲಿ 2 ಊಟ ಸಾಕು. ಬಿಕಾಸ್ ನಾನ್ ವೆಜ್ ಅನ್ನೋದು ಜೀರ್ಣ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ. 48 hours ಬೇಕು, 48 ತಾಸು ಬೇಕು ಒಂದ್ ಹೊತ್ತು ತಿಂದ್ರೆ. ಸೊ ಹಂಗಾಗಿ ಜಾಸ್ತಿ ಮತ್ತು ಆ ನಾನ್ ವೆಜ್ ತಿಂದ ಮೇಲೆ ಮತ್ತೆ ಅದು ಎಲ್ಲ ಕಂಪ್ಲೀಟ್ ಆಗಿ ಜೀರ್ಣ ಆಗೋವರೆಗೂ ನಾವು ಉಪವಾಸ ಇರಲ್ಲ. ಮಧ್ಯಾಹ್ನ ಯಾವಾಗೋ 2 ಗಂಟೆಗೆ ತಿಂದ್ರೆ ಮತ್ತೆ ನೈಟ್ 8 ಗಂಟೆಗೆಲ್ಲ ತಿನ್ಬಿಡ್ತೀವಿ. ಸೊ ಜೀರ್ಣ ಆಗಕ್ಕೆ ನಾವು ಟೈಮ್ ಕೊಡಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮ ಬಾಡಿ ಮೇಲೆ ಕೆಟ್ಟ ಪರಿಣಾಮ ಬೀಳೋ ಚಾನ್ಸಸ್ ಇರುತ್ತೆ, ಅದನ್ನೇ ಕಂಟಿನ್ಯೂ ಆಗಿ ಮಾಡ್ತಾ ಇದ್ರೆ. ಸೊ ಅದು ಒಂದು. ಸೊ ಯಾವ್ದೇ ಒಂದು ಕೆಟ್ಟ ಆಹಾರ ಅನ್ನಕ್ಕಿಂತ ಏನ್ ತಗೊಳ್ತೀವೋ ಅದನ್ನ ಯಾವ ಪ್ರಪೋರ್ಷನ್, ಎಷ್ಟು ಆ ಎಷ್ಟು ತಗೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಿದ್ದೆ ಕೂಡ ಅಷ್ಟೇ. ಇವಾಗಿನ ಟೈಮ್ ಅಲ್ಲಿ ನಾವೆಲ್ಲ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾ ಅದು ತುಂಬಾ ಕೆಟ್ಟ ಪರಿಣಾಮ ಬೀಳ್ತಾ ಇದೆ ನಮ್ಮ ದೇಹದ ಮೇಲೆ. ನಿದ್ರಾಹೀನತೆ ಬರ್ತಾ ಇದೆ. ಆಮೇಲೆ ಕಂಪ್ಲೀಟ್ ಒಂದು ದಿನದಲ್ಲಿ 7 ರಿಂದ 8 ತಾಸು ನಿದ್ದೆ ಬೇಕೇ ಬೇಕು ನಮ್ಮ ಬಾಡಿಗೆ. ಅದು ಯಾವಾಗ ರಾತ್ರಿ ಒಂದ್ 4 ತಾಸು ಮಲಗ್ತೀನಿ, ಹಗಲೊತ್ತು 4 ತಾಸು ಮಲಗ್ತೀನಿ, ನೋ.
ಕಂಪ್ಲೀಟ್ ನೈಟ್ 8 ತಾಸು ನಿದ್ದೆ ನಾವು ಮಾಡ್ಲೇಬೇಕು. ಅದು ನಮ್ಮ ಬಾಡಿ ರೀಚಾರ್ಜ್ ಆಗುವಂತ ಟೈಮ್ ಅದು ನಮ್ಮ ಬಾಡಿಗೆ. ಕತ್ಲಾದ್ರೆ ನಮ್ಮ ಬಾಡಿಯಲ್ಲಿ, ಈಗ ನಮ್ಗೆಲ್ಲರಿಗೂ ಹಾರ್ಮೋನ್ಸ್ ಇದೆ ಅನ್ನೋದು ಗೊತ್ತಲ್ವಾ? ಸೊ ಆತರ ಕತ್ಲಾದ್ರೆ ನಮ್ಮ ಬಾಡಿಯಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಓಕೆನಾ, ಕ್ಯಾಲ್ಸಿಟೋನಿನ್ ಅಂತ. ಸೊ ಆ ಹಾರ್ಮೋನ್ ಏನ್ ಮಾಡುತ್ತೆ, ಆ ನಮ್ಮ ಬಾಡಿನ ರೀಚಾರ್ಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಏನು, ನಮ್ಮ ಬಾಡಿಗೆ ರೆಸ್ಟ್ ಕೊಡ್ಬೇಕು. ಬಟ್ ಆ ಟೈಮಲ್ಲಿ ನಾವು ಮೊಬೈಲ್ ನೋಡ್ತಾ ಅದೆಲ್ಲ ಮಾಡ್ತಾ ಇದ್ರೆ ಅದು ನಿದ್ದೆನ ನಾವು ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ತುಂಬಾ ಕೆಟ್ಟ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಕೆಟ್ಟ ಆಹಾರ ಅಥವಾ ಕೆಟ್ಟ ಆಹಾರ ಅನ್ನಕ್ಕಿಂತ ನಮ್ಮ ಕೆಟ್ಟ ಪದ್ಧತಿಗಳನ್ನು ನಾವು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸ್ವರೂಪ್. ಓಕೆ, ಮಾಸ್ಟರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಆಹಾರ ಪದ್ಧತಿಯಲ್ಲಿ ದೇವರ ಉದ್ದೇಶ 22 ಪ್ರಕಟಣೆ 22ರಲ್ಲಿ ಒಂದು ಮಾತು ಹೇಳ್ತದೆ. 22 22ನೇ 2ನೇ ವಚನದಲ್ಲಿ. ಆದ್ರೆ ಈ ಆಹಾರ ಪದ್ಧತಿ ಅದನ್ನ ಮಾಡುವಂತ ವಿಧಾನ, ಪ್ರಾಸೆಸಿಂಗ್ ಇದೆಯಲ್ಲ, ಪ್ರಾಸೆಸ್ ಮಾಡುವಂತ ವಿಧಾನ, ಅದರಲ್ಲಿ ಬಹಳಷ್ಟು ವಿಷಯಗಳು. ಈಗ ಸ್ವರೂಪ್ ಹೇಳಿದ್ನಲ್ಲ, ಏನೋ ಒಂದು ಮಾಡಿದ್ರೆ ಏನೋ ಒಂದು ಕೆಮಿಕಲ್ ಇದಾಗುತ್ತೆ ಅಲ್ಲಿ. ಈಗ ಉದಾಹರಣೆಗೆ ನಾವು ಈರುಳ್ಳಿ ಏನಂತಂದ್ರೆ, ಈರುಳ್ಳಿಯಿಂದ ಬರುವಂತ ನೀರು ಏನಾಗುತ್ತೆ, ನಮ್ ದೇಹಕ್ಕೆ ಹೋಗಲ್ಲ ಅದು. ಯಾಕಂದ್ರೆ ಹೆಂಚಿನ ಮೇಲೆ ಇಟ್ಟು ಅದನ್ನ ಸುಡುವಾಗ ನೀರೆಲ್ಲ ಅಲ್ಲೇ ಮೆಲ್ಟ್ ಆಗ್ಬಿಡ್ತದೆ. ಟೊಮೊಟೊನ ನಾವು ಹೆಂಚಿನ ಮೇಲೆ ಹಾಕಿದಾಗ ಅದ್ರ ಹುಳಿ ಅಂಶ ಎಲ್ಲ ಅಲ್ಲೇ ಮೆಲ್ಟ್ ಆಗ್ಬಿಡ್ತದೆ. ಹಾಗಾದ್ರೆ ನಮ್ಮ ದೇಹಕ್ಕೆ ಸಿಗೋದೇನಾಗಾದ್ರೆ, ಒಟ್ಟು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಸಿಗಬೇಕು ಅನ್ನೋ ದೇವ್ರ ಉದ್ದೇಶ. ಬಟ್ ನಾವು ಪ್ರಾಸೆಸಿಂಗ್ ಅಂತೀವಲ್ಲ, ಅದು ಕನ್ನಡದಲ್ಲಿ ಏನಂತ, ಮಾಡುವಂತ ವಿಧಾನದಲ್ಲಿ ಅದರಲ್ಲಿರುವಂತ ಪೋಷಕಾಂಶಗಳನ್ನ ಕಳ್ಕೊಳ್ತಾ ಇದೀವಿ ನಾವು. ಮಾಡುವಂತ ವಿಧಾನದಲ್ಲಿ ಪೋಷಕಾಂಶಗಳನ್ನ ಕಳ್ಕೊಳ್ತಾ ಇದೀವಿ. ಒಂದನೇದು. ಎರಡನೇದು ಏನಂದ್ರೆ, ನೀವು ಎಸ್ಕೇಲ 47:12 ಓದಿದ್ರೆ ಅಲ್ಲಿ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲವಾಗಿರ್ತವೆ ಅಂತ. ನೀವು ಯಾವುದೇ ಒಳ್ಳೆಯ ಒಂದು ಆಹಾರ ಪದ್ಧತಿಯಲ್ಲಿ ನೋಡಿದ್ರೆ, ಬೆಳಗಿನ ಸಮಯದಲ್ಲಿ ಈ ಪ್ರಾಸೆಸಿಂಗ್ ಮಾಡಿದಂತ ಅಥವಾ ಕುಕ್ಕರ್ ಅಲ್ಲಿ, ಒಲೆಯಲ್ಲಿ ಈ ತರ ಮಾಡಿದಂತ ಫುಡ್ಗಿಂತ ನೈಸರ್ಗಿಕವಾಗಿರುವಂತ ಫುಡ್ ಅನ್ನು ತಿನ್ನೋದು ಒಳ್ಳೇದು ಅಂತೇಳಿ ನಾವು ನೋಡ್ತೀವಿ. ಅದಕ್ಕಾಗಿ ಇಲ್ಲಿ ಹೇಳ್ತದೆ ಏನಂದ್ರೆ, ಆಮೇಲೆ 12 ತಿಂಗಳಿಗೂ ದೇವರು 12 ವಿಧದ ಸೀಸನ್ ಫ್ರೂಟ್ಸ್ ಇಟ್ಟಿದ್ದಾರೆ ಬೈಬಲ್ ಪ್ರಕಾರ. ಇದು ಸೃಷ್ಟಿ ಕ್ರಮದಲ್ಲೇ ಮಾಡಿದ್ದಾರೆ. ಉದಾಹರಣೆಗೆ ನಾವು ಬೇಸಿಗೆ ಸಮಯದಲ್ಲಿ ಮಾವಿನ ಹಣ್ಣು ತಿನ್ನುವ, ಯಾಕಂದ್ರೆ ನಮ್ಮ ಬಾಡಿಗೆ ಎಲ್ಲಿರುವಂತಹ ಉಷ್ಣಾಂಶವನ್ನು ತೆಗಿಲಿಕ್ಕೆ. ಅಂದ್ರೆ ಮತ್ತೆ ಪೇರ್ಲಹಣ್ಣು ತಿನ್ನುವಾಗ ಅದು ನಮ್ಮ ದೇಹದಲ್ಲಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ತದೆ. ಈ ತರ ಒಂದೊಂದು ಏನಂತಾರೆ, ಹಣ್ಣಿನಲ್ಲಿ ಒಂದೊಂದು ನಮಗೆ ರಿಚ್ ಆಗಿರುವಂತ ಒಂದು ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಾಂಶಗಳನ್ನು ದೇವ್ರು ಇಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ ಅಂದ್ರೆ, ಮಾವಿನ ಹಣ್ಣು ಇಷ್ಟ ಅಂತ 1 ಡಜನ್ ಒಂದೇ ಸಾರಿ ತಿಂದ್ಬಿಡ್ತೀವಿ ನಾವು. ಹೀಟ್ ಆಗ್ಬಿಡ್ತದೆ ನಮ್ಗೆ. ಹಂಗೆ ಈಗ ಹೇಳಿದ್ರಲ್ಲ ಯಾರು, ಟೇಸ್ಟ್ ಸರಿ, ಮುತ್ತರಾಜ್ ಹೇಳಿದ ಪ್ರಕಾರ ಟೇಸ್ಟ್ ಸರಿ ಅಂತ ಬಿರಿಯಾನಿ ಇನ್ನೂ ಜಾಸ್ತಿ ಹಾಕೊಂಡು ತಿಂದ್ಬಿಡ್ತೀವಿ ನಾವಲ್ಲ. ಆ ತರ ಮಾಡೋದ್ರಿಂದ ಏನಾಗುತ್ತೆ, ನಮ್ ಬಾಡಿ ಆಕ್ಷನ್ಗೆ ಬದಲಾಗಿ ರಿಯಾಕ್ಷನ್ಸ್ ಕೊಡ್ತದೆ. ವಾಕ್ಯ ಹೇಳ್ತದೆ, 12 ತಿಂಗಳಿಗೂ 12 ರೀತಿಯಾದಂತ ಸೀಸನ್ ಕಾಲ, ಆ ಕಾಲಕ್ಕೆ ತಕ್ಕಂತ ಫ್ರೂಟ್ಸ್ ದೇವ್ರು ಇಟ್ಟಿದ್ದಾನೆ. ಆಮೇಲೆ ಅದರಲ್ಲಿ ಸೊಪ್ಪುಗಳನ್ನು, ತರಕಾರಿಗಳನ್ನು ಕೂಡ ನಮ್ಮ ದೇಹಕ್ಕೆ ಈಗ ಉದಾಹರಣೆ, ಕಣ್ಣಿಗೆ ಏನ್ ಬೇಕು, ಚರ್ಮಕ್ಕೆ ಏನ್ ಬೇಕು, ನನ್ನ ಕಿಡ್ನಿಗೆ ಏನ್ ಬೇಕು, ಎಲ್ಲ ತರವನ್ನು ದೇವರು ನೈಸರ್ಗಿಕವಾಗಿ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಅದನ್ನ ತಿಳ್ಕೊಂಡು ಅದನ್ನ ಹಾಗೆ ತೆಗೆದುಕೊಳ್ಳೋದ್ರಿಂದ ಅದೇ ನಮ್ಗೆ ಒಳ್ಳೆಯ ಆಹಾರ. ಅದನ್ನ ಪ್ರಾಸೆಸ್ ಮಾಡಕ್ ಹೋಗಿ ನೋಡ್ರಿ, ಅದನ್ನೇ ಹಣ್ಣನ್ನು ನಾವು ತಿನ್ನೋದಕ್ಕಿಂತ ನಾವು ಹಣ್ಣಿನ ರಸ ಮಾಡುವಾಗ ಏನ್ ಮಾಡ್ತೀವಿ ನಾವು, ಅದ್ರಾಗ ಐಸ್ ಹಾಕ್ತಾರೆ, ಅದ್ರಾಗ ಮತ್ತೆ ಸಕ್ಕರೆ ಆಡ್ ಮಾಡ್ತಾರೆ, ಆಮೇಲೆ ಕೆಲವರು ಹಾಲು ಆಡ್ ಮಾಡ್ತಾರೆ. ಈ ಪ್ರಾಸೆಸಿಂಗ್ ಮಾಡೋದೇನಿದೆಯಲ್ಲ, ಇದು ನಮಗೆ ದೇಹಕ್ಕೆ ಅಷ್ಟು ಆರೋಗ್ಯಕರವಾಗಿರುವಂತದ್ದಲ್ಲ. ಈಗ ಬೆಂಡೆಕಾಯಿ ಇದೆ, ಬೆಂಡೆಕಾಯಿ ಕ್ಲೀನ್ ಆಗಿ ತೊಳೆದು ನಾವು ಅದನ್ನೆಲ್ಲ ಸೀಳಿ ಅದ್ರಾಗ ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ಅದನ್ನ ಹಂಗೆ ನೈಸರ್ಗಿಕವಾಗಿ ತಿನ್ಬೋದು ನಾವು. ಅದನ್ನ ಎಣ್ಣೆಯಲ್ಲಿ ಉರುವಾಗ ಅಥವಾ ಅದನ್ನ ಮತ್ತೆ ನಾವು ಹೆಂಚಿನ ಮೇಲೆ ಉರಿಯುವಾಗ ಅದ್ರಲ್ಲಿರುವಂತ ಅನೇಕ ದ್ರವ ಪದಾರ್ಥಗಳು, ಲೋಳೆ ಅಂಶಗಳು ಏನಾಗುತ್ತೆ, ಮೆಲ್ಟ್ ಆಗ್ಬಿಡ್ತದೆ. ಮೇ ಬಿ ಅದರಲ್ಲಿ ನಮ್ಗೆ ಒಳ್ಳೆಯ ಒಂದು ನೈಸರ್ಗಿಕವಾಗಿ ಅಥವಾ ನ್ಯೂಟ್ರಿಷನ್ ಇರ್ಬೋದೇನೋ. ಹಾಗಾಗಿ ಇವು ಪ್ರಾಸೆಸಿಂಗ್ ಮಾಡೋದು ತಪ್ಪಾಗಿರ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತು ವಾಕ್ಯದ ಪ್ರಕಾರ ಹೆಚ್ಚು ಹಣ್ಣು, ಸೊಪ್ಪು, ತರಕಾರಿ ಈ ಪದಾರ್ಥಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದೆ. ಮಾಂಸ ಮತ್ತು ರೊಟ್ಟಿ ಬೇರೆ ಕಡೆಗಳಲ್ಲಿ ಬರೆದಿದೆ. ಈಗ ಮೀನು ಬೇರೆ ಕಡೆಗಳಲ್ಲಿ ಬರೆದಿದೆ. ಅವುಗಳನ್ನ ಕಡಿಮೆ ಬರೆದಿದೆ ಅಂತಂದ್ರೆ ನಾವು ಬುದ್ಧಿಯಿಂದ ಕಡಿಮೆ ತಿನ್ಬೇಕು. ಇವನ್ನ ಜಾಸ್ತಿ ಬರ್ದಿರಂದ್ರೆ ಬುದ್ಧಿಯಿಂದ ಜಾಸ್ತಿ ತಿನ್ಬೇಕು. ಈಗ ನಾವ್ ಹೇಳಿದ್ರೆ ನಾವ್ ಮಾತು ಕೇಳಿಲ್ಲ ಅಂದ್ರೆ ಡಾಕ್ಟರ್ ಒಂದೇ ಹೇಳ್ತಾನೆ, ಜೀವನ ಪೂರ್ತಿ ನೀನ್ ತಿನ್ಬೇಡ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಾಯಿಗೆ ಬೀಗ ಹಾಕ್ತಾನೆ.
ಅದಕ್ಕಿಂತ ಮುಂಚೆ ಬಹಳ ಬುದ್ಧಿಯಿಂದ ವಾಕ್ಯ ಏನ್ ಹೇಳ್ತದೆ ಅದನ್ನ ನಾವು ಅಭ್ಯಾಸ ಮಾಡೋಣ. ಮತ್ತೆ ಮುತ್ತರಾಜ್ ಇವತ್ತೇನು ಕಲಿಸ್ಕೊಟ್ನೋ ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡ್ತೀರಿ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮುತ್ತು. ಓಕೆ, ಥ್ಯಾಂಕ್ಸ್ ಪಾಸ್ಟರ್. ಎಸ್ ಗಣೇಶ್. ಕೇಳಿಸ್ತದ ಅಣ್ಣ? ಹಾ, ಕೇಳಿಸ್ತದ ಗಣೇಶ್. ಅಣ್ಣ, ಸೊ ಸ್ವರೂಪ್ ಹೇಳಿದ್ರಲ್ಲಿ ಒಂದು ಆಡ್ ಮಾಡಕ್ ಇಷ್ಟಪಡ್ತೀನಿ ಅಣ್ಣ. ಅದು ನಿದ್ರಾಹೀನತೆ ಅಂತ ಹೇಳ್ದಲ್ಲ. ಸೊ ಆ ನಿದ್ದೆ ವಿಷಯದಲ್ಲಿ ಸೊ ನಮ್ಗೆ ಈ ಇತ್ತೀಚಿನ ಒಂದು ನ್ಯಾಷನಲ್ ಪ್ರೋಗ್ರಾಮ್ಸ್ ಅಂತ ನಮ್ಮಲ್ಲಿ ಇದಾವಣ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತೇಳಿ, ಈಗ ಹೈಪರ್ ಟೆನ್, BP, ಶುಗರ್, ಸೊ ಇವೆಲ್ಲ ಇದಾವಲ್ಲ, ಇವೆಲ್ಲ ನ್ಯಾಷನಲ್ ಪ್ರೋಗ್ರಾಮ್ಸ್ ಅಂತೇಳಿ ಹೇಳ್ತೀವಿ. ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನಗಳಲ್ಲಿ ಈಗ ಯಾವುದೇ ಒಂದು ರೋಗ ಬಂದಿದೆ ಅಂದ್ರೆ ಅದ್ರ ಕಾರಣ ಹಿಂದೆ ಹುಡುಕ್ತಾ ಹೋಗ್ತೀವಿ, ಕಾಸಸ್. ಬಟ್ ಇವಾಗ ಅದ್ರ ಜೊತೆಗೆ ಒಂದು ಹೊಸ ಪ್ರೋಗ್ರಾಮ್ ಆಡ್ ಆಗಿದೆ. ಯಾವ್ದಂದ್ರೆ ಸ್ಲೀಪ್ ಅಪ್ನಿಯಾ ಅಂತೇಳಿ ಇದು ಹೊಸ ಪ್ರೋಗ್ರಾಮ್ ಆಡ್ ಮಾಡಿದ್ದಾರೆ. ಅಂದ್ರೆ ಎಷ್ಟೋ ಜನಗಳಲ್ಲಿ ನಿದ್ರಾಹೀನತೆಯಿಂದ ಬಳಲಿ ಬಳಲಿ ಏನಿದೆ? ಅದರಿಂದ ಬರುವಂತ ರೋಗಗಳು, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ನಿದ್ರೆ ಇಲ್ಲದೆ ಎಷ್ಟೋ ಜನರು ನಿದ್ರಾಹೀನತೆಯಿಂದ ಒಂದು ರೋಗ ಅಂತಾನೆ ಹೇಳಿ ಕನ್ಸಿಡರ್ ಮಾಡಿ, ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಈ ತರ ಒಂದು ಎಸ್ಟಾಬ್ಲಿಷ್ ಮಾಡಿದೆ. ಸ್ಲೀಪ್ ಅಪ್ನಿಯಾದಿಂದ ಬಳಲ್ತಿರುವಂತ ರೋಗಗಳನ್ನ ಅದನ್ನ ಪತ್ತೆ ಹಚ್ಚೋದಕ್ಕೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಕೊಟ್ಟು ಅವ್ರಿಗೆ ಮಾಹಿತಿ ಕೊಡಿ ಅಂತಂತೇಳಿ. ಸೊ ಹಾಗಾಗಿ ನಿದ್ರೆ ವಿಷಯದಲ್ಲಿ ನಾವು, ಈಗ ನೀವು ಸ್ಟಾರ್ಟಿಂಗ್ ಹೇಳ್ದಂಗೆ, ಒಬ್ಬ ಮನುಷ್ಯ 7 hours ನಿದ್ದೆ ಮಾಡಿದ್ರೆ ಅದು ಆರೋಗ್ಯಕ್ಕೂ ಸಹ ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಥ್ಯಾಂಕ್ ಯು. ಥ್ಯಾಂಕ್ಸ್. ನೆಕ್ಸ್ಟ್, ಸ್ಲೀಪ್ ಆಪ್ನಿ ಅನ್ನೋದು ಬಹಳ ದೊಡ್ಡ ಡಿಸೀಸ್ ತರ ಈಗ ರೀಸೆಂಟ್ ಇಯರ್ಸ್ ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ. ಫೋನ್ ಯೂಸೇಜ್ ಜಾಸ್ತಿ ಆದಾಗಿಂದ ಅದು ಕೂಡ ಎಸ್ಪೆಷಲಿ. ಓಕೆ, ನಾವು ಮುಂದೆ ಆಟಕ್ಕೆ ಮುಂದುವರಿಯೋಣ. ಸೊ ಯಾರೆಲ್ಲ ಡಿಸ್ಕಷನ್ಗೆ ಭಾಗವಹಿಸಿ ತಮ್ಮ ಅಮೂಲ್ಯವಾದಂಥ ಆ, ಏನಂದರೆ ಮಾಹಿತಿಗಳನ್ನು, ವಿಷಯಗಳನ್ನು ಹಂಚ್ಕೊಂಡ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ನೋಡಿ, ನಾನು ಎಷ್ಟೋ ವಿಷಯಗಳು ಆ, ನನ್ನ ಇದು ಏನು ಕವರ್ ಮಾಡೋಕ್ಕಾಗಿಲ್ಲ. ಬಟ್ ಆದರೆ ನಿಮ್ಮ ಒಪಿನಿಯನ್ ಹೇಳಿದಾಗ ನೀವು ಹೇಳಿದಂಥದ್ದು ಅನೇಕರಿಗೆ ಹೆಲ್ಪ್ಫುಲ್ ಆಗಿ ಇದೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಯಾರ್ಯಾರೆಲ್ಲ ಶೇರ್ ಮಾಡಿದ್ರು. ಈಗ ಆಟಕ್ಕೆ ಯಾರ್ಯಾರು ರೆಡಿ ಇದ್ದೀರಾ? ರೆಡಿನಾ? ಓಕೆ, ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಏನಪ್ಪ ಗಣೇಶ್ ಯಾಕಂದ್ರೆ ಹ್ಯಾಂಡ್ ರೈಸ್ ಮಾಡಿದೆ? ಏನನ್ನ ಹೇಳೋದಿತ್ತ ಗಣೇಶ್? ಅಣ್ಣ ಇಲ್ಲ, ಸಾರಿ, ಆಟಕ್ಕೆ ಯಾರು ರೆಡಿ ಇದ್ದೀರಾ ಅಂತ ಕೇಳಿದ್ರಲ್ಲ, ಸೊ ಹಾಗಾಗಿ ಆಂಡ್ರೈಸ್ ಮಾಡಿ. ಓಕೆ ಓಕೆ ಓಕೆ. ಸೊ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಲಿಂಕ್ ಬಂದಿರುತ್ತೆ. ಆ ಲಿಂಕ್ ನ ನೀವೆಲ್ಲ ಕ್ಲಿಕ್ ಮಾಡಿ ನೀವೆಲ್ಲರೂ ಆಟಕ್ಕೆ ಜಾಯ್ನ್ ಆಗ್ಬೋದು. ಬೇಗ ಬೇಗ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೊಂದು ಲಿಂಕ್ ಬಂದಿದೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಯಾರ್ಯಾರಿಗೆ ಲಿಂಕ್ ಕಾಣಿಸ್ತಾ ಇಲ್ಲ ಅನ್ನೋದು ಯಾರಾದ್ರೂ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಪಿನ್ ನಂಬರ್ ಬಂದ್ಬಿಟ್ಟು 862 862 823 ಅಂತೇಳಿ ಪಿನ್ ನಂಬರು. ಯಾರ್ಯಾರಿಗೆ ಲಿಂಕ್ ಕ್ಲಿಕ್ ಮಾಡಿದ್ರಿ? ಅಣ್ಣ ಲಿಂಕ್ ಓಪನ್ ಆಗಿದೆ ಅಣ್ಣ. ಸೊ ಅಲ್ಲಿ ಪಿನ್ ಕೆಲವೊಂದು ಇದು ನಂಬರ್ ಕೇಳಿಸ್ತದೆ, ಬಂದ್ಬಿಟ್ಟು ಫುಡ್ ಹ್ಯಾಬಿಟ್. 862 823. ಆ ಪಿನ್ ನಂಬರ್ ಎಲ್ಲಿ ಹಾಕ್ಬೇಕಣ್ಣ? ಇದ್ರಲ್ಲಿ ಗೊತ್ತಾಗ್ತಲ್ಲ. ಜಾಯ್ನ್ ಆದಾಗ ಜಾಯಿನ್ ವಿತ್ ಪಿನ್ ಅಂತ ಬರುತ್ತಲ್ವಾ? ಇಲ್ಲ ಅಣ್ಣ, ಡೈರೆಕ್ಟ್ ಆಗಿ ಓಪನ್ ಆಗಿದೆ ಕ್ವಶನ್ಸ್ ಇವು. ಕ್ವಶನ್ ಆಗಿದೆಯಾ? ಹಾ ಅಣ್ಣ. ನನಗೆಲ್ಲಿ ತೋರಿಸಲ್ಲ, ಒಂದೇ ನಿಮಿಷ. ನಿಮಗೆ ಕ್ವಶನ್ಸ್ ಎಲ್ಲ ಕಾಣಿಸ್ತಾ ಇದೆಯಾ? ಹಾ ಅಣ್ಣ, ಕ್ವಶನ್ಸ್ ಕಾಣಿಸ್ತಾ ಇದೆ. ಅದ್ರ ಕೆಳಗಡೆ ಇದು ಆಪ್ಷನ್ಸ್ ಕೂಡ ಕೆಲವೊಂದು ಕಲರಿಂಗ್ ಕೋಡಿಂಗ್ ಮೇಲೆ ಕಾಣಿಸ್ತಾ ಇದೆ, ಬಟ್ ಆನ್ಸರ್ಸ್ ಇದು ಆಪ್ಷನ್ಸ್ ಕಾಣಿಸ್ತಾ ಇಲ್ಲ, ಹೈಡಿಂಗ್ ಇದೆ. ಒಂದೇ ನಿಮಿಷ.
ಯಾರ್ಯಾರಿಗಿನ್ನೂ ಓಪನ್ ಆಗಿಲ್ಲ? ನಮಗೆ ಓಪನ್ ಆಗಿಲ್ಲ ಬ್ರದರ್. ಓಪನ್ ಆಗಿಲ್ಲ. ಇಲ್ಲ ಬ್ರದರ್, ಲಿಂಕ್ ಇನ್ನೊಂದ್ಸತಿ ಕಳ್ಸಿ. ಈಗ ಗಣೇಶ್, ಈಗ ಕ್ವಶನ್ ಅಂಡ್ ಆನ್ಸರ್ ಕಾಣಿಸ್ತಾ ಇದೆಯಾ? ಆ, ಈಗ ಅಗೇನ್ ಮತ್ತೆ ಫಸ್ಟ್ ಇಂದ ಓಪನ್ ಮಾಡ್ಲಾ ಅಣ್ಣ? ಅಲ್ಲಲ್ಲ, ಈಗ ಕ್ವಶನ್ ಆನ್ಸರ್ ಕಾಣಿಸ್ತಾ ಇದೆಯಾ? ಇದು ಜಸ್ಟ್ 1 ಮಿನಿಟ್ ಅಷ್ಟೇ. ಇದು ವರ್ಕ್ ಆಗುತ್ತಾ ಇಲ್ಲ ನೋಡೋಣ. ಆಗಿಲ್ಲ ಅಂದ್ರೆ ನಾನು ಮತ್ತೆ ಫಿಸಿಕಲ್ ಆಗಿ ಇದು ಮಾಡ್ತೀನಿ. ಕ್ವಶನ್ ಬಂದಿದೆ, ಆನ್ಸರ್ ಇಲ್ಲ. ಅದು ಕಲರ್ಸ್ ಇದೆ ಅಷ್ಟೇ. ಒಂದು ಸರ್ಕಲ್, ಒಂದು ಟ್ರಯಾಂಗಲ್, ಆತರ ಇದೆ, ಒಂದು ಸ್ಕ್ವಯರು. ಒಂದು ಸ್ಕ್ರೀನ್ ಶಾಟ್ ಶೇರ್ ಮಾಡೋಣ ನಿಮ್ಗೆ. ಒಂದೇ ನಿಮಿಷ. ಬರೇ ಸರ್ಕಲ್ ಟ್ರಯಾಂಗಲ್ ತೋರಿಸ್ತಾ ಇದೆಯಾ? ಓಕೆ ಓಕೆ ಓಕೆ. ಓಕೆ, ನಾನು ಫೋಟೋ ಶೇರ್ ಮಾಡಿದ್ದೇನೆ ನೋಡ, ಆ ತರ ಕಾಣಿಸ್ತದೆ. ಒಂದೇ ಒಂದು ನಿಮಿಷ. ಓಕೆ, ನಾನೇ ಪ್ರಶ್ನೆ ಕೇಳ್ಬಿಡ್ತೀನಿ ಫಿಸಿಕಲ್ ಆಗಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇದು ನೆಕ್ಸ್ಟ್ ನಾನು ಅದನ್ನ ಫುಲ್ ಫೈನಲೈಸ್ ಮಾಡಿ, ಅದು ಆಕ್ಚುಲಿ ಅದೇ ಟ್ರಯಾಂಗಲ್ ಶೇಪು, ಬಟ್ ಅದರ ಜೊತೆಗೆ ನಿಮಗೆ ಆನ್ಸರ್ ಕೂಡ, ಸಾರಿ, ಆಪ್ಷನ್ಸ್ ಕೂಡ ಕಾಣಿಸ್ಬೇಕು. ಬಟ್ ಎನಿವೇಸ್, ನಾನು ಕ್ವಶನ್ ಕೇಳ್ತೀನಿ. ಯಾರ್ಯಾರಿಗೆ ಇದ್ರ ಬಗ್ಗೆ ಆನ್ಸರ್ ಗೊತ್ತೋ ಅವ್ರು ಹ್ಯಾಂಡ್ ರೈಸ್ ಮಾಡಿ. ಓಕೆ, ಅದು ನಮ್ಮ ಯಾವಾಗಿನ ಪದ್ಧತಿಗೆ ಮತ್ತೆ ವಾಪಸ್ ಹೋಗೋಣ ನಾವು. ಡಿಜಿಟಲ್ ಆಗಿ ಏನೋ ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ನೆಕ್ಸ್ಟ್ ಟೈಮ್ ವಿಲ್ ಬೆಟರ್ ಟ್ರೈ ಇಟ್. ಓಕೆ, ಯಾರ್ಯಾರು ರೆಡಿ ಇದ್ದೀರಾ ಗೇಮ್ ಆಡೋದಕ್ಕೆ? ಕ್ವಶನ್ ಕೇಳ್ತೀನಿ, 4 ಆಪ್ಷನ್ ಇರುತ್ತೆ. ಬ್ರದರ್, ಒಂದ್ ನಿಮಿಷ ಬ್ರದರ್. ಓಕೆ, ಅಲ್ಲಿ ಶೋ ಆನ್ಸರ್ ಅಂತ ಇದೆಯಲ್ಪ ಬ್ರದರ್, ಅಲ್ಲಿ ಕೊಟ್ರೆ ಬರುತ್ತೆ ನೋಡ್ರಿ ಬ್ರದರ್. ಇಲ್ಲ ಬಂದಿಲ್ಲ. ಶೋ ಆನ್ಸರ್ ಅಂತ ಕೊಟ್ಟೆ ನಾನು. ಇಲ್ಲ ಬಂತು ಬ್ರದರ್, ಇಲ್ಲ ನಮಗೆ ಅಣ್ಣ, ಅಲ್ಲಿ ಶೋ ಆನ್ಸರ್ಸ್ ಕೊಟ್ರೆ ಆನ್ಸರ್ಸ್ ಕೂಡ ಸಿಗ್ತಾ ಬರ್ತಿದೆ. ಇದೆ, ಬರ್ತದೆ ಆನ್ಸರ್ಸ್ ಕೂಡ ಇದೆ. ಆನ್ಸರ್ಸ್ ಕೂಡ ಸಿಗ್ತಾ ಇದೆ. ಬರ್ತಿದೆ. ಶೋ ಆನ್ಸರ್ ಅಂತ ಕೊಟ್ರೆ ಬರುತ್ತೆ ನೋಡ್ಬೋದು. ಅಲ್ಲ, ಶೋ ಆನ್ಸರ್ ಅಂದ್ರೆ ಆನ್ಸರ್ ಅಂದ್ರೆ ಕೆಳಗೆ ಆಲ್ರೆಡಿ ನೀವು ಟಿಕ್ ಕಾಣಿಸುತ್ತೆ. ಮಾಡಿರೋ ರೈಟ್ ಆನ್ಸರ್ ಕೂಡ ಕಾಣ್ತದೆ. ಹಾ, ನಮಗೆ ಕಾಣಿಸ್ತಾ ಇದೆ ಅಣ್ಣ. ಓಕೆ ಬ್ರದರ್ ಓಕೆ. ಕಾಣಿಸ್ತಿದೆ ಹೇಳ್ರಿ ಬ್ರದರ್ ಇವಾಗ. ಏನ್ ಹೇಳಿ ಡೇವಿಡ್? ಕಾಣಿಸ್ತಿದೆ ಬ್ರದರ್ ಇವಾಗ, ಕ್ವಶನ್ ವಿತ್ ಆನ್ಸರ್ ಎಲ್ಲಾನು ತೋರಿಸ್ತಾ ಇದೆ. ಬಟ್ ರೈಟ್ ಆನ್ಸರ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಆನ್ಸರ್ ರೈಟ್ ರೈಟ್ ಆನ್ಸರ್ ಕೂಡ ತೋರಿಸ್ತದೆ ಬ್ರದರ್. ಓಕೆ 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 ಓಕೆ, ನೋ ಪ್ರಾಬ್ಲಮ್. ನಾ ಇವಾಗ ಕ್ವಶನ್ ಕೇಳ್ತೀನಿ, ಫಿಸಿಕಲ್ ಆಗಿ ಮಾಡೋಣ ಇದನ್ನ. ಅದನ್ನ ಕ್ಲೋಸ್ ಮಾಡ್ಬಿಡಿ, ಆ ಲಿಂಕ್ ಕ್ಲೋಸ್ ಮಾಡ್ಬಿಡಿ. ಫಿಸಿಕಲ್ ಆಗಿ ನಾನು ಇವಾಗ ಕ್ವಶನ್ ಕೇಳ್ತೀನಿ, ಆಪ್ಷನ್ಸ್ ಕೇಳ್ತೀನಿ, ಆಪ್ಷನ್ ಹೇಳ್ತೀನಿ. ಅದಕ್ಕೆ ಯಾರ್ಯಾರಿಗೆ ಗೊತ್ತೋ ಅವ್ರು ಹ್ಯಾಂಡ್ ರೈಸ್ ಮಾಡಿ. ಓಕೆ, ಬರೀ 20 ಸೆಕೆಂಡ್ಸ್ ಟೈಮ್ ಇರುತ್ತೆ. ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಈ ಕ್ವಶನ್ ಆನ್ಸರ್ ಕಳಿಸೋ ಇದರಲ್ಲಿ ನಾನು ನೋಡೋಕ್ಕಾಗಲ್ಲ, ಬಟ್ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಓಕೆ, ಕ್ವಶನ್ ರೆಡಿನಾ ಎಲ್ಲರೂ? ಓಕೆ, ಒಬ್ರು ಮಾತ್ರ ತಲೆ ಅಲ್ಲಾಡಿಸಿದ್ರು. ಎಸ್ ಡೇವಿಡ್, ಕ್ವಶನ್ ಕೇಳಿಲ್ಲ, ಆಗ್ಲೇ ಹ್ಯಾಂಡ್ ರೈಸ್ ಮಾಡಿದ್ದೀನಪ್ಪ. ಓಕೆ, ಹ್ಯಾಂಡ್ ಮಿನಿಮೈಸ್ ಮಾಡು. ಕ್ವಶನ್ ಆಪ್ಷನ್ ಕೇಳ್ತೀನಿ, ಆಮೇಲೆ ಹ್ಯಾಂಡ್ ರೈಸ್ ಮಾಡಿ. ಇಲ್ಲಾಂದ್ರೆ ನಮ್ಗೆ ಗೊತ್ತಾಗಲ್ಲ ಮತ್ತೆ ಯಾರು ಮಾಡಿದಾರೆ ಅಂತ. ಓಕೆ, ಪ್ರಶ್ನೆ ಬಂದ್ಬಿಟ್ಟು, ದೇವರು ಅರಣ್ಯದಲ್ಲಿ ಇಸ್ರಾಯೇಲರಿಗೆ ಯಾವ ಆಹಾರವನ್ನು ಕೊಟ್ಟನು? ಓಕೆ, 3 ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹ್ಯಾಂಡ್ ರೈಸ್ ಮಾಡ್ಬೇಕು. ನಾನು ಹೇಳ್ತೀನಿ ಯಾರು ಹೇಳ್ಬೇಕಂತ.
ಓಕೆ, 4 ಜನ. ಓಕೆ. ಓಕೆ, ಸುಭಾಷ್ ಅಣ್ಣ ಹೇಳ್ರಣ. ಬೆಳವಕ್ಕೆ ಅದು ಮನ್ನ. ಓಕೆ, ಥ್ಯಾಂಕ್ ಯು. ಡೇವಿಡ್. ಅಲ್ಲ ಬ್ರದರ್, ಕೇಳಿಸುತ್ತೆ ಬ್ರದರ್? ಕೇಳಿಸ್ತದೆ. ಹಾ ಬ್ರದರ್, ಮನ್ನ ಬ್ರದರ್. ಓಕೆ, ಗಣೇಶ್. ಮನ್ನ. ಓಕೆ, ಒಂಜಾಕ್ಷಿ ಆಂಟಿ. ಇದು ಪಾಸ್ ಅದೇ ಪಾಠ ಹೇಳಿ ಫಸ್ಟ್. ಒಂಜಾಕ್ಷಿ ಮಧು ಅಂತ ಬರ್ತಾ ಇದೆ. ಎರಡು ಫೋನಲ್ಲೇ ಜಾಯ್ನ್ ಆಗಿದ್ರು ಅವ್ರು. ಇಷ್ಟದಾಗ ನಾವು ನೋಡ್ತಾ ಇದ್ರು, ನನ್ನ ಫೋನ್ ಕ್ವಶನ್ ಆನ್ಸರ್ ಹೋಯ್ತಲ್ಲ, ಸೊ ಕಟ್ ಆಯ್ತು ನಂದು ಅಲ್ಲಿ ಬರ್ತಲ್ಲ, ಅದಕ್ಕೆ ಫೋನ್ ನಾನೇ ತಗೊಂಡೆ ಮತ್ತೆ. ಓಕೆ. ಮನ್ನ ಮನ್ನ. ಓಕೆ, ವೆರಿ ಗುಡ್. ಸೊ 2ನೇ ಕ್ವಶನ್ ಈಗ ಕೇಳ್ತಾ ಇದ್ದೀನಿ. ಯಾಕೆ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದೀಗ? ಮದ್ದಲ್ಲೇ ಹ್ಯಾಂಡ್ ರೈಸ್ ಮಾಡಬೇಡ್ರಿ, ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಇಷ್ಟೊತ್ತು ಕೇಳಿಸ್ಕೊಂಡೆ ನಾನು ಫಸ್ಟ್ ಒಬ್ರದ್ದು ಎಕ್ಸಾಂಪಲ್ ಹೇಳಿದೆ, ಅವ್ರದೇ ಈಗ ಕ್ವಶನ್ ಮತ್ತೆ. ದಾನಿಯೇಲನು ಮತ್ತು ಅವರ ಸ್ನೇಹಿತರು ರಾಜನ ಆಹಾರ ಬದಲು ಏನನ್ನು ತಿಂದರು? ಓಕೆ, ಉದಯ್, ಗಣೇಶ್, ಸುಭಾಷ್. ಓಕೆ, ಉದಯ್. ತರಕಾರಿ ಮತ್ತು ನೀರಣ. ಗಣೇಶ್. ಅಣ್ಣ ತರಕಾರಿ ಮತ್ತು ನೀರು. ಓಕೆ, ಸುಭಾಷ್ ಅಣ್ಣ. ಕಾಳು ಮತ್ತು ತರಕಾರಿ. ಓಕೆ, ಪಾಸ್ಟರ್ ಮಧುಸೂದನ್ ಪಾಸ್ಟರ್. ತರಕಾರಿ ಮತ್ತು ನೀರು. ಓಕೆ, ಈಗ 3ನೇ ಪ್ರಶ್ನೆಗೆ ಹೋಗೋಣ. ಲೋವರ್ ಹ್ಯಾಂಡ್ ಅಲ್ಲ. ಓಕೆ, ಓಕೆ, 3ನೇ ಪ್ರಶ್ನೆ. ಯಾವ ಪ್ರವಾದಿಗೆ ಕಾಗೆಗಳು ರೊಟ್ಟಿ ಮತ್ತು ಮಾಂಸವನ್ನು ತಂದುಕೊಟ್ಟವು? ಕೆಲವೊಬ್ರೆಲ್ಲ ಕ್ವಶನ್ ಕೇಳಕ್ ಮುಂಚೆನೆ ಹ್ಯಾಂಡ್ ರೈಸ್ ಮಾಡ್ತಾರೆ, ಬಹಳ ಸ್ಮಾರ್ಟ್ ಪೀಪಲ್. ಓಕೆ, ಗಣೇಶ್. ಎಲ್ಲಿ? ಓಕೆ, ಉದಯ್. ಏಲಿಯ ಅಣ್ಣ. ಓಕೆ, ಸುಭಾಷ್ ಅಣ್ಣ. ಎಲಿಯಾ ಬ್ರದರ್. ಓಕೆ, ಪಾಸ್ಟರ್ ಮಧುಸೂದನ್ ಪಾಸ್ಟರ್. ಎಲ್ಲಿಯ ಬ್ರದರ್. ಓಕೆ, ಮೇರಾ ಆಂಟಿ. ಹೇಳಿಯ ಅಣ್ಣ. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಾನು ಮಾರ್ಕ್ ಮಾಡ್ಕೊತೇನೆ ಯಾರ್ಯಾರು ಆನ್ಸರ್ ಮಾಡ್ತಾ ಇದ್ದೀರಾ ಅಂತ. ಹಂಗೆ ಲೋ ಮಾಡ್ತಾ ಇದ್ದೀನಿ ಹ್ಯಾಂಡ್, ಕನ್ಫ್ಯೂಸ್ ಆಗದೆ ಇರಲಿ ಅಂತ ನನಗೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಇದನ್ನು ಕೂಡ ನಾವು ಮಾತಾಡ್ಕೊಂಡಿದ್ದೀವಿ ಇಷ್ಟೊತ್ತು. ಯೋಹಾನನು ಯಾವ ಆಹಾರವನ್ನು ತಿನ್ನುತ್ತಿದ್ದನು? ಓಕೆ, ಸುಭಾಷ್ ಅಣ್ಣ. ಮಿಡತೆಗಳು ಮತ್ತು ಜೇನು. ಓಕೆ, ಉದಯ್. ಮಿಡತೆ ಜೇನು ಅಣ್ಣ. ಓಕೆ, ಮಧುಸೂದನ್ ಪಾಸ್ಟರ್. ಮಿಡತೆ ಜೇನು. ಓಕೆ, ಗಣೇಶ್. ಅಣ್ಣ ಬರೀ ಜೇನು ಅಲ್ಲ, ಕಾಡು ಜೇನು ಪ್ಲಸ್ ಮಿಡತೆಗಳು. ಓಕೆ, ಡೇವಿಡ್. ಕಾಡು ಜೇನು ಮತ್ತು ಮಿಡತೆ. ಓಕೆ, ಮೇರಂಟಿ. ಮಿಡತೆ ಮತ್ತು ಕಾಡು ಜೇನು. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಯಾರು ಆನ್ಸರ್ ಹೇಳ್ತಿರೋದು? ಜಸ್ಟಿನಾ? ಎಸ್ ಅಣ್ಣ. ಜಸ್ಟಿನ್ ಆನ್ಸರ್ ಹೇಳ್ತಾ ಇರೋದು? ಎಸ್ ಅಣ್ಣ. ಓಕೆ, ನಾನು ಹಂಗಾರೆ ನಿನ್ನ ಹೆಸರು ಹಾಕೊಂತೀನಿ. ಹೋದ್ ಸರಿ ಕೂಡ ಜಸ್ಟಿನ್ ಹೇಳ್ಕೊ. ಓಕೆ, ನೆಕ್ಸ್ಟ್ ಕ್ವಶನ್. ಬಹಳ 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 ಡಿಫಿಕಲ್ಟ್ ಕ್ವಶನ್. ರೆಡಿನಾ? ಬಹಳ ಡಿಫಿಕಲ್ಟ್ ಕ್ವಶನ್. ರೆಡಿ ಇದ್ದೀರಾ? ಇನ್ನ ಕ್ವಶನ್ ಕೇಳಿಲ್ಲ, ತಡಿಯಪ್ಪ ಅವಿನಾಶ್. ಅಯ್ಯೋ, ಮತ್ತೆ ಹ್ಯಾಂಡ್ ರೈಸ್ ಮಾಡ್ತಾನ. ಕ್ವಶನ್ ಕೇಳಿಲ್ಲ, ಹ್ಯಾಂಡ್ ರೈಸ್ ಮಾಡ್ತಿದ್ಯಲ್ಲಪ್ಪ.
ಓಕೆ. ಯೇಸು ಸ್ವಾಮಿ 5,000 ಜನರಿಗೆ ಎಷ್ಟು ರೊಟ್ಟಿ ಮತ್ತು ಎಷ್ಟು ಮೀನುಗಳನ್ನು ನೀಡಿದನು? ಬಹಳ ಡಿಫಿಕಲ್ಟ್ ಕ್ವಶನ್. ಎಸ್ ಗಣೇಶ್. 5 ರೊಟ್ಟಿ 2 ಮೀನು. ಅವಿನಾಶ್. ಅಣ್ಣ 2 ರೊಟ್ಟಿ 5 ಮೀನು. ಸುಭಾಷ್ ಅಣ್ಣ. 5 ರೊಟ್ಟಿ 2 ಮೀನು. ಓಕೆ. ಮಧುಸೂದನ್ ಪಾಸ್ಟರ್. 5 ರೊಟ್ಟಿ 2 ಮೀನು. ಓಕೆ. ಉದಯ್. ಸೇಮ್ ಅಣ್ಣ, 5 ರೊಟ್ಟಿ 2 ಮೀನು. ಕಾಪಿ ದಟ್ ಅಂತೀಯ ನೀನು? ಜಸ್ಟಿನ್. 5 ರೊಟ್ಟಿ 2 ಮೀನು. ಓಕೆ, ಥ್ಯಾಂಕ್ ಯು. ಯಾರು 12 ರೊಟ್ಟಿ ಅಂದಿಲ್ಲಲ್ಲ? ಎಲ್ಲರಿಗೆ ಹಾಡುಗಳು ಏನು ವಾಕ್ಯ. ಓಕೆ. ಈ 5 ಕ್ವಶನ್ ಅಲ್ಲಿ ಇನ್ನು 5 ಕ್ವಶನ್ ಇದಾವೆ, ಬಟ್ 5 ಕ್ವಶನ್ಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. 5 ಕ್ವಶನ್ ಆಗಿ ಕಂಟಿನ್ಯೂ ಆಗಿ ಸುಭಾಷ್ ಅಣ್ಣ, ಡೇವಿಡ್, ಗಣೇಶ್, ಮಧುಸೂದನ್ ಪಾಸ್ಟ್ರು, ಜಸ್ಟಿನು, ಇನ್ಯಾರು ಅಷ್ಟೇ, ಇವರು ಕಂಟಿನ್ಯೂ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವರೆಲ್ಲರಿಗೂ ಜೋರಾದ ಚಪ್ಪಾಳೆ. ವೆರಿ ಗುಡ್, ಒಳ್ಳೆ ಪ್ರಯತ್ನ. ಎಲ್ಲರೂ ಬಹಳ ಅತ್ಯುತ್ತಮವಾಗಿ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿ ನೆರವೇರಿಸ್ಕೊಟ್ರಿ. ಅದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಹಾಗಾಗಿ ಈ ಒಂದು ತಿಂಗಳ ಒಂದು ಯೂತ್ ಫೆಲೋಶಿಪ್ ಅನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದೀವಿ. ಕೊನೆಯದಾಗಿ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಪಾಸ್ಟರ್ ಪರಶುರಾಮ್ ಪೀಟರ್ ಅವರು ನಮ್ಮ ಮಧ್ಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂತ ದೇವರೇ, ನಿನ್ನ ಮಹಾಕೃಪೆಗಾಗಿ ಸ್ತೋತ್ರಪ್ಪ. ಇವತ್ತು ಕರ್ತನೆ, ಈ 1.5 ತಾಸುಗಳ ಕಾಲ ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಪ್ರಿಯ ಸೇವಕರನ್ನು ಉಪಯೋಗಿಸಿಕೊಂಡು ನೀನು ಮಾತನಾಡೋದಕ್ಕಾಗಿ ವಂದನೆ. ದಿನಮಾನಗಳಲ್ಲಿ ಕರ್ತನೆ ಅನೇಕ ವಿಷಯಗಳಿದೆ ಚರ್ಚೆ ಮಾಡ್ಲಿಕ್ಕಾದ್ರೆ. ಬಹಳ ಪ್ರಮುಖವಾಗಿರುವಂತ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು, ಓ ದೇವರೇ, ಯಾವ ರೀತಿಯಲ್ಲಿ ಸದೃಢವಾಗಬೇಕೆಂಬುದಾಗಿ, ಅದರ ಮೂಲಕವಾಗಿ ಕರ್ತನೆ ಆಹಾರವನ್ನು ಯಾವ ರೀತಿಯಲ್ಲಿ, ಯಾವ ಪ್ರಮಾಣದಲ್ಲಿ, ಎಂತ ಆಹಾರವನ್ನು ಹೇಗೆ ಎಂಬುದಾಗಿ ಅನೇಕ ವಿಷಯಗಳನ್ನು ಸತ್ಯವಿರದ ಆಧಾರದಲ್ಲಿ ಕಲ್ತುಕೊಳ್ಳುವಂತೆ ನಮಗೊಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದೀಯಾ ದೇವರೇ. ಕಲ್ತುಕೊಂಡಂತ ನಾವುಗಳು ಇದನ್ನು ಅಭ್ಯಾಸ ಮಾಡಿಕೊಂಡು ನಿನ್ನ ವಾಕ್ಯದ ಪ್ರಕಾರವಾಗಿ ನಮ್ಮ ದೇಹ ಮನಸ್ಸುಗಳನ್ನು ಶುದ್ಧೀಕರಣ ಮಾಡಿಕೊಂಡು ಅವುಗಳನ್ನು ಶಕ್ತಿಯುತವಾಗಿ ಬೆಳೆಸ್ಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡ್ರಿ. ಇದಕ್ಕಾಗಿ ಕರ್ತನೆ ಈ ಒಂದು ಟಾಪಿಕ್ ಅನ್ನು ಸಿದ್ಧ ಮಾಡಿ ಪ್ರಯಾಸ ಪಟ್ಟಂತ ಮುತ್ತುರಾಜನಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಮಗನನ್ನು ಆಶೀರ್ವದಿಸು. ಇನ್ನೂ ಅನೇಕ ಹೊಸ ಅಂಶಗಳೊಂದಿಗೆ ನಮ್ಮಲ್ಲಿರುವಂತ ಅನೇಕರಿಗೆ ತಿಳಿಸ್ಲಿಕ್ಕಾಗುವಂತೆ, ಕಲಿಸ್ಲಿಕ್ಕಾಗುವಂತೆ, ಈ ವಿಷಯಗಳಲ್ಲಿ ನಮಗೆ ಇನ್ನೂ ಜ್ಞಾನೋದಯ ಆಗ್ಲಿಕ್ಕಾಗುವಂತೆ, ಅನೇಕ ಮನಸ್ಸುಗಳು ಇದನ್ನು ಗ್ರಹಿಸ್ಲಿಕ್ಕಾಗುವಂತೆ ನೀವು ಸಹಾಯ ಮಾಡ್ರಿ. ಇದು ಎಷ್ಟು ಪ್ರಯೋಜನಕರವಾಗಿದೆಯೋ ಇದ್ರ ಮೂಲಕವಾಗಿ ಕರ್ತನೆ ಪ್ರತಿಯೊಬ್ಬೊಬ್ಬರು ಕರ್ತನೆ ಅವರ ದೇಹಾತ್ಮ ಶರೀರಗಳನ್ನು ಸದೃಢವಾಗಿ ಕಾಪಾಡಿಕೊಳ್ಳುವಂತೆ ನೀವು ಸಹಾಯ ಮಾಡ್ರಿ. ಮತ್ತು ಚರ್ಚೆಯಲ್ಲಿ ಭಾಗವಹಿಸಿದವರು, ಆಟದಲ್ಲಿ ಭಾಗವಹಿಸುವಂತ ಎಲ್ಲ ಪ್ರಿಯರನ್ನು ಕೂಡ ಆಶೀರ್ವದಿಸು. ಇನ್ನೂ ಆಸಕ್ತಿಯಿಂದ ಜನರು ಭಾಗವಹಿಸುವಂತೆ, ಇನ್ನೂ ಆಸಕ್ತಿಯಿಂದ ಕೇಳಿಸ್ಕೊಳ್ಳಲಿಕ್ಕಾಗುವಂತೆ, ಇನ್ನೂ ಆಸಕ್ತಿಯಿಂದ ಕರ್ತನೆ ಚರ್ಚೆಯಲ್ಲಿ ಭಾಗವಹಿಸ್ಲಿಕ್ಕಾಗುವಂತೆ ನೀವು ಸಹಾಯ ಮಾಡ್ರಿ. ಯಾರು ಬಂದಿಲ್ಲ ಅವರು ಕೂಡ ಇದ್ರ ಬಗ್ಗೆ ಸರಿಯಾದ ಇದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಭಾಗವಹಿಸುವಂತೆ ನೀವು ಸಹಾಯ ಮಾಡಿ ನಡೆಸ್ಕೊಡ್ರಿ. ಇಡೀ ದಿನ ಕರ್ತನೆ ಯಾರಿಗೂ ಯಾವುದೇ ನೆಟ್ವರ್ಕ್ ಇಶ್ಯೂ ಆಗ್ಲಿ ಮತ್ತು ಯಾವುದೇ ಎಲೆಕ್ಟ್ರಿಕಲ್ ಇಶ್ಯೂ ಆಗ್ಲಿ ಆಗದಂತೆ ಕರ್ತನೆ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಕ್ಕಾಗಿ ನಿಮ್ಗೆ ವಂದನೆ ಸಲ್ಲಿಸ್ತೇವೆ. ಮತ್ತು ಮುತ್ತುರಾಜನ ವಿಷಯದಲ್ಲಿ ಕೂಡ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಅಂತ ಒಂದು ಒಳ್ಳೆ ಓದೇವರೇ ಪ್ರಿಯ ಕರ್ತನೆ ಯೌವನಸ್ಥನನ್ನಿಟ್ಟು ಅನೇಕರಿಗೆ ಈ ರೀತಿಯಾದಂತಹ ಉಪದೇಶವನ್ನು ಮಾಡುತ್ತಿರುವುದಕ್ಕಾಗಿ ನಿಮಗೆ ವಂದನೆ. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಮುಂದಿನ ಸಾರಿ ಬರುವಾಗ ಹೊಸ ಅಂಶದೊಂದಿಗೆ, ಹೊಸ ಆಲೋಚನೆಗಳೊಂದಿಗೆ ಮತ್ತು ಇನ್ನೂ ಆಸಕ್ತಿಕರವಾಗಿ ಅನೇಕ ಜನರೊಂದಿಗೆ ನಾವು ಕೂಡಿ ಬರ್ಲಿಕ್ಕಾಗುವಂತೆ ನೀವು ಸಹಾಯ ಮಾಡ್ರಿ. ಅಷ್ಟೋ ತನಕ ನಮ್ಮೆಲ್ಲರಿಗೂ ನಿನ್ನ ದೇವರೇ ಆತ್ಮಿಕವಾಗಿರುವಂತ ನಡೆಸುವಿಕೆ, ನಿನ್ನ ಕಾಯುವಿಕೆ, ನಿನ್ನ ಪವಿತ್ರ ಆತ್ಮನ ಕಾಯುವಿಕೆ ನಮ್ಮೆಲ್ಲರ ಮೇಲೆ ಇದ್ದು ನಡೆಸಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದೇವೆ ನಮ್ಮ ತಂದೆ. ಆಮೇನ್. ಓಕೆ, ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಎಲ್ಲರಿಗೂ ಜಾಯ್ನ್ ಆಗಿದ್ದಕ್ಕೆ. ಯಾರಾದರೂ ಈ ತಿಂಗಳ ಯೂತ್ ಫೆಲೋಶಿಪ್ ಬಗ್ಗೆ ಆಗಿರ್ಬೋದು ಅಥವಾ ಅಧ್ಯಯನ ಮನಸ್ಥಿತಿ ಬಗ್ಗೆ ಆಗಿರ್ಬೋದು, ಯಾರಾದರೂ ಸಾಕ್ಷಿ ಹೇಳೋರಿದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ, ಅವ್ರಿಗೆ ಒಂದು 5 ನಿಮಿಷ ಅವಕಾಶ ಕೊಡ್ತೀನಿ. ಇಲ್ಲಾಂದರೆ ಈ ತಿಂಗಳ ಒಂದು ಯೂತ್ ಫೆಲೋಶಿಪ್ಗೆ ನೀವೆಲ್ಲರೂ ಜಾಯ್ನ್ ಆಗಿದ್ದಕ್ಕೆ ನಾನು ಭಾಳ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಜೊತೆಗೆ ಯಾರೆಲ್ಲ ಏನು ಈ ಒಂದು ಟಾಪಿಕ್ಸಲ್ಲಾಗಿರ್ಬೋದು, ಚರ್ಚೆ ಅಂಶಗಳಲ್ಲಾಗಿರ್ಬೋದು, ಗೇಮ್ಸಲ್ಲಾಗಿ ಆ್ಯಕ್ಟಿವ್ ಆಗಿ ಭಾಗವಹಿಸಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.
ಎಸ್ ಪಾಸ್ಟರ್. ಓಕೆ ಬ್ರದರ್, ಕಳೆದ ಸಾರಿ ಅದ್ದಿನ ಮನಸ್ಥಿತಿ ಬಗ್ಗೆ ಹೇಳುವಾಗ ನಾನು ಫುಲ್ ಡಿಪ್ರೆಷನ್ ಅಲ್ಲಿ ಒಳಗಾಗಿದ್ದೆ. ನಾನು ಆ ಟೈಮಲ್ಲಿ ಕೂಡ ನಿಮ್ಗೆ ಹೇಳಿದೆ, ನನಗೆ ಈ ವಾರದಲ್ಲಿ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೀನಿ ನಾನು. ಆ ತರ ಘಟನೆಗಳು ಕೂಡ ನನ್ನ ಜೀವನದಲ್ಲಿ ನಡೆದು ಅಂತ ನಾನು ಹೇಳಿದೆ. ಸೊ 40 ದಿವಸ ಆದ್ಮೇಲೆ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಎಂಬುದಾಗಿ ಅವತ್ತೇ ನಾವು ದೇವ್ರ ಸಮ್ಮುಖದಲ್ಲಿ ಒಪ್ಪಿಸ್ಕೊಟ್ವಿ. ದೇವರೇ, ಈ 40 ದಿನದಲ್ಲಿ ನಮ್ಮ ಜೀವನದಲ್ಲಿ ಏನಾದ್ರು ಒಂದು ಬದಲಾವಣೆಗಳಾಗಬೇಕು, ವ್ಯತ್ಯಾಸಗಳಾಗಬೇಕು, ನಾನು ಇದ್ದ ಹಾಗೆ ಇರಬಾರ್ದು. ಸೊ ಒಂದು ವ್ಯತ್ಯಾಸ ಜೀವನ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಎಷ್ಟೋ ಸಾರಿ ಪಾಸ್ಟರ್ ನಾನು ತುಂಬಾ ಬಲಪಡಿಸಿದ್ರು, ಪರಶುರಾಮ್ ಪಾಸ್ಟರ್ ತುಂಬಾ ಬಲಪಡಿಸಿದ್ರು. ಸೊ ಹಾಗಾಗಿ ಈ 40 ದಿವಸದೊಳಗಡೆ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಆಯ್ತು. ಸೊ ನಾನು ಒಬ್ರು ಕೈಯಲ್ಲಿ ಮುಷ್ಟಿ ಒಳಗಡೆ ಈ ಇರ್ತಾ ಇದ್ದೆ ಯಾವಾಗ ಅಂದ್ರೆ ಅವ್ರು ನನ್ನ ಮುಷ್ಟಿ ಒಳಗೆ ಇಟ್ಕೊಂಡು ಅವರು ನನ್ನ ನಡೆಸ್ತಾ ಇದ್ರು. ಸೊ ಆ ಬಂಧನದಿಂದ ನನಗೆ ಹೊರಗಡೆ ಬರ್ಲಿಕ್ಕೆ ನನಗೆ ಸಹಾಯ ಆಯ್ತು. ಸೊ ನಾನು ಒಂದು ಕಟ್ಟುಪಾಡುಗಳಲ್ಲಿ ವಾಸ ಮಾಡ್ತಿದ್ದೀನಿ ಅಂತ ಅನಿಸ್ತಾ ಇತ್ತು ನನಗೆ, ಆ ರೀತಿ ಫೀಲಿಂಗ್ ಇತ್ತು. ಸೊ ನನಗೆ ಈ 40 ದಿನದೊಳಗಡೆ ನಾನು ಫುಲ್ ಸ್ವತಂತ್ರನಾಗಿ ಹೊರಗಡೆ ಬಂದು, ಸೊ ಯಾವ ಒಂದು ಕಟ್ಟುಪಾಡಿಲ್ಲದೆ, ಯಾವ ಒಂದು ಮನಸ್ಥಿತಿಗೆ ಇಲ್ದಾಗೆ ನಾನು ಫುಲ್ ಬದಲಾಗಿ, ಸೊ ನನ್ನ ಹತ್ರ ಇರೋದನ್ನೆಲ್ಲ ನಾನು ಅವ್ರಿಗೆ ಅವ್ರು ಏನ್ ಕೊಟ್ಟಿದ್ರನ್ನೆಲ್ಲ ವಾಪಸ್ ಕೊಟ್ಬಿಟ್ಟು, ಸೊ ಏನ್ ಇಲ್ದಿದ್ರು ಕೂಡ ಒಂದು ಪ್ರಶಾಂತವಾದ ಮನಸ್ಥಿತಿಯಿಂದ, ಸೊ ಏನೋ ಹೊಸ ಒಂದು ಜೀವನ, ಹೊಸ ಸೇವೆ ಮಾಡ್ತಾ ಇದೀನಿ, ಏನೋ ನನ್ನ ಸೇವೆಯಲ್ಲಿ ಇದುವರೆಗೂ ಏನ್ ನಡೀತೋ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಮರ್ತು ಬಿಟ್ಟು ಇನ್ಮೇಲೆ ಹೊಸ ಸೇವೆ ಮಾಡ್ಬೇಕು. ಪಾಸ್ಟ್ ಹೇಳ್ತಿದ್ರು, ನೀವು ಇಷ್ಟು ವರ್ಷ ಮಾಡಿದ ಸೇವೆಗಿಂತ ಇನ್ಮೇಲೆ ಹೊಸ ಸೇವೆ ಪ್ರಾರಂಭ ಮಾಡ್ರಿ ಅಂತ ಹೇಳುವಾಗ ನನಗೆ ಹೊಸದಾದಂತ ಫೀಲಿಂಗ್ ನನ್ನ ಜೀವನದಲ್ಲಿ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಹೊಸದಾಗಿ ಸೇವೆ ಸ್ಟಾರ್ಟ್ ಮಾಡ್ದಂಗೆ ಅನಿಸ್ತಾ ಇದೆ ನನಗೆ. ಹಾಗಾಗಿ ಈ 40 ದಿನದೊಳಗಡೆ ತುಂಬಾ ಬದಲಾವಣೆಗಳು ನನ್ನ ಜೀವನದಲ್ಲಿ, ನನ್ನ ಮನಸ್ಸು ಫುಲ್ ಲೈಟ್ ವೆಯ್ಟ್ ಆಗೋ ತರ ಆಯ್ತು. ಸೊ ನಾನು ಏನ್ ಡಿಪ್ರೆಷನ್ ಒಳಗಾಗಿದ್ನೋ ಆ ಡಿಪ್ರೆಷನ್ ಹೊರಗಡೆ ಬರ್ಲಿಕ್ಕೆ ನಮಗೆ ಸಹಾಯ ಆಯ್ತು. ಸೊ ನನಗೆ ಒಬ್ರು ಬೈಕ್ ಕೊಟ್ಟಿದ್ರು, ಆ ಬೈಕ್ ರಿಟರ್ನ್ ಹೋಗಿ ಅವ್ರಿಗೆ ವಾಪಸ್ ಕೊಟ್ಟು ಬಂದು 1 ತಿಂಗಳಾಗ್ತಾ ಬರ್ತಾ ಇದೆ. ಸೊ ನಾನು ನಡ್ಕೊಂಡು ಓಡಾಡ್ತಿದ್ರು ಕೂಡ ನನಗೆ ಅದು ಬೈಕ್ ಕೊಟ್ಟು ಬಂದಿದ್ದೀನಿ ಅನ್ನೋ ತರ ಫೀಲಿಂಗು ನನಗಿಲ್ಲ. ಏನೋ ನನ್ನ ಜೀವನದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಗಳು ನಡೀತಿದೆ ಅಂತ ಅನ್ಕೊಂಡು ನಾನು ಜೀವನ ಮಾಡ್ತಾ ಇದೀನಿ. ಸೊ ಒಂದು ವ್ಯತ್ಯಾಸವಾದ ಜೀವನ ಮಾಡ್ತಾ ಇದೀನಿ. ಸೇವೆಯಲ್ಲಿ ಕೂಡ ತುಂಬಾ ಬದಲಾವಣೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಅದು ತಾನು ಹಳೆ ರೆಕ್ಕೆಗಳನ್ನ, ಪುಕ್ಕಗಳನ್ನ, ಕೊಕ್ಕೆಗಳನ್ನ ಇಟ್ಕೊಂಡು ಅದು ಎಷ್ಟು ಭಾರ, ಅದು ಎಷ್ಟು ನೋವನ್ನು ಅನುಭವಿಸ್ತಿತ್ತೋ, ಅದು ಕಳ್ಕೊಂಡ ಮೇಲೆ ತಿರ್ಗಿ ಅದು ಯಾವಾಗ ಹೊಸ ರೆಕ್ಕೆಗಳು, ಹೊಸ ಕೊಕ್ಕರೆ, ಹೊಸ ಉಗುರು ಬರುತ್ತೋ, ಅದು ಹೊಸ ಜೀವನ ಪ್ರಾರಂಭ ಮಾಡುತ್ತೋ, ಆ ರೀತಿಯಾದಂತ ಹೊಸ ಜೀವನ ನನ್ನ ಲೈಫಲ್ಲಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ನನ್ನ ಲೈಫ್ ಈಗ ಬಹಳ ಸುಂದರವಾಗಿ, ಬಹಳ ಸಮಾಧಾನವಾಗಿ, ಸಂತೋಷವಾಗಿ ನಡೀತಾ ಇದೆ. ಹಾಗಾಗಿ ಈ ಒಂದು 40 ದಿನದೊಳಗಡೆ ನನ್ನ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ. ಸೊ ಮೊನ್ನೆ ನಾನು ಅದನ್ನ ಕಮೆಂಟ್ ಮಾಡಿ ಹಾಕೋಣ ಅನ್ಕೊಂಡೆ. ಸೊ ನಾನು ಏನೋ ಒಂದು ಕೆಲಸ ಮಾಡ್ಕೊಂಡು ಅದನ್ನ ಮರ್ತ್ಬಿಟ್ಟೆ. ಹಾಗಾಗಿ ದಯವಿಟ್ಟು ಸಾರಿ ಬ್ರದರ್, ತಡವಾಗಿ ನಾವು ಆನ್ಸರ್ ಮಾಡಿದ್ವಿ. ಓಕೆ ಪಾಸ್ಟರ್, ಪರವಾಗಿಲ್ಲ. ಅದೇ, ನಾವು ಹದ್ದಿನ ಮನಸ್ಸುಳ್ಳವರಾಗಿ ನಾವು ಯಾವ ತರ ಇದ್ರೆ ನಮ್ಮ ಲೈಫ್ ಯಾವ ತರ ಟರ್ನ್ ಆಗುತ್ತೆ ಅನ್ನೋದಕ್ಕೆ ಒಂದು ನೀವು ಸಾಕ್ಷಿಯನ್ನು ಹೇಳಿದ್ರಿ. ಎಸ್ ಬಸ್. ದೇವರು ಸೇವೆಯನ್ನ ಕರೆಯುವಾಗ, ಸೇವೆಗೆ ಕರೆಯುವಾಗ ಅವ್ರ ಶಿಷ್ಯರನ್ನ ಕೂಡ ಅದೇ ತರ ನಿಮ್ಮ ಹತ್ರ ಏನೇನಿದೆ ಅದನ್ನೆಲ್ಲ ಬಿಟ್ಟು ನಿಮ್ಗೇನು ರಿಕ್ವೈರ್ಮೆಂಟ್ ಇದೆ, ಬಹಳ ಅತಿ ಪ್ರಾಮುಖ್ಯವಾದದ್ದು ಏನೇನಿದೆಯೋ ಅದಷ್ಟೇ ಇಟ್ಕೊಂಡು ನೀವು ಹೋಗಿ ಎಲ್ಲ ಮನೆ ಬಾಡಿಗೆ, ಆಹಾರ, ಊಟ ಎಲ್ಲ ಅಲ್ಲಿ ಹೋದಾಗ ನಿಮಗೆ ಅನುಕೂಲವಾಗುತ್ತೆ ಅಂತಂದು ಶಿಷ್ಯರನ್ನ ಕೂಡ ಸೇವೆಗೆ ಕಳಿಸೋದನ್ನ ನಾವು ನೋಡ್ತೀವಿ. ಅದ್ರ ಜೊತೆ ಜೊತೆಗೆ ಅದು ತನ್ನ ರೆಕ್ಕೆಯನ್ನು ಎಲ್ಲ ಕಳ್ಕೊಂಡ ಮೇಲೆ ಸ್ವಲ್ಪ ದಿನ ಅದು ಸ್ಟ್ರಗಲ್ ಮಾಡ್ಬೋದು. ಬಟ್ ಆದ್ರೆ ಹಿಂದಿನ ಅದು ಹಾರುವಂತ ಡಿಸ್ಟೆನ್ಸ್ಗಿಂತ ಅದು ಹೊಸ ರೆಕ್ಕೆ ಬಂದಾಗ ಇನ್ನೂ ಹೈಟ್ ಆಗಿ ಇರುತ್ತಂತದು. ಎಸ್ ಆಮೆನ್. ನಿಮ್ಮ ಸೇವೆ ಇನ್ನೂ ಹೈಟ್ಸ್ಗೆ ಈಗ ಹೋಗ್ಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಪಾಸ್ಟರ್. ಎಸ್ ಅವಿನಾಶ್. ಪ್ರೈಸ್ ಲಾರ್ಡ್ ಅಣ್ಣ. ಪ್ರೈಸ್ ಲಾರ್ಡ್ ಅವಿನಾಶ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಒಳ್ಳೆ ವಿಷಯಗಳ ಬಗ್ಗೆ ನನಗೆ ತಿಳಿಸ್ಕೊಟ್ರಿ. ಎಲ್ಲ ಗೊತ್ತಿರುವಂತ ವಿಷಯಗಳೇ ಆಹಾರದ ಕುರಿತಾಗಿ. ಆದ್ರೆ ನನಗಿರ್ತಕ್ಕಂಥ ಡ್ಯೂಟಿ ಟೈಮ್ಸ್ ಅಲ್ಲಿ ನನಗೆ ಊಟ ಸರಿಯಾಗಿ ಟೈಮ್ ಸರಿ ಸೇವನೆ ಮಾಡಕ್ ಆಗ್ತಾ ಇರಲಿಲ್ಲ, ಮತ್ತೆ ಕ್ವಾಲಿಟಿ ಇರ್ತಕ್ಕಂಥ ಊಟ ತಿನ್ನಕ್ ಆಗ್ತಿರಲಿಲ್ಲ. ಮುಖ್ಯವಾಗಿ ನಿದ್ದೆ ಟೈಮಿಂಗ್ಸ್, ನಿದ್ದೆ ಟೈಮಿಂಗ್ ಯಾವಾಗೋ ಬರುತ್ತೆ, ಯಾವಾಗೋ ಎದ್ದೇಳ್ತಿದ್ದೆ, ಸರಿಯಾಗಿ ಮಲ್ಕೊಳಕ್ ಆಗ್ತಿರಲಿಲ್ಲ. ಆದ್ರೆ ಇವತ್ತು ಕಲ್ತಂತ ವಿಷಯಗಳಿಂದ ಆ ಒಂದು ಮೋಟಿವೇಶನ್ ನನಗೆ ಸಿಕ್ಕಂಗಾಯ್ತು. ನಾನು ಊಟದ್ದು ಕ್ರಮಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಸ್ಪೆಷಲಿ ಫಿಶ್ ಬಗ್ಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಇವತ್ತು ಹೇಳೋದ್ ಕೇಳ್ತಿರ್ಬೇಕಾದ್ರೆ ಇವಾಗ ನನಗೆ ಒಂದ್ ಸ್ವಲ್ಪ ತಿನ್ಬೇಕು ಅಂತ ಅನಿಸ್ತಾ ಇದೆ. ಮತ್ತೆ ನಾನ್ ವೆಜ್ ಕುರಿತಾಗಿ ಕೂಡ ನನಗೆ ಎಷ್ಟು ತಿನ್ಬೇಕು ಮತ್ತೆ ಯಾವಾಗ ತಿನ್ಬೇಕು ಅಂತ ಇನ್ನೂ ಹೆಚ್ಚಾಗಿ ತಿಳ್ಕೊಂಡೆ. ಮತ್ತೆ ನಿದ್ದೆ ಬಗ್ಗೆ ಕೂಡ ನಾಗಿನೂ ಸ್ವಲ್ಪ ಹೆಚ್ಚಿನದಾಗಿ ಸ್ವಲ್ಪ ಮೋಟಿವೇಶನ್ ನನಗೆ ಸಿಕ್ತಿ ಇವತ್ತು ಕಲ್ತಂತ ವಿಷಯಗಳಿಂದ. ಯಾವಾಗ ಸೇವನೆ ಮಾಡ್ಬೇಕು, ಎಷ್ಟು ಸೇವನೆ ಮಾಡ್ಬೇಕು, ಎಷ್ಟು ನಿದ್ದೆ ಮಾಡ್ಬೇಕಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಓಕೆ ಅವಿನಾಶ್, ಥ್ಯಾಂಕ್ ಯು.
ನಾವಿವತ್ತು ಏನು ಆಹಾರ ಪದ್ಧತಿಗಳನ್ನ ಫಾಲೋ ಮಾಡ್ತೀವೋ ಅದೇ ನಮ್ಮ ನೆಕ್ಸ್ಟ್ 10 ವರ್ಷ ಅದೇ ನಮ್ಮ ಆಹಾರದಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಇವತ್ತೇನು ನಾವು ಫಾಲೋ ಮಾಡ್ತೀವಿ ಅದು ನೆಕ್ಸ್ಟ್ 10 ಇಯರ್ ಅಲ್ಲೇ ನಮಗೆ. ಈಗ ಫಾರ್ ಎಕ್ಸಾಂಪಲ್ ನಾನಿವತ್ತು ಒಳ್ಳೆ ಆಹಾರ ಪದ್ಧತಿಗಳನ್ನ ಫಾಲೋ ಮಾಡ್ತಾ ಇದ್ರೆ ಅದು 10 ವರ್ಷ ಆದ್ಮೇಲೂ ನಾನು ಆಕ್ಟಿವ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಇವತ್ತು ಒಂದು ವೇಳೆ ನಿಮಗೆ ಅದರ ರಿಸಲ್ಟ್ ಕಾಣದೇ ಇರ್ಬೋದು ಅಥವಾ ವಯಸ್ಸಿ ವರ್ಷ ನೀವು ಒಂದು ವೇಳೆ ಒಳ್ಳೆ ಆಹಾರ ಪದ್ಧತಿಗಳನ್ನ ಫಾಲೋ ಮಾಡದೇ ಇದ್ರೆ ಜಂಕ್ ಫುಡ್ನ ತಿಂತಾ ಇರ್ಬೋದು, ಕುಡಿತಾ ಇರ್ಬೋದು, ಅದು ಮಾಡ್ತಾ ಇರ್ಬೋದು, ನಿದ್ದೆ ಇಲ್ಲದೆ ನಾನಿಗೇನು ಆರಾಮಾಗಿದ್ದೀನಿ ಅಂತ 10 ವರ್ಷ ಆದ್ಮೇಲೆ ಅದೇ ವ್ಯಕ್ತಿಯನ್ನ ನೀವು ಭೇಟಿ ಮಾಡಿ ಅವ್ರು ಎಂತ ಆರೋಗ್ಯ ಪರಿಸ್ಥಿತಿಯಲ್ಲಿ ಇರ್ತಾರಂತ ನೀವೇ ನಿಮ್ಮ ಕಣ್ಣಾರೆ ನೋಡಿ. ಅಂತ ಅನಾರೋಗ್ಯ ಉಳ್ಳಂತ ವ್ಯಕ್ತಿನ ನೀವು ನೋಡೇ ಇರಲ್ಲ, ಹಂಗ ಅನಾರೋಗ್ಯ ಉಳ್ಳವರಾಗಿರ್ತಾರೆ ಅವರು. ಯಾಕಂದ್ರೆ ನೀವು ಇವತ್ತು ಏನ್ ಮಾಡ್ತಿರೋ ಅದು ನಿಮ್ದು ನೆಕ್ಸ್ಟ್ 5-10 ಇಯರ್ಸ್ಗೆ ಅದೇ ನಿಮ್ಮ ಬುನಾದಿ. ಹಾಗಾಗಿ ನಾವು ಇವತ್ತು ಏನು ಮಾಡ್ತೀವೋ ಅದೇ ನಮ್ಮ ನೆಕ್ಸ್ಟ್ 5 ಇಯರ್ಸ್ ನಮ್ಮ ಲೈಫ್ನ ಸಸ್ಟೈನ್ ಮಾಡುತ್ತೆ. ಇವತ್ತು ನಾವೇನು ಹೆಲ್ತ್ ಒಳ್ಳೆ ಆಹಾರ ಪದ್ಧತಿಗಳು, ನಿದ್ದೆ ಆಗಿರ್ಬೋದು ಅಥವಾ ನೀರಾಗಿರ್ಬೋದು ಅಥವಾ ನಾನು ಹಾರ್ಡ್ ವರ್ಕ್ ಹೇಳಿದೆ, ಅದೆಲ್ಲವೂ ಕೂಡ ಬಹಳ ಪ್ರಾಮುಖ್ಯವಾದಂಥದ್ದು. ಹೈಜೀನ್ ಮೇಂಟೈನ್ ಮಾಡೋದಾಗಿರ್ಬೋದು, ಎಲ್ಲವನ್ನು ನಾವು ಮಾಡಿದ್ರೆ ಮಾತ್ರ ನಮಗೆ ಆರೋಗ್ಯವುಳ್ಳಂಥ ಜೀವನ ನಮಗೆ ಸಿಗುತ್ತೆ. ಸೊ ಇನ್ನು ಯಾರಾದರೂ? ಓಕೆ, ಮಾಸ್ಟರ್ ಬ್ರದರ್. ಒಂದು ನಿಮಿಷ. ಹಾಪ ಇದು ಬಹಳ ಒಳ್ಳೆ ಟಾಪಿಕ್, ಇದು ಒಳ್ಳೆ ವಿಷಯ. ಒಂದೇನಂದ್ರೆ ತುಂಬಾ ಜನ ಭಾಗವಹಿಸ್ಬೇಕಾಗಿತ್ತು. ಅದು ಸ್ಪೆಷಲಿ ಇವತ್ತಿನ ಆಹಾರ ಪದ್ಧತಿಯಿಂದ ಮಕ್ಕಳು ಬೇಗ ಮೆಚ್ಯೂರ್ ಆಗ್ತಾ ಇದ್ದಾರೆ, ವಯಸ್ಸಿಗೆ ಬರ್ತಾ ಇದ್ದಾರೆ ಹುಡುಗಿಯರು. ಇವತ್ತಿನ ಆಹಾರ ಪದ್ಧತಿನ ಬಳಸೋ ವಿಧಾನಗಳು, ಆಮೇಲೆ ಆಹಾರನ ಏನಂತೀವಲ್ಲ ಹೊಲದಿಂದ ತಗೊಂಡು ಸೀದಾ ನೇರವಾಗಿ ನಮ್ಮ ಹತ್ರ ಬರ್ತಾ ಇಲ್ಲ ಹೊಲದಿಂದ. ಅದು ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ ಅಲ್ಲಿ ಬಹಳಷ್ಟು ದಿನ ಅದು ಸ್ಟೋರ್ ಆಗಿ ಬಹಳ ದಿನಗಳಾದ್ಮೇಲೆ ನಮ್ಮ ಹತ್ರ ಬರ್ತಾ ಇದೆ. ಅದ್ರ ಮಧ್ಯದಲ್ಲಿ ಸ್ಟೋರೇಜ್ ಮಾಡೋದು, ಇದರಲ್ಲಿ ಅನೇಕ ಕೆಮಿಕಲ್ ಮಿಕ್ಸ್ ಮಾಡಿ ನಮ್ಮ ಬಳಿಗೆ ಬರೋದ್ರಿಂದ ಚಿಕ್ಕ ಮಕ್ಕಳು ಈಗ ಏನಂತಾರೆ ಮೆಚೂರ್ ಬೇಗ ಆಗ್ತಾ ಇದ್ದಾರೆ. ಮಕ್ಕಳು ಆಗದೇ ಇರುವಂತಹ ಸಮಸ್ಯೆಗಳು, ಈಗ ಮುತ್ತಿರೋದು ನೀವು ಹೇಳಿದ್ರಲ್ಲ, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗುವಂತ ಒಂದು ವಿಧಾನಗಳಲ್ಲಿ ಆಹಾರ. ಯಾಕಂದ್ರೆ ಇದು ಬರೇ ನಾನು ಹೇಳೋದೇನಂದ್ರೆ ಇಷ್ಟಕ್ಕೆ ಅಲ್ಲದೆ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಆಗಿ ನೆಕ್ಸ್ಟ್ ಟೈಮ್ ಇದನ್ನ ಕಂಟಿನ್ಯೂ ಮಾಡೋದು ಕೂಡ ಇನ್ನೂ ಒಳ್ಳೇದಂತ ಅನ್ಸುತ್ತೆ. ಯಾಕಂದ್ರೆ ಸ್ಪೆಷಲ್ ಆಗಿ ಇನ್ನೂ ಬಹಳಷ್ಟು ವಿಷಯಗಳು ಎಲ್ಲರೂ ಇನ್ನೂ ಕಲಿಬೇಕು, ಬಹಳಷ್ಟು ವಿಷಯಗಳು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಟೈಮ್ ಬೇಯಿಂಗ್ ಸ್ವಲ್ಪ ಮೇಲೆ ಏನೋ ಟಚ್ ಮಾಡಿ ಕವರ್ ಮಾಡಿರ್ಬೋದು ವಿಷಯನ, ಬಟ್ ಇನ್ನೂ ಸ್ವಲ್ಪ ತಿಳ್ಕೊಂಡ್ರೆ ಎಲ್ಲರೂ ಎಚ್ಚೆತ್ತುಕೊಳ್ತಾರೆ. ಆಹಾರ ಪದ್ಧತಿ, ಇಲ್ಲಿ ಇಬ್ರು ಗಂಡ ಹೆಂಡತಿ ನೋಡ್ತಾ ಇದ್ದಾರೆ, ರೆಡ್ ಕಲರ್ ಡ್ರೆಸ್ ಹಾಕೊಂಡು ಇಲ್ಲಿ ನೋಡ್ತಾ ಇದ್ದಾರೆ ನಮ್ಮನ್ನ. ವಾರಕ್ಕೆ 2 ಸಾರಿ ಫೋನ್ ಮಾಡ್ತಾರೆ, ನಮ್ಮ ಮಗ ರಾತ್ರಿಯಲ್ಲಿ ನಿದ್ದೆ ಮಾಡಿಲ್ಲ, ರಾತ್ರಿ ಎದ್ದು ಕುಂತ, ಬೆಳಿಗ್ಗೆ ಸೀನ್ ಬಂತು, ರಾತ್ರಿ ಬೇದಿ ಆಯ್ತು, ಮಧ್ಯಾಹ್ನ ಶಾಲೆಯಿಂದ ಓಡಿ ಬಂದ, ಮಣ್ಣು ತಿಂದ, ಹುಲ್ಲು ತಿಂದ. ಇದೆಲ್ಲ ನೀವ್ ಹೇಳಿದ್ರಲ್ಲ, ಇವತ್ತು ಏನ್ ತಿಂತಾರೋ ನೆಕ್ಸ್ಟ್ 10 ಇಯರ್ಸ್ ಅದು ಆಗಿರ್ತಾರಂತ. ಅದಕ್ಕೆ ಇವತ್ತು ನಾವ್ ಹೇಳಿಲ್ಲ ಅಂತಂದ್ರೆ ನಾಳೆ ಡಾಕ್ಟರ್ ಬೈದ್ ಹೇಳ್ತಾರೆ ಅವ್ರಿಗೆ. ಇವತ್ತು ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಡಾಕ್ಟರ್ ಆಸ್ಪತ್ರೆ ಒಳಗ್ ಕೂಡ ಸೇರ್ಸಲ್ಲ ನಿಮ್ಮನ್ನ. ಮುಂದೆ ನೀವು ನಮ್ಮ ಮಾತು ಕೇಳಿಲ್ಲ, ಇನ್ನೊಂದ್ಸರಿ ನಮ್ಮ ಆಸ್ಪತ್ರೆಗೆ ಬರ್ಬೇಡಿ, ನಾವು ನಿಮ್ಮನ್ನ ನೋಡೋದಿಲ್ಲ, ನಿಮ್ಗೆ ಯಾವ್ದೇ ಟ್ರೀಟ್ಮೆಂಟ್ ಕೊಡಲ್ಲ ಅನ್ನೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಆಹಾರ ಪದ್ಧತಿಗಳಂತ ಹೇಳೋದು ಏನೋ ಎಲ್ಲಿಂದ ತೆಗ್ದಳಲ್ಲ, ಒಂದು ದೇವರ ವಾಕ್ಯದಲ್ಲಿ ಏನ್ ಹೇಳುತ್ತೋ ಅದರ ಕೆಲವೊಂದು ವಿಧಾನಗಳನ್ನು ಹೇಳ್ಕೊಡಲಾಗುತ್ತದೆ. ನನ್ನ ಅಭಿಪ್ರಾಯ ಏನಂದ್ರೆ ಒಳ್ಳೆ ಅಂಶ, ಒಳ್ಳೆ ವಿಷಯ, ತುಂಬಾ ಚೆನ್ನಾಗಿದೆ. ಇದು ಮನೆ ಮಂದಿಗೆಲ್ಲ ಅಗತ್ಯ ಇರುವಂತ ವಿಷಯ, ಬರೀ ಯೌವನಸ್ಥರಿಗೂ ಅಥವಾ ಮಕ್ಕಳಿಗೆ ಅಂತಲ್ಲ, ಎಲ್ಲರಿಗೂ ಬೇಕಾಗಿರುವಂತ ರೂಢಿ ಆಗ್ಬೇಕಾಗಿರುವಂತ ವಿಷಯ. ಹಾಗಾಗಿ ತುಂಬಾ ಜನ ಇದ್ದು ತುಂಬಾ ಜನ ಕಲ್ತ್ರೆ ಇನ್ನೂ ಚೆನ್ನಾಗಿರ್ತದಂತ ನನಗೆ ಅನ್ಸುತ್ತೆ. ಈಗ ಅವಿನಾಶ್ದು ಒಂದು ನಿಜವಾಗ್ಲೂ ಜೆನ್ಯೂನ್ ಪ್ರಾಬ್ಲಮ್ ಇದೆ. ಅವ್ರಿಗೆ ನೈಟ್ ತುಂಬಾ, ನಾವು ಕಂಡಕ್ಟರ್ಗಳು ಡ್ರೈವರ್ಗಳು ರಾತ್ರಿ 12 ಗಂಟೆಗೆ ಊಟ ಮಾಡ್ತಾ ಇರ್ತಾರೆ. ಅವ್ರಿಗೆ ಡೈಜೆಷನ್ ಆಗುತ್ತೆ, ಹೇಗೆ ಅವ್ರು ನಿದ್ದೆ ಮಾಡ್ತಾರೆ, ಅವ್ರ ಒಂದು ಲೈಫ್ ಸ್ಟೈಲೇ ಚೇಂಜಸ್ ಇರುತ್ತೆ. ಈಗ ಮುತ್ತುರಾಜ್ ಇದೆ, ನೈಟ್ ಡ್ಯೂಟಿ ಮಾಡ್ತಾನೆ. ನೈಟ್ ಡ್ಯೂಟಿ ಮಾಡುವಾಗ ಏನ್ ಮಾಡ್ತಾನೆ ಅಂದ್ರೆ, ನೈಟ್ ಡ್ಯೂಟಿಗೆ ಹೋಗುವಾಗ್ಲೇ ಬೆಳಗಿನ ಜಾವ ಬೆಳಗ್ಗೆ ಏನ್ ಟಿಫನ್ ಮಾಡ್ಬೇಕು ಅದು ಬುತ್ತಿ ತಗೊಂಡು ಹೋಗ್ಬಿಡ್ತಾನೆ. ಬೆಳಿಗ್ಗೆ ನೈಟ್ ಡ್ಯೂಟಿ ಮುಗಿತಿರುವಾಗ್ಲೇ ಅದನ್ನ ಅಲ್ಲೇ ಟಿಫನ್ ಮಾಡ್ಕೊಂಡ್ ಬರ್ತಾನೆ. ಅಂದ್ರೆ ಆತರ ಏನೋ ಒಂದು ನಮ್ಮ ಆರೋಗ್ಯಕ್ಕೋಸ್ಕರ ಏನೋ ಒಂದು ರಿಸ್ಕ್ ಆಗ್ಲಿ ತಗೊಂಡು ಮಾಡ್ಬೇಕಾಗುತ್ತೆ. ಆಗಿದ್ದಾಗ ಮಾತ್ರ ನಾವು ಆರೋಗ್ಯ ಉಳಿಸ್ಕೊಳಕ್ ಆಗುತ್ತೆ. ಈಜಿ ಹೇಳ್ಬೋದು ನಮಗೆ ಟೈಮ್ ಇಲ್ಲ, ನಮ್ಗೆ ಆಗೋದಿಲ್ಲ, ನಮಗೆ ಕಷ್ಟ ಆಗುತ್ತೆ, ಇದೆಲ್ಲ ಹೇಳೋ ಸುಲಭನೇ. ತೊಂದ್ರೆ ಬಂದಾಗ ಇವೆಲ್ಲ ಈ ಆಪ್ಷನ್ಗಳು ಇರಲ್ಲ, ಎಕ್ಸ್ಕ್ಯೂಸಸ್ ಕೊಡಕ್ ಆಗಲ್ಲ.
ಹಾಗಾಗಿ ಈ ವಿಷಯಗಳನ್ನು ಇನ್ನೂ ಚೆನ್ನಾಗಿ ಕಲಿಬೇಕು. ಇನ್ನು ಬಹಳಷ್ಟು ಜನ ಇದ್ರೆ ಚೆನ್ನಾಗಿತ್ತು. ಈ ತರ ಎಲ್ಲರಿಗೂ ಬೇಕಾಗಿರುವಂತ ಅಂಶಗಳನ್ನು ತೆಗೆದುಕೊಂಡು ಮಾತಾಡೋದು ಒಳ್ಳೆಯದು. ಈಗ ಅನೇಕರಿಗೆ ಇದು ಅರ್ಥ ಆಗಿರ್ತದೆ, ಚಿಕ್ಕ ಮಕ್ಕಳಿರೋರಿಗೆ, ದೊಡ್ಡವರಿಗೆ. ಈಗ ಅವಿನಾಶಿಗೆ ಗೊತ್ತೈತಂತ ಇವಾಗ್ಲೇ ಮೀನ್ ತಿನ್ಬೇಕು ಅನ್ಸುತ್ತಂತ, ಈಗ್ಲೇ ಬಸ್ ನಿಲ್ಸಿ ಹೋಯ್ ತಿನ್ ಪಾಪ ಪರವಾಗಿಲ್ಲ. ಅದರಿಂದ ಎಷ್ಟೆಲ್ಲ ಪ್ರಯೋಜನಗಳಿದಾವೆ ಇವೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ವಿಷಯ ಕಲಿಸ್ಕೊಂಡಂತ ಮುತ್ತು ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ಸ್. ಸುಭಾಷ್. ಹಾ ಬ್ರದರ್, ಇನ್ನೊಂದು ವಿಷಯ ಹೇಳಕ್ಕಂತಂದ್ರೆ ನಾವು ಕೆಮಿಕಲ್ ಯೂಸ್ ಮಾಡ್ತೀವಿ ಹೊಲದಲ್ಲಿ, ಸ್ಪ್ರೇ ಮಾಡ್ತೀವಿ ನಾವು. ಅದು ಎಷ್ಟು ಡೇಂಜರ್ ಅಂದ್ರೆ ಅದು ಯಾರಿಗೂ ಗೊತ್ತಿರಲ್ಲ. ಆಲ್ಮೋಸ್ಟ್ ಆಲ್ ಯಾರು ತರಕಾರಿ ತಗೊಂತಾರೋ, ಯಾವ ಹಣ್ಣುಗಳು ತಗೊಂತಾರೋ ಅದರಲ್ಲಿ ಪುಡಿ ಬರುತ್ತೆ. ಆ ಪುಡಿ ನಾವು ಸ್ಪ್ರೇ ಮಾಡಿದಾಗ ಅದು ಒಂಥರ ಎಣ್ಣೆ ಜಿಡ್ಡಿಗಿಂತ ಇದಾಗಿರುತ್ತೆ. ಅಂದ್ರೆ ಅದು ಬಹಳ ತೊಳಿಬೇಕು. ಅದನ್ನ ನಾವು ಕೈಯನ್ನು ಎಷ್ಟು ಶುಚಿಯಾಗಿ ತೊಳಿತೀವೋ ಅಷ್ಟು ತೊಳೆದು ಅದನ್ನ ಯೂಸ್ ಮಾಡ್ಬೇಕು. ಈಗ ಬರ್ತಕ್ಕಂಥ 99% ಅವೇ ಕಾರಣವಾಗುತ್ತೆ. ಯಾಕಂದ್ರೆ ಕಂಪೋಸಿಷನ್ ಅಲ್ಲಿ ಬಹಳ ಡೇಂಜರ್ ಇದಾವೆ. ನಾವು ಸ್ಪ್ರೈ ಮಾಡೋದ್ರಿಂದ ನಮ್ಗೆ ಗೊತ್ತಾಗ್ತಾವೆ. ನಮ್ಮ ಮೈ ಮೇಲೆ ಬಿದ್ದರೆ ಗುಳ್ಳೆಗಳಾಗ್ತಾವೆ, ಕಣ್ಣುಗಳು ಮಬ್ಬಾಗ್ತಾವೆ, ಕಣ್ಣು ಉರಿ ಬರ್ತಾವೆ, ಚರ್ಮಕ್ಕೆ ಬಿದ್ದರೆ ನಮ್ಗೆ ಅಸ್ತವ್ಯಸ್ತ ಆಗ್ತವೆ. ಅಂತಂತ ಮೆಡಿಸಿನ್ಗಳು ಇದಾವೆ. ಹಾಗಾಗಿ ಇನ್ನೊಂದ್ಸತಿ ಇದೇ ಟಾಪಿಕ್ ತಗೋದು ಸ್ವಲ್ಪ ಮಾತಾಡ್ರಿ. ಯಾಕಂದ್ರೆ ಎಷ್ಟು ನಾವು ಆರೋಗ್ಯದಲ್ಲಿ ಇರ್ತೀವೋ, ಎಷ್ಟು ತರಕಾರಿಗಳನ್ನ ಯೂಸ್ ಮಾಡ್ತೀವೋ, ಯಾವ್ಯಾವ ಆಹಾರ ಪದ್ಧತಿಯಲ್ಲಿ ನಾವು ಜೀರ್ಣ ಮಾಡ್ತೀವಿ ನೀವು ಹೇಳಿದಾಗ 10 ವರ್ಷದಲ್ಲಿ ಅದು ಗೊತ್ತಾಗ್ಬಿಡುತ್ತೆ. ಕೆಲವ್ರು ಹೋಗೇ ಬಿಡ್ಬೋದು, ಕೆಲವ್ರು ಇರ್ಬೋದು, ಕೆಲವ್ರಿಗೆ ಏನೋ ಸಮಸ್ಯೆಗಳಾಗ್ಬೋದು. ಯಾಕಂದ್ರೆ ನಾವು ಬರೇ ಸಿಗರೇಟು, ಬೀಡಿ, ತಂಬಾಕ ತಿನ್ನೋದ್ರಿಂದ ಮಾತ್ರ ಕ್ಯಾನ್ಸರ್ ಬರಲ್ಲ, ನಾವು ಹೊಡಿತಕ್ಕಂಥ ಔಷಧಿಯಿಂದ ಕೂಡ ಬರ್ತಾವಂತ ನಮ್ಗೆ ಗೊತ್ತೇ. ಅದನ್ನ ತಿಳ್ಸಕ್ ನಾನು ಇಷ್ಟಪಡ್ತೀನಿ brother. ಬಹಳ ಸ್ವಚ್ಛವಾಗಿ ಅವ್ನು ತೊಳ್ಕೊಬೇಕು, ಆಮೇಲೆ ಯೂಸ್ ಮಾಡ್ಬೇಕು. ಓಕೆ, ಥ್ಯಾಂಕ್ಸ್. ಅದೇ ಎಲ್ಲರೂ ಹೇಳಿದ ಪ್ರಕಾರ ಇದು ಆಹಾರ ಅನ್ನೋದು ಬಹಳ ವಾಸ್ಟ್ ಟಾಪಿಕ್. ಇದು ಒಂದಿನದಲ್ಲಿ 1 ಅವರಲ್ಲಿ ಆಗುವಂತ ಟಾಪಿಕ್ ಅಲ್ಲ. ಬಟ್ ಆದ್ರೆ ಇವತ್ತು ತಿಂಗಳಿಗೆ ಒಂದು ನಾವು ಯೂತ್ ಫೆಲೋಶಿಪ್ ಮಾಡಲೇಬೇಕು ಅಂತ ನಂದು ಒಂದು ಬಹಳ ಇದಿತ್ತು. ಏನಂದ್ರೆ ಮತ್ತೆ ನೆಕ್ಸ್ಟ್ ವೀಕ್ಸ್ಗಳಲ್ಲಿ ನನ್ನ ಅನ್ಅವೈಲಬಿಲಿಟಿ ಇರುತ್ತೆ. ನಾನು ಮಾಡೋದಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ನಂದಾಗಿರುತ್ತೆ. ಹಾಗಾಗಿ ಈ ತಿಂಗಳ ಒಂದು ಯೂತ್ ಫೆಲೋಶಿಪ್ನ ನಾನು ಟೆಲಿಕಾಸ್ಟ್ ನಾನು ಈ ವಾರದಲ್ಲಿ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಂದ್ರೆ ಈ ಒಂದು ಟಾಪಿಕ್ಕು ಡೆಫಿನೆಟ್ಲಿ ನೀವೆಲ್ಲರೂ ಹೇಳಿದ ಪ್ರಕಾರ ನಾನು ಕಂಟಿನ್ಯೂ ಮಾಡಕ್ ಪ್ರಯತ್ನ ಮಾಡ್ತೀನಿ. ಪಾಸ್ಟರ್ ಹೇಳ್ದಂಗೆ ಇನ್ನೂ ಅನೇಕರು ಬಹಳ ಜನ ಜಾಯ್ನ್ ಆಗಬೇಕಿತ್ತು. ಸೊ ಅವರೆಲ್ಲರೂ ಕೂಡ ಮುಂದಿನ ಸರಿ ಜಾಯ್ನ್ ಆಗಿ ಒಂದು ಒಳ್ಳೆ ಆಹಾರ ಪದ್ಧತಿಗಳ ಬಗ್ಗೆ ತಿಳ್ಕೊಳ್ಳಿ ಅಂತ ನಾನು ಆಸೆ ಪಡ್ತೀನಿ. ಜೊತೆಗೆ ನಾವು ಸತ್ಯವೇದದಲ್ಲಿ ಆ, ಎಷ್ಟು ಅಂದ್ರೆ ಮೇಲ್ಮೇಲೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಿದ್ವಿ. ಬಟ್ ನೆಕ್ಸ್ಟ್ ಟೈಮು ಅದೇ ಜನರಲ್ ಆಗಿ ಮಾತಾಡೋದಾದ್ರೆ ಬಹಳ ವಾಸ್ಟ್ ಟಾಪಿಕ್ ಆಗಿ ಇದು ಆ, ಆಗುತ್ತೆ. ಅಂದ್ರೆ ಆಹಾರ ಪದ್ಧತಿಗಳು ನಾವು ಜನರಲ್ ಆಗಿ ಮಾತಾಡ್ಕೊಂಡಾದ್ರೆ ಸತ್ಯವೇದನ ಒಂದು ವಚನ ಅಂತ ಅಥವಾ ಒಂದು ವಾಕ್ಯವನ್ನು ಒಂದು ಇಟ್ಕೊಂಡು ಅದ್ರ ಮೇಲೆ ನಾವು ಜನರಲ್ ಆಗಿ ಮಾತಾಡಬಹುದು. ಅದನ್ನು ಒಂದು ಟ್ರೈ ಮಾಡೋಣ. ಆ, ನೋಡೋಣ, ಅದನ್ನು ಟ್ರೈ ಮಾಡಿ. ಬಟ್ ಥ್ಯಾಂಕ್ ಯು ಎಲ್ಲರೂ ರೆಫರ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಈ ತಿಂಗಳ ಒಂದು ಯೂತ್ ಫೆಲೋಶಿಪ್ಗೆ ನೀವೆಲ್ಲರೂ ಜಾಯ್ನ್ ಆಗಿದ್ದಕ್ಕೆ, ಇದನ್ನು ಸಕ್ಸಸ್ಫುಲ್ ಮಾಡೋದಕ್ಕೆ, ಡಿಸ್ಕಷನ್ ಚರ್ಚೆಯಲ್ಲಿ ಭಾಗವಹಿಸಿದವರಿಗೆ, ಆಟದಲ್ಲಿ ಭಾಗವಹಿಸಿದಂಥವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್.